ಫಸ್ಟ್ ನಿಮ್ಮ ಜೀವನದಲ್ಲಿ ರಿಯಾಲಿಟಿ ಶೋ ಅಂತ ಯಾವ ವೇದಿಕೆ ಆದ್ಮೇಲೆ ಕಾಲಿಟ್ಟಿದ್ರಿ? ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ ರೀ. ಒಂದು ಸಲ ಹೋದೆ, ರಿಜೆಕ್ಟ್ ಆಯಿತು. 2ನೇ ಸಲ ಹೋದೆ, ಸೆಕೆಂಡ್ ರೌಂಡ್ ರಿಜೆಕ್ಟ್ ಆಯಿತು. 3ನೇ ಸಲ ಹೋದೆ. ಮಿಡಲ್ ಕ್ಲಾಸ್ ಜನ ಏನಿರ್ತಾರ ರಿಯಾಲಿಟಿ ಶೋನಾಗ ಹೋಗಾರ ಅಂತಂದ್ರ ಆ ರೊಕ್ಕ ತಿನ್ಸ್ಬಿಟ್ಟು ಹೋಗಿರ್ಬಹುದು, ಅವ್ರದ್ದು ಯಾರಾದ್ರೂ ರಿಕಮೆಂಡೇಶನ್ ಇದ್ದಿರಬಹುದು ಅಂತ ಈ ರೀತಿ ಮೆಂಟಾಲಿಟಿ ಇರ್ತದ. ಸೊ ನಿಮ್ ಪ್ರಕಾರ ಅಂತದ್ ನೀವೇನಾದ್ರೂ ಫೇಸ್ ಮಾಡಿರೇನೋ? ನೀವು ರೊಕ್ಕ ಕೊಟ್ಟು ಹೋಗ್ತೀರಿ, ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲಾರ್ದ ಸ್ಟೇಜ್ ಮೇಲೆ ಏನು ಮಾಡ್ತೀರಿ? ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ಸುಮಾರು ರಿಯಾಲಿಟಿ ಶೋಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದಂತಹ, ಅದೇ ರೀತಿಯಾಗಿ ತಮ್ಮಲ್ಲಿರುವಂತಹ ಕೊರತೆಯಿಂದಲೇ ಮತ್ತೊಬ್ಬರಿಗೆ ಇನ್ಸ್ಪಿರೇಷನ್ ಆಗಿರುವಂತಹ ಸ್ಪೆಷಲ್ ಗೆಸ್ಟ್. ಟೀಚಿಂಗ್ ಹಾಕ್ಬಿಟ್ರೆ ನನ್ನ, ಅಯ್ಯೋ ನಾವೇ ಚೀಟಿ ನೋಡಿ ಬರೋರು, ಇನ್ನು ಪಾಠ ಹೇಳಕ್ ಹೋಗ್ಬೇಕಲ್ಲಪ್ಪ ಅಂತೇಳಿ. ಅಂದ್ರೆ ನಾವು ಟಾಪ್ ಸ್ಟೂಡೆಂಟ್ ಅಲ್ಲ, ಡೌನ್ ಸ್ಟೂಡೆಂಟ್ ಅಲ್ಲ, ಎವರೇಜ್ ಬ್ಯಾಲೆನ್ಸ್ ಮಾಡೋಂಥ ವ್ಯಕ್ತಿಗಳು. ಟೀಚಿಂಗ್ ಮಾಡಕ್ ಹೋದಾಗ ನಾನು ಬ್ರೆಂಚ್ ಮೇಲೆ ನಿಂತು ಟೀಚಿಂಗ್ ಮಾಡ್ತಿದ್ದೆ. ಬೋರ್ಡ್ ಆಗಿಟ್ಟಿರೋದಲ್ಲ, ಅದಕ್ಕೆ ಹುಡುಗರಿಗೆ ಒಂದು ಬ್ರೆಂಚ್ ತಂದು ಹಾಕ್ರಪ್ಪ ಅಂತಂದ್ರೆ ಬ್ರೆಂಚ್ ಮೇಲೆ ನಿಂತು ಪಾಠ ಮಾಡೋನು. ಮತ್ತೆ ಬೇರೆದೇನಾದ್ರೂ ಮೂವಿಂದ ಆಫರ್ ಅದನ್ನ ಬಂದಿತ್ತ ನಿಮಗ? ಟಾಕ್ಸಿಕ್ ತರಾನೇ ಇದ್ದಾರೆ, ಬ್ಯಾಡ್ ಡಿಸಿಷನ್ ತಗೊಂಡ್ಬಿಡ್ತಾರೆ ಸರ್. ಇಲ್ಲ, ಆ ಥಾಟ್ ನನಗೂ ಬಂದಿತ್ತು. ಸೊ ಯಾವ ರೀತಿಯಾಗಿ ಆ ಥಾಟ್ ಅನ್ನ ಅಂತ ಟೈಮಲ್ಲಿ ಸಾಯೋ ಡಿಸಿಷನ್ ತೊಗೊಂಡ್ಮ್ಯಾಗ ನಾವು ಹುಟ್ಟಿರೋ ಸಾಯಕಲ್ರಿ, ಸಾಧಿಸಕ್ಕ. ನಾನ್ ಸಾಯ್ಬೇಕಾ? ಯಾಕ ನೋಡಿ ಮತ್ತೊಬ್ರು ಸಾಯಿಲ್ಲ, ನಾನು ಯಾಕೆ ಸಾಯ್ಬೇಕು? ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ಅನಂತ ಸ್ವಾಗತ. ಸೊ ನಮ್ಮೊಂದಿಗಿದ್ದಾರೆ ನಮ್ಮ UK ಹುಲಿ ಉಲ್ಲಾಸ್ ಗುರುಮಠ್ ಸರ್ ಅವರು. ಸೊ ಮೊದಲನೇದಾಗಿ ಅನಂತ ಸ್ವಾಗತಗಳು ಸರ್ ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ. ತುಂಬಾನೇ ಖುಷಿ ಆಗ್ತಾ ಇದೆ ನಿಮಗೆ ಇವತ್ತಿನ ದಿವಸ ನಮ್ಮ ಅಚೀವರ್ ಪಾಡ್ಕಾಸ್ಟ್ ನಲ್ಲಿ ನೋಡಿ ಸುಮಾರು ವಿಷಯಗಳನ್ನ ಇವರೊಂದಿಗೆ ನಾವು ಮಾತಾಡೋಣ. ಇವರು ಕಾಮಿಡಿ ಕಂಟೆಂಟ್ ಕ್ರಿಯೇಟರ್ ಕೂಡ, ನಗಿಸಿ ಎಲ್ಲರನ್ನೂ ನಗಿಸಿ ಮತ್ತೆ ತನ್ನಿಂದ ಇನ್ನು 4 ಜನರಿಗೆ ಇನ್ಸ್ಪಿರೇಷನ್ ಮಾಡಿ ಇನ್ನಷ್ಟು ಮೋಟಿವೇಟೆಡ್, ಸುಮಾರು ಜನ ನಿಮ್ಮಿಂದ ಮೋಟಿವೇಟೆಡ್ ಇದ್ದಾರೆ ಸರ್. ಸುಮಾರು ಜನರಿಗೆ ನೀವು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬಹುದು. ಸೊ ಇಲ್ಲಿವರೆಗೂ ನಿಮ್ಮ ಪಯಣ ಏನಾಗಿತ್ತು? ಯಾವ ರೀತಿ ನೀವು ಇದನ್ನೆಲ್ಲ ಫೇಸ್ ಮಾಡಿಕೊಟ್ಟು ಬಂದ್ರಿ? ಯಾಕಂದ್ರೆ ನಿಮ್ಮಲ್ಲಿರುವಂತಹ ಕೊರತೆಯಿಂದ ಸುಮಾರು ಜನ, ನಾವು ಈ ರೀತಿ ಅಂತ ಸುಮಾರು ಜನ ಏನ್ ಮಾಡ್ತಾರೆ, ಒಂದು ಹೆಜ್ಜೆ ಹಿಂದಕ್ಕೆ ಇಡ್ತಾರೆ. ನಿಮ್ಮಲ್ಲಿರುವಂತಹ ಕೊರತೆಯಿಂದಲೇ ನೀವು ಇಷ್ಟೊಂದು ದೊಡ್ಡ ಮಟ್ಟಿಗೆ ಅಚೀವ್ಮೆಂಟ್ ಮಾಡಿದ್ದೀರಾ ಅಂತಂದ್ರೆ ತಪ್ಪೇನಿಲ್ಲ ಸರ್. ಸೊ ಮೊದಲನೇದಾಗಿ ನೀವು ಹುಟ್ಟಿರುವಂತಹ ಊರು, ನಿಮ್ದು ಲೈಕ್ ತಂದೆ ತಾಯಿ ಅವರೆಲ್ಲರೂ, ಅದೇ ರೀತಿಯಾಗಿ ನಿಮ್ಮ ಬಾಳಿನ ಪಯಣ ಅಲ್ಲಿವರೆಗೂ ಇಲ್ಲಿ ತನಕ ರಿಯಾಲಿಟಿ ಶೋಗಳಲ್ಲಿ ತನಕ ಏನನ್ನ ಫೇಸ್ ಮಾಡಿದ್ವಿ, ಯಾವ ರೀತಿಯಾಗಿತ್ತು ಅಂತ ನಾನು ತಿಳ್ಕೊಬೇಕು ಇವತ್ತಿನ ದಿವಸ. ಎಲ್ಲರಿಗೂ ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಾನು ಗುಲ್ಬರ್ಗ ಡಿಸ್ಟಿಕ್ ಜೇವರಿ ತಾಲೂಕು ಮಾಗಣಗೆರೆ ಗ್ರಾಮದವ, ಹಳ್ಳಿ. ಅಲ್ಲೇ ಹುಟ್ಟಿ ಬೆಳೆದೆ ನಾನು. ಅಂದರೆ ಆ ಊರು ಮಾಗಣಗೆರೆ ಅನ್ನೋದು ಮಮ್ಮಿ ತವ್ರ ಮನೆ ಅದು. ಅಂದರೆ ಅಲ್ಲೇ ನಾನು ಹುಟ್ಟಿ ಬೆಳೆದೆ. 5ನೇವರೆಗೂ ನಾನು ಅಲ್ಲೇ ಇದ್ದೆ. ಆಮೇಲೆ ಆದರ್ಶ ವಿದ್ಯಾಲಯ ಅಂತೇಳಿ ಒಂದು CET ಎಕ್ಸಾಮ್ ಬರುತ್ತೆ, ಅಂದರೆ ನವೋದಯ ಮೂರಾರ್ಜಿ ಟೈಪು. ಅದನ್ನು ಬರೆದು ಸೆಲೆಕ್ಷನ್ ಆದೆ ನಾನು. ಸೆಲೆಕ್ಟ್ ಆದಮೇಲೆ ತಾಲೂಕು ಹೋಗೋದು ಬಂತು. ಜೇವರ್ಗೆ ಬಂದೆ. ಅಂದರೆ ನಮ್ಮ ಸಿಟಿ ಗೊತ್ತಿಲ್ಲ ಮೇಡಮ್, ಅಂದರೆ ಹಳ್ಳಿಯಾಗೆ ಇದ್ದವರಲ್ಲ, ಇನ್ನೂ ಸಣ್ಣ, ಅದ್ರಾಗ ಇನ್ನೂ ಸ್ವಲ್ಪ ಇಷ್ಟು ಇದೂ ಇರಲಿಲ್ಲ, ಅಷ್ಟು ನಾನು ಮನೆಗೆ ಬಿಟ್ಟು ಇರ್ತಾ ಇರಲಿಲ್ಲ. ಏನೋ ಬಂದೆ, ಒಂದು ಹಾಸ್ಟೆಲ್ದಾಗಿದ್ದೆ, ನನಗೆ ಅಡ್ಜಸ್ಟ್ ಆಗಲಿಲ್ಲ. ಆಮೇಲೆ ಮಮ್ಮಿ ಟೀಚರು, ಹೈಸ್ಕೂಲ್ ಟೀಚರು. ಮೊದಲು ಪ್ರೈಮರಿ ಇದ್ದರು, ಯಡ್ರಾಮಿ ವರ್ಕ್ ಮಾಡ್ತಿದ್ರು. ಇವಾಗ ಹೈಸ್ಕೂಲ್ ಪ್ರಮೋಷನ್ ಆಗಿದ್ದಾರೆ. ನನ್ನ ದಸಿಂದ ಅವರು ಜೇವರ್ಗೆ ಮನೆ ಮಾಡಿದ್ರು, ಮಮ್ಮಿ ಪಪ್ಪ. ಬಾಡಿಗೆ ಇದ್ದೇವೆ. ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು ಮಮ್ಮಿ. ಬೆಳಗ್ಗೆ 8 ಗಂಟೆಗೆ ಹೋದ್ರಪ್ಪ ಅಂದ್ರೆ ನೈಟ್ 8 ಗಂಟೆಗೆ ಬರೋರು. ಅಂದರೆ 2 ಅವರ್ ಜರ್ನಿ ಆಗ್ತಿತ್ತು. ಅಂದರೆ ನನಗೆ ಇದು ತ್ರಾಸ ಆಗ್ಬಾರ್ದು ಅಂತೇಳಿ ಇದು ಮಾಡೋರು. ಸಿಟಿಗೆ ಬಂದೆ, ನಾನು ನೋಡೋಕೆ ಜನ ಬೇರೆ ಥರ ಮಾಡತ್ರು, ನೋಡೋ ರೀತಿ ಬೇರೆ ಇತ್ತು ನಂದು. ಅಂದರೆ ಹೈಟ್ ಇರಲಿಲ್ಲ, ಸ್ಪೆಷಲ್ ಕ್ಯಾರೆಕ್ಟ್ರ್, ಹೋಗೋಕ್ಕಾಗ್ತಿರಲಿಲ್ಲ, ಶಾಲೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಕೂಡೋಕ್ಕಾಗ್ತಿರಲಿಲ್ಲ, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಇರಿಟೇಷನು. ಅವ್ರೇನು ಇರಿಟೇಷನ್ ಮಾಡ್ಬೇಕಂತೇನೆ ಅವ್ರೇನು ಮಾಡ್ತಿದ್ದಿಲ್ಲ. ಜೇವರ್ಗೆ ಬಂದ ಮ್ಯಾಗ ನೋಡೋ ಎಷ್ಟನ ಗಿಡಕನ ಕುಳಕನ
ಅಂದಾಗ ಅದು ನನಗೆ ಯಾಕಂದ್ರೆ ಹುಟ್ಟದಾಗಿನಿಂದ ಅದು ನನಗೆ ಕೇಳಿರಲಿಲ್ಲ. ನಾನು ಬೆಳೆದಿದ್ದೆ ಆಯಿ ಮುತ್ತನ ಹತ್ರ, ಪಪ್ಪ ಮಮ್ಮಿ ಬಳಿ ಬೆಳೆದಿಲ್ಲ, ನಾನು ಆಯಿ ಮುತ್ತನ ಹತ್ರ ಬೆಳೆದಿದ್ದೆ. ಅಂದರೆ ಈ ವರ್ಡೆಲ್ಲ ನನಗೆ ಗೊತ್ತಿಲ್ಲ, ಬೈಸ್ಕೊಳ್ಳೋದು, ಹೊಡೆಸ್ಕೊಳ್ಳೋದು, ಅನಿಸ್ಕೊಳ್ಳೋದು. ಯಾಕಂದ್ರೆ ಅದ್ರಾಗ ನಾವು ಸ್ವಲ್ಪ ಸ್ವಾಮಿಗಳು ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಚಿಕ್ಕವನಿದ್ದೆ ಊರಾಗೆ ನಾನು ಸ್ವಲ್ಪ ಇದ್ದಿದ್ದೆಲ್ಲ ಟೀಚರ್ ಮಗ, ಸ್ವಾಮಿಗಳ ಮಗ ಎತ್ಕೊಂಡು ಹೋಗೋರು, ಹೆಗಲ ಮ್ಯಾಗ ಕೂಡ್ಸ್ಕೊಂಡು ಹೋಗೋರು. ಅದು ರೂಢಿ ಬಿದ್ದಿತ್ತು ನನಗೆ ಊರಾಗ. ಯಾರು ಏನಂತಿದ್ದಿಲ್ಲ, ಎಲ್ಲಿ ಹೋಗು, ಬಾರೋ ಊಟ ಮಾಡೋ ಅಂದ್ರೆ ನಾನು ಅವ್ರ ಮನೆ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ರು ನಮ್ಮ ಮಗನಿಗೆ. ನನಗೆ ಅವ್ರ ಮನೆ ಮಗನೇ, ಯಾರು ಹಂಗೆ ಬೆಳೆಸಿದ್ರು ನನಗೆ. ನಮ್ಮ ಮುತ್ತೆನೂ ಶಾಂತಸ್ವಾಮಿ ಅಂತ ಪೋಸ್ಟ್ ಮ್ಯಾನ್ ವರ್ಕ್ ಮಾಡ್ತಿದ್ರು. ಪೋಸ್ಟ್ ಮ್ಯಾನ್ ಅವ್ರದ್ದು ಆ್ಯಕ್ಚುಲಿ ಕಲಿಕೇರಿ, ನಮ್ಮ ಮಾಯಿ ಕೊಟ್ಟಿದ್ದು ಕಲಿಕೇರಿ. ತವ್ರ ಮನ್ಯಾಗ ಬಂದು ಇಲ್ಲಿ ಹೇಳ್ತಿದ್ರು, ಸ್ವಾಮಿಗಳು ಸಣ್ಣವ್ರಿದ್ರಂತ, ಅದಕ್ಕೇನೋ ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಗುಡಿ ಸಣ್ಣದಿತ್ತು ಏನೋ ಮಾಡ್ಕೊತ ಪೋಸ್ಟ್ ಮ್ಯಾನಿಗೂ ಮಾಡಿದ್ರು. ಹಂಗೆ RMP ಡಾಕ್ಟ್ರನ್ನು ಮಾಡಿದ್ರು. RMP ಡಾಕ್ಟ್ರಿಗೆ ಹಳ್ಳಿಗೆಲ್ಲ ಇಂಜೆಕ್ಷನ್ ಅದು ಮಾಡ್ತಾರಲ್ಲ, ಸುತ್ತ ಒಂದು 2 ಊರೆಲ್ಲ ಬರ್ತಿದ್ವು. ನಾವೆಲ್ಲ ಅವ್ರ ಕೈಗೆ ಹುಟ್ಟಿದ್ದೆ, ಎಲ್ಲಿ ದವಾಖಾನೆ ಹೋಗಿಲ್ಲ. ಅಂದ್ರೆ ನನಗೆ ಇಂಥ ಪ್ರೀತಿ ಇತ್ತು. ನನ್ನ ಮುತ್ತೆ ಬಿಟ್ಟು ಇರ್ತದಲ್ಲ, ಮುತ್ತೆನ ನನ್ನ ಫಸ್ಟ್ ಫ್ರೆಂಡ್, ಆಯಿಲೇ ಸೆಕೆಂಡ್ ಗೆಳತಿ ನನಗೆ. ಸೇಫ್ ಝೋನಿಂದ ಹೊರಗಡೆ ಹೊರಗೆ ಬಂದಾದ್ಮ್ಯಾಗ ಅದು ಹೆಂಗೆ ಫೀಲ್ ಆಗ್ಬಿಡುತ್ತಂದ್ರೆ, ಬುಡ್ಡ ಅನ್ನೋದು ಗಿಡ್ಡ ಅನ್ನೋದು ಎಲ್ಲ ಅಂದ್ಮ್ಯಾಗ ಒಂಥರ ಒಳಗೆ ತ್ರಾಸೆಲ್ಲ ಸ್ಟಾರ್ಟ್ ಆಗಿಬಿಡ್ತು. ಅಂದ್ರೆ 1 ಗಂಟೆಗೆ ಊಟ ಬಿಡ್ತಿದ್ರು, 1:30ಗೆ ಅದೆಲ್ಲ ಬಿಟ್ಟ ಹುಡುಗರೆಲ್ಲ ಜಮಾ ಆಗಿ ನನಗೆ ನೋಡೋರು. ನಾನು ಊಟ ಮಾಡೋದು ನನಗೆ ನೋಡೋದು ಸಡನ್ನಾಗಿ ನನಗೆ ಹೆಂಗೆ ರಿಯಾಕ್ಟ್ ಮಾಡೋಕ್ಕೆ ಬರುತ್ತೆ. ಏನಿಲ್ಲ, ಅದು ಬರ್ತಾ ಒಂದೊಂದ್ಸಲ ಊಟನೂ ಮಾಡದೇ ಇದ್ದೀನಿ, ಒಂದ್ಸಲ ಊಟ ಮಾಡಿದ್ದೀನಿ. ಬಟ್ ಇವಾಗೇನು ನನಗೆ ತ್ರಾಸು ಕೊಟ್ಟಿದ್ರಲ್ರಿ, ಅವರೇ ನನಗೆ ಸೂತ್ರಧಾರಿಗಳು. ಯಾಕಂದರೆ ಒಬ್ಬರು ಬಿಡಲ್ಲ ನಾನು ಜೇವರಿಗೆ. ಅಂದ್ರೆ ಹೆಂಗಾಗ್ಬಿಟ್ಟು ಮಗನಿಗೆ ಜೇವರಿಗೆ ಒಂದೇ ಮಗ ಆಗ್ಬಿಟ್ಟು ನಾನು ಬಿಡ್ಕೊಡಲ್ಲ ನನಗೆ ಯಾರು. ನಾನು ಆ್ಯಕ್ಚುಲಿ ನಿಮಗೆ ನನ್ನ ಊರೇ ಯಾರಿಗೆ ಹೇಳಿಲ್ಲ, ನಮ್ಮ ಸ್ವಂತ ಊರು ಯಾವ್ದು ಹೇಳಿಲ್ಲ. ನನ್ನೂರು ಅಂದರೆ ನಮ್ಮ ಅಪ್ಪನೂರು, ಎಲ್ಲಿ ಹೇಳಿಲ್ಲ. ನಾನು ಜೇವರಿಗೆ ಅಂತ ಹೇಳ್ತೀನಿ ಯಾವಾಗಲೂ. ಅಂದರೆ ಯಾವ್ದು ಸರ್ ನಿಮ್ಮ ಸ್ವಂತ ಊರು? ವಿಜಯಪುರ ಡಿಸ್ಟಿಕ್, ಬಸವನ ಬಾಗೇಡು ತಾಲೂಕು, ಡೋಣಿ ಆಳ್ವಾರ್ ನಮ್ಮೂರು. ಓಕೆ. ಅಲ್ಲೆಲ್ಲ ಹೊಲ ಇದೆ, ಮಠ ಇದೆ. ಮತ್ತು ನಮ್ಮ ಪಪ್ಪರು ದೊಡ್ಡವರಾಗಿದ್ದು ಜಮಖಂಡಿಯಲ್ಲಿ. ಅಂದರೆ ನಮ್ಮ ಮುತ್ತೆ PWD ಆಫೀಸರ್ ಇದ್ರಂತ, ಅಲ್ಲಿ ಅವ್ರು ದೊಡ್ಡವರಾದರು. ಇಲ್ಲಿ ಹೊಲ ಅದು ಐತಿ. ನಮ್ಮ ಪಪ್ಪರ ಹೆಸರು ಮಾಂತೇಶ್ ಗುರುಮಠ ಅಂತ. ಅಂದ್ರೆ ಆಮೇಲೆ 10th ತನ ಹೆಂಗೋ ಚೆನ್ನಾಗಿ ಮಾಡ್ಕೊತ ಬಂದೆ. ಅಂದರೆ ಇಷ್ಟೇ ಒಂದು ಜೋನ್ ಇರುತ್ತೆ ಗೊತ್ತ್ರಿ, ಆ ಟೀಚರ್ ಮಗ ಅಂದಮ್ಯಾಗ ಇಲ್ಲೇ ಹೋಗ್ಬೇಕು, ಇಷ್ಟೇ ಮಾಡಬೇಕು. ಎಲ್ಲರೂ ಹೋದರೆ ಟೀಚರ್ ಮಗ ನೋಡುತ್ತೆ, ಅದನ್ನು ಭಯ. ಫ್ರೀಡಮ್ ಇದ್ದವನೇ ಸ್ವಲ್ಪ ಒಳಗೆ ಬಂದೆ. ಜೇವರಿಗೆ ಬಂದ ಮ್ಯಾಗ ಪಪ್ಪಂದು ಭಯ ಜಾಸ್ತಿ ಇತ್ತು ನನಗೆ. ನಮ್ಮ ಪಪ್ಪರು ಇನ್ನಾದರೂ ಹೆದರುತ್ತೆ, ನಾನು ಮನೆಗೆ ಎಲ್ಲರೂ ಹೆದರ್ತಾರೆ. ಪಪ್ಪ ಅಂದರೂ ನನಗೆ ಬರಲ್ಲ. ಅಂದರೆ ಅದು ಏನು ಇದು ಫೀಲ್ ಆಗಿಬಿಡ್ತೈತಿ, ಫ್ರೀ ಇರಲ್ಲ. ಫ್ರೀಯಾಗಿ ಬೆಳೆದವನು ಒಮ್ಮೆ ಕಟ್ಟಾಗದಂಗೆ ಆಗಿಬಿಡ್ತು. ಶನಿವಾರ ಬಂತಂದ್ರೆ ಶುರು ನಮ್ಗೆ ಸೀದಾ ಬ್ಯಾಗ್ ಹಾಕೋದು, ಊಟಿಲ್ಲ ಪಾಟಿಲ್ಲ, ಸೀದಾ ಬಸ್ಸೇ ಬಿಡೋದು ಊರಿಗೆ. ಎಡ್ರಮ್ ಇಳಿಯೋದಿಲ್ಲ ರೀ, ಸೀದಾ ಮಗನಿಗೆ ಹೋಗೋದು. ಅಂದ್ರೆ 3 ಅವರ್ ಜರ್ನಿ. ಬಿಜಾಪುರಕ್ಕೆ ಇಲ್ಲ ಜೇವರಿಗಿಂದ ಒಂದು 60 ಕಿಲೋಮೀಟ್ರು. ಎಡ್ರಾಮಿ ದಾಟ್ ಅಲ್ಲಿ ಊರಿಗೆ ಆಯಿ ಮುತ್ತಿನ ಬಲ್ಲಿ. ಮತ್ತು ಸೋಮವಾರ ಬರ್ತಂದ್ರೆ ಅಲ್ಲಿಂದ ಬರೋದು, ಇಲ್ಲಿ ಮನೆಗೆ ಇರೋದು. ವೆಕೇಶನ್ಗಂತ ಹೋಗ್ತಿದ್ರಿ? ಹಾಂ. ಅಂದರೆ ಜಾಸ್ತಿ ನಾನು ಇಷ್ಟಪಡ್ತಿದ್ದೆ ಮಾಗಣಿಗೆ, ಅಲ್ಲಿಂದ ಬೆಳೆದಿದ್ದಿಲ್ಲ. ಆಮೇಲೆ ಇವಾಗ ನಾನು ಏನಾದರೂ ಮನಸ್ಸು ಬರಲಿಲ್ಲ, ನನಗೆ ಎಲ್ಲರೂ ಹೋಗ್ಬೇಕು ಅನಿಸ್ತಂದ್ರೆ ನಾವು ಬರೋ ಜೇವರಿಗೆ. ಅಂದರೆ ನಂದು ಅಲ್ಲೇ ಈಗ ಊರಾಗ್ಬಿಟ್ಟೈತೆ ನನಗೀಗ. ಅದೇ ಯಾರು ತುಂಬ ಇಷ್ಟಪಡ್ತಾರೆ, ಮಗ ಅಂತಾನೆ ಹೇಳಿಸ್ಕೊತೀರಿ. ತಪ್ಪೇನಿಲ್ಲ. ಸೊ ಅದೇ ಹೇಳಿದ್ರಿ ಸರ್, ನಿಮ್ಮ ಒಂದು ಕೊರತೆ ಪ್ರಕಾರ ನಿಮ್ದೇನು ಕೊರತೆ ಇತ್ತಲ್ಲ, ಸೊ ಹೀಯಾಳಿಸ್ತಾ ಇದ್ರು ಅಂತ ನೀವು ಹೇಳಿದ್ರಿ. ತುಂಬಾನೇ ಅನ್ಕಂಫರ್ಟೇಬಲ್ ಅನಿಸ್ತಾ ಇತ್ತು, ಇರಿಟೇಟ್ ಆಗ್ತಾ ಇತ್ತು ಅಂತ. ಸೊ ಇದ್ರ ಬಗ್ಗೆ ಮನೇಲಿ ಮಾತಾಡಿದ್ರ ನೀವು? ಹೇಳಿದ್ದೆ ಮಮ್ಮಿಗೆ, ಅದೆಲ್ಲ ಹೇಳಿದ್ದೆ, ಅಳತಿದ್ದೆ. ಹಿಂಗ್ಯಾಕಂದ್ರು ಅಂತ. ಅಂದ್ರೆ ನನಗೇನೋ ಗೊತ್ತಿರಲಿಲ್ಲ, ನನಗೆ ನೋವು ಅನ್ನೋದೇ ಗೊತ್ತಿಲ್ಲ ನನಗೆ. ಅಪ್ಪು ಎಲ್ಲಿವರೆಗೂ ಅಂದ್ರೆ 5ನೇ ತನ. ನಿಮಗೆ ಮೊದಲು ನನ್ನ ನೋವು ಅನ್ನೋದು ಗೊತ್ತಾಗೋದಿಲ್ಲಪ್ಪ ಅಂದ್ರೆ ನಮ್ಮ ಪಪ್ಪ ಊರಿಗೆ ಬಂದಾಗ ಓದೋ ಟೈಮಿಗೆ ಹೊಡೆಯೋದು, ಗಾಬರಿ ಬಿಟ್ಟು ತಪ್ಪಕ್ಕೆ ಓದ್ಬಿಡವ, ಹೊಡೆಸ್ಬಿಡವ. ನಮ್ಮ ಪಪ್ಪ ಪಾಠ ಹೇಳ್ತಿದ್ರು ನನಗೆ. ಭಯ. ನಮ್ಮ ಮುತ್ತೆ ಆಯಿ ಮುತ್ತೆ ಎಲ್ಲ ಫ್ರೀ ಬಿಟ್ಬಿಡೋರು, ಅಮ್ಮ ತೆರೆಗ ನಡೆಯಾಗ ಅಂತೇಳಿ. ಅಂದರೆ ಅದೊಂದು ಭಯ. ನಿಮ್ಮಲ್ಲಿರುವಂತಹ ಕೊರತೆ ಸರ್ ನೀವು ಹೇಳಿದ್ರಿ, ನಿಮಗೆ ಗೊತ್ತಾಗಿದ್ದು ಯಾವಾಗ?
ನಿಮಗೆ ಇಮೋಷನಲಿ ನಿಮಗೆ ಫೀಲ್ ಆಗಿದೆ ಅವಾಗ ನಿಜವಾಗ್ಲೂ ನನ್ನ ಹತ್ರ ಈ ಕೊರತೆ ಇದೆನಾ ಅಂತ? ಇಲ್ಲ, ನನಗೇನು ಯಾವತ್ತೂ ಬಂದಿಲ್ಲ. ಯಾವಾಗ ನನಗೆ ಸ್ವಲ್ಪ ಮೆಚುರಿಟಿ ಹಾಕೋತ ಬಂತು, ಎದಕ್ಕೆ ಗೊತ್ತಾಗಿದೆ ಅಂತ ಫಸ್ಟ್ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ದೋಸ್ತರು ನನಗೆ ಹಂಗೆ ಸಿಕ್ಕಿಬಿಟ್ಟಿದ್ರು. ಇಲ್ಲಿವರೆಗೂ ನನಗೇನಾದರೂ ಒಂದು ದೇವ್ರಿಗೆ ಬಿಟ್ಟರೆ ಮನೆಗೆ ಬಿಟ್ಟು ಕೇಳೋದಂದ್ರೆ ದೋಸ್ತರೇ ಅಷ್ಟೇ. ನಾನು ಹೇಳ್ಕೋದು ದೋಸ್ತರ ಬಲ್ಲಿನೇ, ಜಾಸ್ತಿ ಜಗಳ ಮಾಡೋದು ದೋಸ್ತರ ಬಲ್ಲಿನೇ. ಅಂದರೆ ನನಗೆ ಮೈನಸ್ ಪಾಯಿಂಟು ಗೊತ್ತು, ಅವ್ರಿಗೆ ನನಗೆ ಪ್ಲಸ್ ಪಾಯಿಂಟು ಗೊತ್ತು. ನಮ್ಮ ದೋಸ್ತರು ಏನಂದ್ರೆ ನನಗೆ ಕಷ್ಟನೇ ಗುಡ್ತಿದ್ದಿಲ್ಲ. ಅವರೇ ಬಂದು ಪ್ರೈಮರಿ ಇದ್ದಾಗ ಅವರೇ ಬ್ಯಾಗ್ ಎತ್ಕೊಂಡು ಹೋಗೋರು, ನನಗೊಬ್ಬ ಎತ್ಕೊಂಡು ಹೋಗವ, ಅವನಿಗೂ ಬ್ಯಾಗ್ ಒಬ್ಬರು ಎತ್ಕೊಂಡು ಹೋಗೋರು. ಬ್ಯಾಗ್ ನನಗೆ ವಜ್ಜಿತ್ತು, ಕೂಡ್ಸ್ಕೋರು, ಕರ್ಕೊಂಬರೋರು. ಸೊ ಸಪೋರ್ಟ್ ಇತ್ತು. ಆಮೇಲೆ ಪಿ ಯು ಸಿ ಬಂದಮೇಲೆ ನೂರಂದೇಶ್ವರ ಕಾಲೇಜ್ ಮಾಡಿದೆ ಜೇವರ್ಗಿದಾಗೆ. ಅಲ್ಲಿ ಶಾಣು, ಅಭಿ, ಒಂದು ತುಂಬ ನಮ್ಗೆ ದೊಡ್ಡದೊಂದು ಗ್ಯಾಂಗ್ ಅಂತ ಹೇಳ್ಬೋದು. ಅಂತ ಒಂದು ಗ್ಯಾಂಗ್ ಸಿಕ್ಬಿಡ್ತು. ಅಲ್ಲೊಂದು ಸ್ವಲ್ಪ ಹುಚ್ಚು ಹೋಗಿ ಅವ್ರ ನೋವು ನನಗೆ ಎಲ್ಲಿ ನಾಟಲಿಲ್ಲ. ಒಳಗಡೆನೆ ಅದು ಹತ್ತಿದ್ದೀನಿ, ಸಿಕ್ಕಾಪಟ್ಟೆ ಹತ್ತಿದ್ದೀನಿ. ಯಾಕಾರು ಬದುಕ್ಬಿಟ್ಟೆ ಅಂತ ಅನ್ಕೊಂಡಿದ್ದೀನಿ, ಯಾಕೆ ಇರ್ಬೇಕಂತ ಅನ್ಕೊಂಡಿನಿ. ಅಂದ್ರೆ ಯಾವಾಗಂದ್ರೆ ನಮ್ಮ ಪಪ್ಪ ಬೈದಾಗ ಏನೋ ಸಿಟ್ಟಿಗೇರಿ ಅಂದ್ಬಿಟ್ರು. ಏನಾಗಿತ್ತು ಸರ್ ಅದು ಘಟನೆ? ಇಲ್ಲ, ಏನೋ ಮನೆಯಲ್ಲಿ ಪಪ್ಪಾಗ ಒಂದೊಂದ್ಸಲ ಆರಾಮ ಇರ್ತಿದ್ದಿಲ್ಲ, ಸ್ವಲ್ಪ ಹೆಡ್ಡಾಗಿ ಜಾಸ್ತಿ ಅವರಿಗೆ. ಮನೆಗೆ ಇರ್ತಾರೆ ಅವರು, ಫಾರ್ಮಸಿ ಮೆಡಿಕಲ್ ಲೈಸೆನ್ಸ್ ಇದೆ. ಅಂದರೆ ಸಡನ್ನಾಗಿ ಬೈದು ಬಿಡೋರು. ಜಸ್ಟ್ ಮಾಡ್ಕೊಂಡವ್ರ ಏನೋ ಒಂದು ಮಾತಾಡೋದಕ್ಕೆ ಅಥವಾ ಏನೋ ಒಂದು ಇದಕ್ಕೆ ಏನೋ ಒಂದು ಕೋಪ ಮಾಡಿ ಬೈದು ಬಿಟ್ಟಿದ್ರು. ಏನೋ ಬುಡ್ಡ ನೀ ಎಲ್ಲರೂ ಹೋಗಿ ಇದು ಮಾಡ್ಕೋ ಹಂಗೆಲ್ಲ ಸುಮ್ಮನೆ ಸಿಟ್ಟನೆ ಅಂದ್ಬಿಟ್ಟಿದ್ರು. ಅದು ನನಗೆ ಹೆಂಗೆ ಆಗ್ಬಿಡ್ತಂದರೆ ಅದು ಕುಂತು ಬಿಡ್ತು ಒಳಗಡೆ. ಯಾರಾದರೂ ಬೈಲಿ ನಾನು ತಲೆ ಕಟ್ತಲ್ಲ, ನಮ್ಮ ಪಪ್ಪ ಬೈದಲ್ಲ ಅಂತೇಳಿ. ಆಮೇಲೆ ಮಮ್ಮಿ ಬಂದರು, ಮಮ್ಮಿ ನೈಟ್ ಬಂದರು, ಅತ್ತೆ ಹಿಂಗಂದ್ರು ಹೇಳಿದ್ರು. ಸಿಟ್ಟನಾಗ ಅಂದಿರ್ತಪ್ಪ ಪಪ್ಪ ಒಳ್ಳೆ ತಲೆ ಹಾಕೋತೇನೋ ಅಂದ್ರೆ ನನಗೆ ಗೊತ್ತಿಲ್ಲ ರೀ ಅವೆಲ್ಲ ಅನ್ಸ್ಕೊಂಡಿದ್ದು ಮಾಡಿದ್ದೆಲ್ಲ ಅಂದರು. ನನ್ನ ಏನೋ ಒಂದು ಹಿಂಗೆ ಬಂತು. ಒಂದು ಸ್ವಲ್ಪ ಮನೆ ಬಿಟ್ಟು ಹೋಗಿದ್ದೆ. ಮೊಬೈಲು ಬೇಕಂದಿದ್ದೆ ನಾನು ಆ ಟೈಮಿಗೆ. ಅದೇ ಟೈಮಿಗೆ ಅದನ್ನು ಬೈದು ಬಿಟ್ಟಿದ್ರು. ಮನೆ ಬಿಟ್ಟು ಹೋಗಿದ್ರ? ಮನೆ ಬಿಟ್ಟು ಹೋಗಿದ್ದು ಸಾಲಿ ಹೋಗಿ ಮಕ್ಕೊಂಡ್ಬಿಟ್ಟಿದ್ದೆ. ಇನ್ನೇನು ಜೇವರ್ಗೆ ದಾಟಬೇಕು, ಹಿಡಿದು ಬಿಟ್ರು ನಾನು ಸ್ಕೂಲ್ ಮುಂದೆ. ಹಿಡಿದು ಮತ್ತೆ ಹಂಗೇನಿಲ್ಲ ಹಂಗೆ ಹಿಂಗೆ ಅಂದು ಕರ್ಕೊಂಬಂದ್ರು. ಅಂದ್ರೆ ನನ್ನೊಳಗೆ ನಾನು ಹತ್ತಿದ್ದೀನಿ. ನಮ್ಮ ಮಮ್ಮಿ ಗೊತ್ತು, ನಮ್ಮ ಅಜ್ಜಿ ಗೊತ್ತು, ಇವರಿಬ್ಬರಿಗೆ ಗೊತ್ತು. ನಮ್ಮ ತಾತಗ ಅಷ್ಟು ಗೊತ್ತಿಲ್ಲ, ನನ್ನ ನಗು ಮುಖ ಅಷ್ಟೇ ಗೊತ್ತು. ನಮ್ಮ ಮಮ್ಮಿ ನಮ್ಮ ಅಜ್ಜಿಗೆ ನಾನು ಸುಮ್ಮನೆ ಕುಂತ್ರೆ ಇವನಿಗೇನಾಗೈತಿ ಬೇಜಾರಿದ್ದಾರ ಚಾ ಮಾಡ್ಕೊಂಬರೋರು. ಅಂದ್ರೆ ಅವ್ರು ಗೊತ್ತಾಗ್ಬಿಡೋದು ಅವ್ರಿಗೆ. ಮುಕ್ಕದ ಮ್ಯಾಗ ಇಡೋರು ಪಪ್ಪ ಹೊಡೆದಿಲ್ಲ ಪಾಠ ಕೆಳಗೆ ಬಂದಂದ್ರೆ ಗೊತ್ತಾಗ್ಬಿಡೋದು ಅವ್ರಿಗೆ ಪಪ್ಪ ಹೊಡೆದ ನನಗೆ. ಇವಾಗ ಹೆಂಗಿದೆ ಸರ್? ಅಂದ್ರೆ ಆಗಿನ ಲೈಫು ಇವಾಗಿನ ಲೈಫ್ ಕಂಪ್ಯಾರಿಸನ್ ಮಾಡಿದ್ರೆ ಹೆಂಗ ಅನಿಸ್ತಾ ಇದೆ? ಏನೇನು ಮೇಡಮ್, ನಾನು ಎಲ್ಲ ಟೈಪು ಆರಾಮಾಗಿದ್ದೀನಿ ಅನಿಸುತ್ತೆ. ಇಲ್ಲ, ನನಗಿನ್ನ ಒಬ್ಬೊಬ್ರು ಏನೂ ಇರಲ್ಲ. ನಾನು ಕರೆಕ್ಟಾಗಿದ್ದೀನಿ. ಹೈಟ್ ಒಂದಿಲ್ಲ ಅಷ್ಟೇ. ಹೈಟ್ ಬಿಟ್ಟರೆ ಎಲ್ಲರೂ ನಾರ್ಮಲ್. ಏನು ಮಾಡೋದಕ್ಕೂ ಸಾಧ್ಯ, ಛಲ ಇರಬೇಕು ಅಂತ ಅನ್ನೋದು. ಹಠ ಇದ್ರೆ ಗುಡ್ಡನ ಹೊಡೆದು ಪುಡಿ ಮಾಡ್ಬೋದು ಮೇಡಮ್. ಮಾಡ್ಬೋದು, ಅದೇ ಹೇಳ್ತಾ ಇರೋದು ಸರ್. ಇವಾಗ ನೋಡಿ, ನೀವು ಹೇಳಿದ್ರಿ ಏನು ಮಾಡ್ತಾರೆ ಅಂದರೆ ತನ್ನಲ್ಲಿರುವಂತಹ ಕೊರತೆಯನ್ನೇ, ಇವಾಗ ನಿಮ್ಮ ಥರನೇ ಇದ್ದಾರೆ, ಬ್ಯಾಡ್ ಡಿಸಿಷನ್ನ ತೊಗೊಂಡ್ಬಿಡ್ತಾರೆ ಸರ್ ಸಡನ್ ಆಗಿ. ಇವಾಗ ನೀವು ಹೇಳಿದ್ರಿ ಅಪ್ಪ ಅಂದ್ರು ನನಗೆ ಬೇಜಾರಾಗಿತ್ತು, ನಾನು ಅತ್ತೆ ಅಂತ. ಇಲ್ಲ, ಆ ಥಾಟ್ ನನಗೂ ಬಂದಿತ್ತು. ಓಕೆ, ಸೊ ಯಾವ ರೀತಿಯಾಗಿ ಆ ಥಾಟನ್ನು ನೀವು ಅಂಥ ಟೈಮಲ್ಲಿ ಸಾಯೋ ಡಿಸಿಷನ್ ತೊಗೊಂಡ್ಮ್ಯಾಗ ನಾವು ಹುಟ್ಟಿರೋ ಸಾಯಕ್ಕಲ್ರಿ, ಸಾಧಿಸೋದಕ್ಕೆ. ಅದಕ್ಕೆ ನಾವು ಬದುಕಬೇಕು. ನಾನು ಕೆಲವೊಂದು ಟೈಮ್ ಹೋಗಿದ್ದೀನಿ, ಏನೋ ಎಂತೆಂಥಲೋ ಪ್ಲೇಸಿಗೆ ಹೋಗಿದ್ದೀನಿ, ಏನೋ ಡಿಪ್ರೆಷನಲ್ಲಿ ಏನೋ ಒಂದಾಗಿ ನಾನು ಸಾಯ್ಬೇಕಾ? ಯಾಕೆ ನಾನು ನೋಡಿ ಮತ್ತೊಬ್ರು ಸಾಯಿಲ್ಲ, ನಾನು ಯಾಕೆ ಸಾಯ್ಬೇಕು? ಅವನವ್ರು ಬೇಕಾದ್ರೆ ಅವ್ರು ಅಂದ್ರು ಸಾಯ್ತಾರ, ನಾ ಯಾಕೆ ಸಾಯ್ಬೇಕ್ರಿ? ಏನು ಮಜಾ ಮಾಡೋಬೇಕು, ಜೀವನ ಐತಿ. ಏನು ಇನ್ನೂ ಒಂದೆರಡು ಕಷ್ಟ ಬರಂಗವ. ಕಷ್ಟ ಎಲ್ಲ ಪಾರ್ ಮಾಡ್ಕೊಂಡು ಹೋದ್ರೆ ಮುಂದೆ ಸುಖ ಸಿಗ್ತದ ಅಂತ ಅನ್ನೋದು ಪ್ರಕಾರ. ಇಲ್ಲ, ನಾನು ಕಷ್ಟನೇ ಪಟ್ಟಿಲ್ಲ. ಇಲ್ಲ, ಇನ್ನಾದ್ರೂ ಹೇಳುತ್ತೆ, ನಾನು ಕಷ್ಟನೇ ಪಟ್ಟಿಲ್ಲ. ನಾವು ಒಪ್ಪನಾಗ ಹೇಳ್ತೀನಿ, ನಾನು ಕಷ್ಟನೇ ಪಟ್ಟಿಲ್ಲ. ಮತ್ತೊಬ್ರು ನೋವು ನಾನು ನೋವಲ್ಲ.
ಮತ್ತೊಬ್ಬರ ನೋವುಗಳು ನನ್ನ ನೋವು ಅಲ್ಲ. ಇದು ಹೈಟ್ ನೋವು ಅಂತಾರೆ ಎಲ್ಲರೂ, ಅಲ್ಲ, ಇದು ನನ್ನ ಪ್ಲಸ್ಸು. ಅದೇ ಸರ್, ಅದಾದ್ಮೇಲೆ ಲೈಕ್ ನೀವು ಹೇಳಿದ್ರಿ ಸ್ಕೂಲ್ ಮುಗ್ದ್ಮೇಲೆ ನಿಮ್ಮ ಮುಂದಿನ ಎಜುಕೇಶನ್ ಎಲ್ಲಿ ಮಾಡಿದ್ರಿ ನೀವು? ಅದೇ PUC ನೂರಂದೇಶ್ವರ ಮಾಡಿದೆ. ಅಲ್ಲೆಲ್ಲ ಗಲಾಟೆ ನಮ್ಮದು ಹಣೆ ಬರ, ದೊಡ್ಡ ಗ್ಯಾಂಗು. ನೋಡ್ತಿರ್ಬೋದು, ನಾನು ಶಾಣು ಪಾಟೀಲು ವಿಡಿಯೋ ರೀಲ್ಸ್ ಎಲ್ಲ ಮಾಡ್ತಿದ್ವಿ. ನಾನು ಶಾಣು ಪಾಟೀಲು, ಅಭಿ, ಜಗು, ಪ್ರಸನ್ನ, ತುಂಬ ಜನ ಇದ್ದರು. ಅಂದರೆ ಒಂದು 4 ಗಾಡಿ ಮೇಲೆ ಬರೋರು, ನನ್ನ ಮುಂದೆ ಕೂಡಿಸ್ಕೊಂಡು, ಇನ್ನಾದರೂ ನಾನು ಮುಂದೆ ಕೂಡೋದು ಬೈಕ್ ಮೇಲೆ ಕುಂಡಿಸಿ ಹಿಂಗೆ ನೋಡಲೇ ಹುಡುಗಿರು ಹೊಂಟ್ರೆ ನೋಡಲೇ ಮಜಾ ಮಾಡ್ಕೊತ ನಾವು ಕ್ಲಾಸಿಗೆ ಬರೋರು. ಒಂದು ವರ್ಷ ಬುಕ್ಸ್ ತಂದ್ವಿ, ಬರ್ತಾ ಬುಕ್ನು ತರಲಿಲ್ಲ ಶಾಲೆಗೆ. ಅಲ್ಲೇ ಯಾರ್ದ್ರೆ ಸ್ವಲ್ಪ ಒಂದು ಪೇಜ್ ಕೂಡ ಒಂದು ಪೆನ್ ಕೂಡ ಅಂತ ಅಲ್ಲೇ ಕುಂತು ಬರೆಯೋದು, ಅದನ್ನು ಅಲ್ಲೇ ಇಟ್ಟು ಬಂದ್ಬಿಡೋದು. ಯಾವ ರೀತಿ ಇತ್ತು ಸರ್? ಅಂದರೆ ಕಾಲೇಜ್ನಲ್ಲಿ ಶಿಕ್ಷಕರು ಅದನ್ನೆಲ್ಲ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ರು? ಅಂದ್ರೆ ನಮ್ದು ಶಿಕ್ಷಕರು ಕೂಡ ಜಗಳ ಅಲ್ಲ ಮೇಡಮ್. ಅಂದ್ರೆ ನಮ್ಮದು ಉಡಾಳಿಕೆ ಅಂದ್ರೆ ನಾವು ಇದು ಮಾಡೋರಲ್ಲ ನಾವು, ಅಂದ್ರೆ ಹಿಂಗೆ ಟಾರ್ಚರ್ ಮಾಡೋರಲ್ಲ, ನಾವು ಮಜಾ ಮಾಡೋರು. ಅದು ಮಜಾ ಬರೋದು ನಮ್ಮ ಕ್ಲಾಸ್ನಾಗ. ಇಲ್ಲಾಂದ್ರೆ ನಾವು ಮುಂದೆ ಕುಂದಿರ್ತಿದ್ದೆ ಮೇಡಮ್, ಕಾಣಲ್ಲ ಅಂತ ಸರ್ ಮುಂದೆ ಕೊಡ್ಸೋರು. ನನಗೆ ಹಿಂದೆ ಕುಂದ್ರಕ್ಕೆ ಇಷ್ಟ. ಯಾಕಂದ್ರೆ ನಮ್ಮ ದರಿದ್ರ ನಮ್ಮ ಮಕ್ಕಳು ಹಿಂದೆ ಕೂತಾರೆ, ನಾ ಅಲ್ಲಿ ಕುಂದ್ರಬೇಕು. ಹಿಂದೆ ಹೋಗಿ ಕುಂದ್ರೆ ಉಲ್ಲಾಸ್ ಮುಂದೆ ಅನ್ನೋರು. ಸಾರು ಮೂರ್ದಿನ ಬಿಡಿ ಸಾರು. ನಮ್ಮ ಮುಂದೆ ಹೋದ್ರೆ ಇವರು ಬರ್ತಲ್ಲೇ ಉಲೆಯಿಂದ ಬರ್ತಿಲ್ಲ ಅನ್ನೋರು. ಇವ್ರದ್ದೊಂದು ಕಾಟ, ಸರ್ದೊಂದು ಕಾಟ. ಅಯ್ಯೋ, ಈ ಕಡೆ ಒಂದು ಅರ್ಧ ಕುಂದ್ರವ್, ಆ ಕಡೆ ಅರ್ಧ ಕುಂದ್ರವ್, ಮಜಾ ಮಾಡ್ತಿದ್ದೆ. ಸರ್ಗಳು ಕೂಡ ಒಳ್ಳೆ ಬಾಂಧವ್ಯ ಮೇಡಮ್. ಅಂದ್ರೆ PUC ನಲ್ಲಿ ಎಲ್ಲ ಕಡೆನು ಒಳ್ಳೆ ಬಾಂಧವ್ಯ. ಉದ್ಧಾರ ಆಗಲ್ಲ ನೀವು ಅಂತಿದ್ರು. ನೀವು ಹೇಳ್ತೀನಿ ಬರೆದು ಕೊಡ್ತೀವಿ ಬಾಂಧವ್ಯ, ಉದ್ಧಾರ ಆಗಲ್ಲ ಅಂತಿದ್ರು. ಅವ್ರು ಇವಾಗ ಸಿಕ್ಕಿದ್ರೆ ಹೇಗೆ ಅನ್ಸುತ್ತೆ? ಅಂದ್ರೆ ಏನಂತ ಮಾತಾಡ್ತಾರೆ? ಅದೇ ಶಿಕ್ಷೆ ಏನು ಕೈನ ಉಡಾಳಿಕೆ ಬಿಟ್ಟಿಲ್ಲ ಅಂತಾರ. ಇನ್ನಾದ್ರೂ ಬಿಡಲ್ಲ ಮೇಡಮ್, ರಕ್ತದಲ್ಲೇ ಇದೆ ಅಲ್ಲ ಕಾಮಿಡಿ. ನೀವು ನಂಬಲ್ಲ ಮೇಡಮ್, ನಾವು ಅವಾಗ ಹೆಂಗಿದೀವಲ್ಲ, ಈಗ ನಾವು ಎಷ್ಟೇ ಬೆಳೆದ್ರು ಹಂಗೆ ಇರ್ತೀವಿ. ಇನ್ನಾದ್ರೂ ಸಾಲಿಗೆ ಓದ್ತಿರ್ತೀವಿ, ಸಾಲಿ ನೇಮ್ ಇರಲ್ಲ, ಸಾಲಿಗೆ ಓದ್ತಿರ್ತೀವಿ. ಏನ್ರು ಮುಗದ ಯಾಕೆ ಬಂದ್ರಿ, ಏನು ಸರ್ ನೋಡಂಗ ಅನ್ಸಿದ್ರೆ ಬಂದೀವಿ. ಮಜಾ ಅದ. ಇನ್ನಾದ್ರೂ ಸಿಗುತ್ತಾರೆ ನಮ್ಮ ಸರ್ಗಳು. ಹೌದಲ್ಲ. ಮತ್ತೆ ಡಿಗ್ರಿ ಎಲ್ಲಿ ಮಾಡಿದ್ರಿ ಸರ್? ಡಿಗ್ರಿ ಅಲ್ಲೇ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಜೀವರಿಗೆ ಮಾಡಿದೆ. ಟೋಟಲ್ ಇನ್ನು ನಾನೇ ಬರೋಣ ಜೀವರಿಗೆ ಮುಗಿದೈತ್ರಿ. ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಜೀವರಿಗೆ ಮಾಡಿದೆ. ಟೋಟಲ್ ಇಲ್ಲಿ ಗ್ಯಾಂಗ್ ಅಲ್ಲಿ ಬಂತು ಅಂತ ಸೆಟಪ್ ಆಗಿಬಿಡ್ತು. ಸೇಮ್ ಇಲ್ಲಿ ಗ್ಯಾಂಗ್ ಅಲ್ಲಿ ಬಂತು. ಮತ್ತ ಯಥಾ ರಾಜ ತಥಾ ಪ್ರಜಾ ನಂಗೆ ಹೊಡ್ತು. ಅಲ್ಲಿನೂ ಹುಡುಗಿಯರು ಅವರು ನಾನು ಲೆಟ್ರ್ ಕೊಡೋರು, ನಾವು ಅವ್ರಿಗೆ ಕೊಡೋವು. ಮಜಾ ಮಾಡು. ಅಂದ್ರೆ ನನ್ನ ಜೀವನದಲ್ಲಿ ಚೈಲ್ಡ್ಹುಡ್ನ ಹಿಂಗೆ ಬೆಳೆದಿದ್ದು ಗೊತ್ತಿರಲಿಲ್ಲ ನನಗೆ, ಹಿಂಗೆ ಸ್ಕೂಲಲ್ಲಿ ಬೆಳಿಬೇಕಂತೇಳಿ. ಟೀಚರ್ ಮಗ ಸ್ಟ್ರಿಕ್ಟಾಗಿ ಬೆಳೆದ್ಬಿಟ್ಟೆ. ಇಲ್ಲಿ ನಮ್ಮದು ಒಂದು ಶಾಣೆಂದು ನಾವೆಲ್ಲ ಒಂದು ಗ್ಯಾಂಗ್ ಕಲ್ತೇವಲ್ರಿ, ಅದು ನಾನು ಮರೆಯಲ್ಲ. ಆ ದೋಸ್ತಾನಿಕೆ ಕಷ್ಟದಾಗ ರೊಕ್ಕ ಸಹಾಯ ಮಾಡ್ತಾರಲ್ಲ ಗೊತ್ತಿಲ್ಲ, ಬಟ್ ಕಷ್ಟ ಅಂತೇಳಿ ಎಲ್ಲಿದ್ರು ಕರ್ಕೊಂಡು ಬರ್ತಾರೆ ಅಂತ. ಅಂದ್ರೆ ಪುಣ್ಯ ಮಾಡಿದ್ದೀನಿ ಅಂತ ದೋಸ್ತರು ಪಡಿಲಕ್ಕೆ. ಹೌದು. ಇವತ್ತಿನ ಕಾಲದಲ್ಲಿ ಎಲ್ಲಿ ಸಿಗ್ತಾ ಇದ್ದಾರೆ ಸರ್? ಇವಾಗ ಮತ್ತೆ ಅಷ್ಟೇ ಅಲ್ರಿ, ತುಂಬಾ ಜಾಡ್ತು ನಾವು. ಸೊ ಇದು ಆಗಿತ್ತು ನಿಮ್ಮ ಡಿಗ್ರಿ ಪಯಣ, ನಿಮ್ದು ಫ್ರೆಂಡ್ಸ್ ಇದೆಲ್ಲ ಆಗಿತ್ತು. ಇದನ್ನ ಬಿಟ್ಬಿಟ್ಟು ಸರ್ ನೀವು ರಿಯಾಲಿಟಿ ಶೋಸ್ಗಳಲ್ಲಿ ಆಸ್ ಎ ಕಂಟೆಸ್ಟೆಂಟ್ ಆಗಿ ಪಾತ್ರ ವಹಿಸಿದ್ರಿ. ಯಾವಾಗ ಬಂತು ಸರ್ ನೀವು ರಿಯಾಲಿಟಿ ಶೋಸ್ಗಳಲ್ಲಿ ಹೋಗ್ಬೇಕು ಅಂತ? ಯಾಕೆ ಬಂತು? ಇನ್ಸ್ಪೈರ್ ಯಾರು ಮಾಡಿದ್ರು ನಿಮ್ಗೆ? ನಮ್ಮ ದೋಸ್ತ್ರೆ ಮಾಡಿದ್ರು ಮೇಡಮ್. ಅಂದ್ರೆ ಡಿಗ್ರಿ 3rd ಇಯರ್ಗೇನು, ಅಂದರೆ 3rd ಸೆಮ್, ಅವಾಗೊಂದು ಟಿಕ್ಟಾಕ್ ಅಂತೇಳಿ ಬಂತು. ಟಿಕ್ಟಾಕ್ ಅಂತ ಬಂತು. ಅಂದರೆ ಒಬ್ಬರ ಕಾಲಲ್ಲಿ ಯಾಕೆ ನಾವು ವಿಡಿಯೋ ಮಾಡ್ತಾಯಿದ್ವಿ. ಇವಾಗ ಕುಂತಾಗ ಇವೊಂದು ವಿಡಿಯೋ ಮಾಡೋದು, ಸ್ಟೋರಿ ಹಾಕೋದು, ಪೋಸ್ಟ್ ಮಾಡೋದು, ಅದನ್ನೆಲ್ಲ ಸ್ಟಾರ್ಟ್ ಮಾಡಿದೆವು. ಅಂದರೆ ಪ್ರಸನ್ನ ಹರಸೂರ್ ಅಂತ ನಮ್ಮ ಫ್ರೆಂಡು, ಅವನು ವಿಡಿಯೋ ಮಾಡ್ತಿದ್ದ ನನಗೆ, ಆ ಥರ ಮಾಡು ಈ ಥರ ಮಾಡು ವಿಡಿಯೋ ನನ್ನ ಕೈಲೇ ಮಾಡಿಸ್ದ ಅವನು. ಆಮೇಲೆ ಹಿಂಗೆ ಮಾಡ್ತಾ ಶಾಣು ನಾವು ಕಂಟೆಂಟ್ ಮಾಡಿದ್ವಿ. ಅಂದ್ರೆ ಉಲೇನು ಹಿಂಗೆ ಬಳ್ಳೆ ಒಟ್ಟು ಅಂದ್ರೆ ನನ್ನ ಕಾಲು ಎಳೆಯವರು ನಮ್ಮ ದೋಸ್ತರು. ಅಲ್ಲೆಲ್ಲ ನನಗೆ ಕಾಲು ಎಳಿತಿರಲ್ಲ, ನನಗೆ ಹಾಕ್ತಿರಲ್ಲ ಮಾಡ್ಯಾನ. ನಾನು ನಮ್ಮೂರಲ್ಲ, ಅದ್ರಾಗ ಸಿಗೋದು ಒಡೆಯೋದು ಸಿಗೋದು ನನಗೆ ಹೊಡಿಲಕ್ಕ. ಆಯ್ತಲೇನು
ಅದೇನೋ ಒಂದಿಷ್ಟು ಮಾಡ್ಕೋತ ಬಂದ ಮ್ಯಾಗ ನನಗೆ ನೆನಪಿರೋದು ಅದೊಂದು ಪೋಲಿಯೋ ಹಾಕೋದಂತೇಳಿ ಬಂತು ಮೇಡಮ್. ವಿಡಿಯೋ ಮಾಡಿದ್ವಿ, ಅವ್ನು ಕೂತಿರ್ತಾನೆ, ನಾನು ಓಡಿ ಬರ್ತೀನಿ, ಶಣೆ ಯಾಕೆ ಓಡೊಂಟಿದ್ದೆ ಅಂತ ನಾನು ಯಾಕೆ ಓಡೊಂಟಿದ್ದೆ ಅಲ್ಲಿ ಅಂತ ಕೇಳ್ತಾನೆ. ನಾನು ಇಲ್ಲಿ ಪೋಲಿಯೋ ಹಾಕೋರು ಬಂದ್ರೆ ಅದು ಕೂಡ ಬಂದಿದ್ದೆ ಅಂತ. ಅಂದ್ರೇನು ಸಣ್ಣ ಹುಡುಗ ಮಾಡಿ ಪೋಲಿಯೋ ನನಗೆ ಹಾಕ್ಲಕ್ಕೆ ಬಂದಿರ್ತಾರೆ. ಅಂದ್ರೆ ಅದು ಸೀಸನ್ ಇರುತ್ತೆ ಅವಾಗೆ, ಅಂದ್ರೆ ಪೋಲಿಯೋ ಆಗೋ ಸೀಸನ್. ಡಿಗ್ರಿ ಕಾಲೇಜ್ಗಳಿಗೆಲ್ಲ ಬಂದು ಮಾಹಿತಿ ಕೊಡ್ತಾರೆ, ಅಲ್ಲೊಂದು ಬೂತ್ ಮಾಡಿರ್ತಾರೆ ಸಣ್ಣ ಮಕ್ಕಳಿಗೆ ಬಂದು ಹಾಕೊಂಡು ಹೋಗ್ಲಿಕ್ಕೆ. ಮತ್ತು ಪಂಚಾಯತಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವೆಲ್ಲ ಒಂದೊಂದು ಕಡೆ ಇರ್ತವೆ. ಅದನ್ನು ಇಟ್ಕೊಂಡು ಅದು ಮಾಡಿದ್ವಿ. ಅದನ್ನು ಕಂಟೆಂಟ್ ಅಲ್ಲಿನಿಂದ ಅದು ಸುಮ್ಮನೆ ಹಿಂಗೆ ಹಾಕೋತಾಯಿತ್ತು. ಆಮೇಲೆ ಅದು ಬ್ಯಾಂಡ್ ಆಯಿತು. ಅವಾಗ ಸಿಕ್ಕಾಪಟ್ಟೆ ನಾವು ಬೈತಿದ್ರು ನಮಗೆ, ಉಡಾಡೋ ಮಕ್ಕಳು ಏನು ವಿಡ ಮಾಡ್ತು ಹಂಗೆ ಬಾರ್ಕೊಂಡೋಗ್ಬಿಟ್ಟಿದ್ವು ನಾವು. ಆಮೇಲೆ ಇನ್ಸ್ಟಾಗ್ರಾಮ್ ಬಂತು. ಮೊದಲು ಇನ್ಸ್ಟಾಗ್ರಾಮ್ ಮುಟ್ಲಿಕ್ಕೆ ಭಯ ಬರ್ತಿದ್ವಿ ಮೇಡಮ್. ಯಾಕೆ ಸರ್? ಅದು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು ಗೊತ್ತಿರೋದು ಅಷ್ಟೊಂದು. ಆಮೇಲೆ ಅದು ರೀಲ್ಸ್ ಮಾಡಿ ಅವಾಗ ಅಂದಿದ್ರು ನಮ್ಗೆ ಉಡಾಳ್ರು. ನಮ್ಮ ಅಪ್ಪ ಒಂದ್ಸಲ ಬಾತ್ರೂಮ್ದಾಗ ಓದ್ಬಿಟ್ಟಿದ್ದ, ಏನಿನಗೆ ಡಾನ್ ಅಂದ್ರೆ ಡಾನ್ ಅಂತಾರೆ ಅಂತೇಳಿ. ಅವು ಡಾನ್ ಅಂತ ನಾನೇನು ಮಾಡಂದೆ, ಅವ್ರಿಗೆ ನನಗೆ ಬೈದ್ರೆ ಏನು ಮಾಡಲಿ. UK ಹುಲಿ ಅನ್ನೋರು, ಡಾನ್ ಅನ್ನೋರು, ಅಂದ್ರೆ ವಿಡಿಯೋ ನೋಡಿ ಅವ್ರಿಗೆ ಮಜಾ ಸಿಗೋದು ಅನ್ನೋರು. ನಮ್ಮಪ್ಪ ಒಂದ್ಸಲ ಜಳಕ ಮಾಡ್ತಾರೆ ಬಕ್ಕನ ಹೋದ, ಯಪ್ಪ ಇದೆ ಅಂತ ಉಡಾಳ ಅಂದ್ರು. ಬಟ್ ಇವಾಗ ಅವರೇ ನಮಗೆ ಸನ್ಮಾನ ಮಾಡ್ತಾರೆ ಮೇಡಮ್. ನಮ್ಮ ದೋಸ್ತರೇ ಮೇನ್ ಕ್ರೆಡಿಟ್ ಗೋಸ್ಟು ಶಾಣು ಪಾಟೀಲ್, ಅವನೇ ಮಾಡಿದ್ದು. ಮತ್ತು ನಮ್ಮ ದೋಸ್ತರು ಹೋಲ್ ಟೀಮ್ ಒಂದು ಆರಾಮ 10 ಜನ ಅದಾರೆ. ಸೊ ರಿಯಾಲಿಟಿ ಶೋನ ಪಯಣ ಯಾವ ರೀತಿ ಆಗಿತ್ತು ಸರ್? ಅಂದ್ರೆ ಫ್ರೆಂಡ್ಸ್ ಎಲ್ಲ ಹೋಗಂದ ತಕ್ಷಣ ಯಾವ ರೀತಿ ಹೇಗೆ ರೆಡಿ ಆದ್ರಿ? ಇಲ್ಲ, ನನಗೆ ಗೊತ್ತೇ ಇಲ್ಲ ಆಡಿಷನ್ ಹೆಂಗೆ ಕೊಡ್ಬೇಕು ಅನ್ನೋದು, ನನಗೆ ಗೊತ್ತೇ ಇಲ್ಲ. ಬಟ್ ಸ್ಟೇಜ್ ಫಿಯರ್ ಇತ್ತು ನನಗೆ. ಯಾಕಂದ್ರೆ ಒಂದೇನಿಂದ ನಾನು ಗಣರಾಜ್ಯೋತ್ಸವ ದಿನ ಇದು ಮಾಡ್ತೀವಲ್ಲ ಮೇಡಮ್, ಏನು ಭಾಷಣ ಮಾಡ್ತೀವಲ್ಲ, ಸ್ಪೀಚ್, ಅವೆಲ್ಲ ನಾ ಮಮ್ಮಿ ಕೂಡ ಸ್ಕೂಲ್ ಹೋಗಾಗೆಲ್ಲ ನಾನು ಮಾಡ್ತಿರ್ತಿದ್ದೆ. ಅದು ನನಗೊಂದು ಡೇರಿಂಗು. ಸ್ಟೇಜ್ ಮೇಲೆ ನಿಂತು ಮಾತಾಡೋದು, ಇದ್ರ ಮೇಲೆ ನಿಂತು ಮಾತಾಡೋದು ನನಗೆ ಅದೊಂದು ಡೇರಿಂಗ್ ಇತ್ತು. ಆಡಿಷನ್ ಅಂತ ಫಸ್ಟ್ನೇ ಟೈಮ್ ಹೋದೆ. ನಮ್ಮ ಪಪ್ಪ ಗೊತ್ತಾರ ಗೊತ್ತಿದ್ದೆ. ಒಟ್ಟು ಫಸ್ಟ್ ನಿಮ್ಮ ಜೀವನದಲ್ಲಿ ರಿಯಾಲಿಟಿ ಶೋ ಅಂತ ಯಾವ ವೇದಿಕೆ ಆದ್ಮೇಲೆ ಕಾಲಿಟ್ಟಿದ್ರಿ? ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ ರೀ. ಒಂದ್ಸಲ ಹೋದೆ, ರಿಜೆಕ್ಟ್ ಆಯಿತು. 2ನೇ ಸಲ ಹೋದೆ, ಸೆಕೆಂಡ್ ರೌಂಡ್ ರಿಜೆಕ್ಟ್ ಆಯಿತು. 3ನೇ ಸಲ ಹೋದೆ, ಅದು ಸೆಲೆಕ್ಷನ್ ಆಯಿತು. ಎಷ್ಟು ಅಂದ್ರೆ ಕಂಟಿನ್ಯೂ ಸೀಸನ್ 3 ಕೊಟ್ಟೆ, ಸೀಸನ್ 4 ಕೊಟ್ಟೆ, ಆಗಲಿಲ್ಲ. ಪ್ರೀಮಿಯರ್ ಲೀಗ್ ಅಂತ ಒಂದು ಗ್ರೂಪ್ ಸ್ಟಾರ್ಟ್ ಮಾಡಿದ್ರು, IPL ಟೀಮ್ ಗತ್ಲೆ. ಅಲ್ಲಿ ನಾನು ಸೆಲೆಕ್ಷನ್ ಆದೆ ಮೇಡಮ್. ಸೊ ಆಡಿಷನ್ ಕೊಟ್ರಿ, ಅಲ್ಲಿ ಸೆಲೆಕ್ಷನ್ ಆಯ್ತು. 3rd ರೌಂಡ್ ಆಯಿತು. ಇನ್ನು ಮೇನ್ ರೌಂಡ್ ಅಂತ ಇರುತ್ತೆ. ಅಂದರೆ ನಾವು 3 ಇದ್ರಾಗ ಏನು ಆಡಿಷನ್ ಕೊಟ್ಟಿರ್ತೀವಿ ಅದೊಂದು ಸ್ಕ್ರಿಪ್ಟ್ ಅಂತ ಮಾಡಿರ್ತಾರೆ. ಅಂದರೆ ನಾವು ಮಾಡಿರೋದನ್ನೇ ನಮ್ಮ ತಲೆಯಿಂದ ಒಂದು ಗ್ರಾಫ್ ಮಾಡಿರ್ತಾರೆ. ಅದು ನೋಡಿದ್ರೆ ಇಷ್ಟು ಬಂಡಾಗ ಅಂತಿತ್ತು. ನಾನು ನಾಳೆ ಆಡಿಷನ್ ಗ್ರ್ಯಾಂಡ್ ರನ್, ಇವತ್ತು ನೈಟ್ ಗ್ರ್ಯಾಂಡ್ ರನ್ನು, ನಾಳೆ ಸೆಲೆಕ್ಷನ್ನು ಸ್ಟೇಜ್ ಮೇಲೆ. ಓದ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಎಲ್ಲ ಬರ್ತಿದೆ. ನಮ್ಮ ಶಣೆ ಸರ್ ಅಂತಿದ್ದಾರೆ. ಭಯ ಆಗ್ಬಿಡ್ತು ಅವ್ರ ಮುಂದೆ ಹೋಗಿ. ಅಂದರೆ ಗ್ರ್ಯಾಂಡ್ ರನ್ನರ್ ಅವ್ರ ಮುಂದೆ ಹೇಳ್ಬೇಕು. ಅಂದರೆ ಸ್ಟೇಜ್ ಮೇಲೆ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾನೆ, ಕ್ಯಾಮ್ರಾ ಎಲ್ಲ ಇದು ಮಾಡ್ಕೋಬೇಕು. ಸ್ಟೇಜ್ ಮೇಲೆ ಹೆಂಗೆ ಮಾತಾಡ್ತಾನೆ, ಇವನಿಗೆ ಎಲ್ಲಿ ಇದು ಮಾಡ್ತಾನೆ, ಅವ್ರಿಗೆ ಗೊತ್ತಿರ್ಬೇಕಲ್ಲ ಕ್ಯಾಮ್ರಾ ಎಲ್ಲೆಲ್ಲ ಮೂವ್ ಮಾಡ್ಬೇಕಂತೇಳಿ. ನನಗೇನು ಗೊತ್ತಿಲ್ಲ. ನಾನು ಆಡಿಷನ್ ನಾನು ಎಲ್ಲೂ ತರಬೇತಿ ತೊಗೊಂಡಿಲ್ಲ, ಏನೂ ಇಲ್ಲ. ಡೈರೆಕ್ಟ್ ಹೋದವ ನಾನು. ಆಡಿಷನ್ ಕೊಟ್ಟೆ, ಸೆಲೆಕ್ಷನ್ ಆಯಿತು. ಅದು ನನ್ನ ಹೈಟ್ನಿಂದನೂ ಗೊತ್ತಿಲ್ಲ. ಓದೆ, ನೆನಪಾರ್ಬಿಟ್ಟೆ ಮೇಡಮ್. ಬರಲಿಲ್ಲ, ಕೈ ಹತ್ತು ನನ್ನ ಹೆಸರು ನನಗೆ ಹೇಳಕ್ ಬರಲಿಲ್ಲ ಇಲ್ಲಿ ಸರ್ ಮುಂದೆ. ಆಮೇಲೆ ಡೈರೆಕ್ಟರ್ ಸರ್ ಹತ್ರ ಹೋದೆ. ಸರ್ ನನಗೇನು ಬರ್ದಲ್ಲ ಸರ್, ಹೇಳು ಅಂದರು. ಎಲ್ಲ ಹೇಳಿದೆ, ಬರ್ತದಲ್ಲ ಹೋಗಂದ್ರು. ಸರ್ ಅಲ್ಲಿ ಬರ್ತಿಲ್ಲ ಸರ್ ನನಗಂದೆ. ಆಮೇಲೆ ಅಳ್ಕೋದಕ್ಕೆ ಕುಂತ್ಬಿಟ್ಟೆ ಮೇಡಮ್. ರಾತ್ರಿ 11 12 ಆಗಿದೆ, ಅಳ್ಳಾಕದ್ಬಿಟ್ಟೆ. ಅದ್ರಾಗ ಇಬ್ಬರು ನಮ್ಮ ದೋಸ್ತರು ಬಿಡ್ಲಾಕ್ ಬಂದಿದ್ರು, ಅವರು ಊರಿಗೆ ಹೋಗ್ಬಿಟ್ರು. ಜಗದೀಶ್ ಮಂತ ಆನಂದ್ ಅಂತೇಳಿ. ಯಾಕ ಆ ಫೀಲಿಂಗ್ ಆಯ್ತು ಸರ್? ನಾಳೆ ಸ್ಟೇಜ್ ಮೇಡಮ್, ಅಂತ ಅಂತ ಲೈಟ್ ನಾವು ಎಲ್ಲೋ ಬೆಂಗಳೂರೇ ನೋಡಿದ್ದಿಲ್ಲ ಮೇಡಮ್. ಬೆಂಗಳೂರಾಗ ಬಂದೀವಿ, ಎಲ್ಲೋ ಟ್ರಿಪ್ಪಿಗೆ ಒಂದ್ಸಲ ಬಂದು ಏನೋ ಒಂದು ನೋಡ್ಕೊಂಡು ಹೋಗಿರ್ತೀವಿ. ಅದು ಸ್ಟೇಜ್ ಮೇಲೆ ನಿಂತು ಮಾತಾಡಿದ್ರೆ ಹೆಂಗತ್ತೆ ಮೇಡಮ್, ಇಲ್ಲೆಲ್ಲ ಹಾಕೊಂಡು ಅದು ಬೇರೆ ಅಳ್ಕೋತ ಕುಂತ್ಬಿಟ್ಟೆ. ಎಲ್ಲ ಟೆಕ್ನಿಷಿಯನ್ಸ್ ಬಂದರು, ಎಲ್ಲ ಡೈರೆಕ್ಟರ್ ಬಂದರು, ಶೋ ಹೆಡ್ ಬಂದರು. ಕುಂತು ಯಾಕೋ ಏನಾಯ್ತು ಸ್ಕ್ರಿಪ್ಟ್ ಹಾರ್ದು ಕೊಟ್ಟರು. ಅಂದರೆ ಇವನು ಕೂಲ್ ಆಗಲಿ ಅಂತ ಹಾರ್ದು ಕೊಟ್ಟಿದ್ರು. ನಿನಗೇನು ಬರ್ತದೆ ಸ್ಟೇಜ್ ಮೇಲೆ ಮಾಡಿ ನಾಳೆ ಅಂದ್ರೆ, ನಿನಗೇನೋ ಬರ್ತೀನಿ ಸ್ಟೇಜ್ ಮೇಲೆ ಮಾಡು ಅಂದ್ರೆ, ನಾನು ಬ್ಯಾಗ್ ಹಿಡ್ಕೊಂಡು ಕೂತ್ಬಿಟ್ಟಿದ್ದೆ ಮೇಡಮ್. ನಾವು ಊರಿಗೆ ಹೋಗ್ಬಿಡ್ತೀನಿ ನಾನು ಬಿಟ್ಬಿಟ್ರೆ ಅಂತ ಕಂಠೀರವ ಸ್ಟುಡಿಯೋದಾಗ.
ನನ್ನ ಕೆಲವರು ಸರ್ಗಳು ಬೈದರು, ನೀನು ನಾಚಿಕೆ ಭಯಲಾತದಂದ್ರೆ ಕಂಟಿನ್ಯೂಸ್ ಕೂಡ ಬಟ್ಲೆ ಓಡಾಡ್ಬಾ ನೀನಂದ್ರು. ಅಂದ್ರೆ ನಾಚಿಕೆ ಮರ್ಯಾದೆ ಹೋಗುತ್ತಂತ. ಸರ್ ಏನು ಸರ್ ಹೆಂಗೆ ಮಾತಾಡ್ತೀರಿ ಸರ್, ಮತ್ತು ಭಯ ಆಗಕ್ಕೆ ಬಂದಲ್ಲ, ನಾಚಿಕೆ ಬರೋಕ್ಕೆ ಬಂದಿಲ್ಲ, ಬಟ್ಲೆ ಓಡಾಡ್ಬೋ ಹೋಗು ಅಂದರು. ಆಮೇಲೆ ನಮ್ಮ ಸ್ವಾಮಿ ಸರ್ ಡೈರೆಕ್ಟ್ರು ಮತ್ತು ಶಣಯ ಸರು ಮತ್ತೆಲ್ಲ ಅವ್ರ ಟೀಮು, ಶಣಯ ಅಬ್ಬಿಗರೆ ಅಂತ ರೈಟ್ರ್ ಇದ್ದಾರೆ. ಮಗ ಇದು ಒಂದು ಒಳ್ಳೆ ಅವಕಾಶ, ಮಿಸ್ ಮಾಡ್ಕೋಬೇಡ, ಚೆನ್ನಾಗಿ ಮಾಡು, ನೀನು ಏನು ಬೇಕಾದ್ರೂ ಮಾಡು ಅಂತ ಹೇಳಿದ್ದಾರೆ, ಆರಾಮ್ಸೆ ಮಾಡು, ಕೂಲಾಗಿರು ಅಂದರು. ಓಕೆ ಅಂದು ಹೆಂಗೋ ರಾತ್ರಿ ಬೆಳತ್ರ ಮತ್ತು ಅದೇ ಮೊಬೈಲಲ್ಲಿ ಸ್ಕ್ರಿಪ್ಟ್ನ ಏನೋ ಹಂಗೆ ಮಾಡ್ಕೊಂಡು 3-4 ಗಂಟೆ ತನಕ ಅದನ್ನು ಒಬ್ಬನೇ ಮಾಡ್ತಾಯಿದ್ದೀನಿ. ಮೇಲೆ ಎಲ್ಲರೂ ಬೆದ್ಕೊಂಡವ್ರು ಅವರು ಟೆನ್ಷನಲ್ಲಿ. ನನಗೆ ಮೊಕ್ಕೋಬಾಲೆ ಏನರ ಅಲ್ಲಿ ಮೊಕ್ಕೋಬಾಲೆ ಅಂತ ಅವರು ಪಾಪ ಅವ್ರು ಹೀಗೆ ಪರಿಚಯ ಆದವರು ಮೇಡಮ್, ಒಂದು ವಾರ ಪರಿಚಯ ಆದವರು, ಅಷ್ಟು ಕ್ಲೋಸ್ ಆಗಿಬಿಟ್ರು. 4 ತನಕ ಪ್ರಾಕ್ಟೀಸ್ ಮಾಡಿ ಬಾತ್ರೂಮ್ದಾಗ ಕುಂತಾಗೂ ಅದೇ, ಹುಚ್ಚು ಒಯ್ಯಾಗೂ ಅದೇ, ಕೂಳಂತರೂ ಹೋಗೋದಲ್ಲ. ಊಟ ಮಾಡೋದು ತಿನ್ನಿಸೋರು ನಮ್ಮದು ಹುಡುಗರು, ಒಳ್ಳೊಳ್ಳೆ ಒಂಥರ ಆಲತ್ತು. ಊಟನೇ ಮಾಡಿಲ್ಲ ಕರೆಯರಿ ನಾನು, ಏನೋ ಒಂದು ಚಹಾ ಕುಡವ, ಏನೋ ಒಂದು ಮಜ್ಜಿಗೆ ಕುಡವ, ಒಟ್ಟು ಸೆಲೆಕ್ಟ್ ಆಗ್ಬೇಕು, ಒಂದಿನ ಅಂದ್ರೆ ಅವನು ಮಕ್ಕೋಬೇಕು ಅನ್ನೋದೊಂದು. ಅಂತೂ ಇಂತೂ ಒಂದಿನ ಕುಂತೆ ಅದು ಟೈಮ್ ಬಂದಂಗೆ ಪ್ರೆಸರ್ ತಲೆ ಏರ್ಲಕತ್ರಿ. ಎಕ್ಸಾಮ್ದ ಹೆಂಗೆ ಏರ್ತದೆ ಹಂಗ್ರಿ, ಅದ್ರಕ್ಕೂ ಡಬಲ್ ಏರ್ ಆಗ್ತೈತಿ. ರಾತ್ರಿ ಒಂದು ಕೆಲಸ ಮಾಡಿ ಎಲ್ಲರೂ ಮಕ್ಕೊಂಡಿದ್ರು, ನಾನು ಬಟ್ಟೆ ಬಿಚ್ಚಿ ಅವನು ನೀನೇ ಕಾಲಪ್ಪ ಅಂತೇಳಿ ಒಂದು 15-30 ಸಲ ವಾಶ್ರೂಮ್ ಹೋಗಿ ಬಂದಿನಿ ಮೇಡಮ್. ಕರೆಕ್ಟ್ ಅವನು 15-30 ಸಲ ವಾಶ್ರೂಮ್ ಹೋಗಿ ಬಂದಿನಿ. ನನ್ನ ಪಾಳೆ ನೈಟ್ 12-3 ಗಂಟೆಗೆ ಬಂತು ಮೇಡಮ್ ಸ್ಟೇಜ್ ಮೇಲೆ. ನಾಳೆಗೆ ಯಾರಿಗೋ ಅಂತ ಹೋದೆ. ಸರ್ ಮಾಡ್ತೀನೋ ಅಂದರು. ಮಾಡ್ತೀನಿ ಸರ್, ಪುಕ್ಕು ಅಲ್ಲತ್ತದ್ರಿ ಎದ್ದೆ. ಮಾಡ್ತೀವಿ ಮಗ ನೀನು ಮಾಡ್ತೀವಿ, ಅವ್ರು ಧೈರ್ಯ ತುಂಬಲಾಗ್ತಾರ. ಯಾರು ಸರ್? ಸ್ವಾಮಿ ಸರ್. ಶಾಣೆ ಸರ್ ನೋಡಿದ್ರೆ ನಮಗೆ ಇದ್ದ ಭಯನೂ ಕಲಾಸ ಆಗ್ತಿದ್ದ, ಅಂಜು ಬಿಡ್ತಿರೋ ಪುರ. ಅವ್ರು ಮಾಡ್ತೀವಿ ಮಗ ಹೋಗು, ಏನಾದ್ರು ಹೋಗು ಅಂತವ್ರೆ. ಮುರಳಿ ಅಂತೇಳಿ ಒಬ್ಬ ಮಾಡತ್ತಿದ್ದ, ಇನ್ನೊಬ್ಬನು ಹೋಗೋದಿತ್ತು, ಡೈರೆಕ್ಟಾಗಿ ನನ್ನೇ ಕಳಿಸ್ಬಿಟ್ರು ಒಳಗಡೆ. ಸಾರ್ ಮೈಕೊಕ್ಕು ನಿಂದು ನನಗೆ ಒಳ್ಳೆ ಆಗ್ತಿದ್ದಾರೆ ಸರ್, ಹೆಂಗ್ರಿ ಸರ್ ಅಂದೆ. ಅದು ಏನೋ ಗೊತ್ತಿಲ್ಲ ಮೇಡಮ್, ಇವ್ರ ಎನರ್ಜಿನೋ ಗೊತ್ತಿಲ್ಲ. ನಾ ದ್ಯಾಮೈ ಜಾಸ್ತಿ ನಂಬ್ತೀನಿ ರೀ, ದ್ಯಾಮೈಗೆ ಅಂದರೆ ಗ್ರಾಮ ದೇವತೆಗೆ ಜಾಸ್ತಿ ನಂಬ್ತೀನಿ. ಗಣೇಶ ನಂಬ್ತೀನಿ, ಆಂಜನೇಯ ನಂಬ್ತೀನಿ, ಮನೆದೇವ್ರು ನಂಬ್ತೀನಿ. ಚುಟ್ಟು ಅಂತ ಐತೆ ಒಂದು ಸಾಂಗ್ ಬಂದ್ರಿ, ಅದು ಹೆಂಗೆ ಬಂತೋ ಗೊತ್ತಿಲ್ಲ. ಸೀದಾ ಹಾಕಿದ್ರು ಎಂಟ್ರಿ ಅಂದರು, ಸೀದಾ ಸೈಕಲ್ಲಿ ಹೋಗಿ ಹಿಂಗೆ ಮಾಡಿ ನಿಂತುಬಿಟ್ಟೆ. ಅದು ಲೈಟು ಕ್ಲಾಪ್ ಜೊತೆ ಜನ ಜಡ್ಜು ಜಗ್ಗೇಶವರು, ಪುರಿ ಅಣ್ಣ, ಅಕ್ಕಲು ಅಣ್ಣ, ಅನುಶ್ರೀ ಅಕ್ಕ, ಚೈತ್ರವಾಸು ಮೇಡಮು, ಚೈತ್ರ ಮೇಡಮ್, ಎಲ್ಲರೂ ಶಕ್ತಿ ಅದೇ. ನನಗೇನೋ ಕಲಾವಿದರಿಗೆ ಒಂದು ಶಕ್ತಿ ಬರುತ್ತೆ ಮೇಡಮ್, ಗೊತ್ತೈತ್ರಿ ಯಾವುದರಿಂದ ಮೇಡಮ್? ಅದೇ ಜಡ್ಜಸ್ ಎಲ್ಲ ನೋಡಿ ಇನ್ಸ್ಪೈರ್ ಮಾಡ್ತಾರೆ, ಕ್ಲಾಪ್ಸ್ ಅದನ್ನೆಲ್ಲ ಚಪ್ಪಾಳೆಯಿಂದ ಅದು ಎನರ್ಜಿ ಬರೋದು, ಅದು ಸೌಂಡು, ಕ್ರೌಡು. ಇನ್ನಷ್ಟು ಮೂಸ್ ಬಂತು ನಿಮ್ಗೆ? ಹೆಂಗ್ ಬಂತು ಗೊತ್ತಿಲ್ಲ. ನಾನು ಉತ್ತರ ಕರ್ನಾಟಕದ ಒಲಿರಿ ಉಲ್ಲಾಸ ರೀ ಅಂದ್ಬಿಟ್ಟೆ. ಅದು ಎಲ್ಲಿತ್ತೋ ಭಯಕ್ಕೆ ನೋಡಿ ಆರೋಗ್ಬಿಡ್ತೀನಿ ನಿಜವಾಗ್ಲೂ ಮೇಡಮ್. ಅದು ಏನು ಪವಾಡನೋ ಏನು ಮಾಡಿದ್ನೋ ಗೊತ್ತಿಲ್ಲ. ಅದು ಚುಟ್ಟು ಒಂದು ಉತ್ತರ ಕನ್ನಡ ಸಾಂಗು ಹಿಂಗೋ ನಿಂತೆ, ನಾನು ಉತ್ತರ ಕರ್ನಾಟಕ ಒಲಿರಿ ಉಲ್ಲಾಸ್ರಿ ಅಂತೇಳಿ ಅಂದೆ. ಏನೋ ಒಂದು ಡೈಲಾಗ್ ಹೇಳೋದಕ್ಕೆ ಜಗ್ಗೇಶ್ ಸರ್ ಸ್ಟೇಜ್ ಮ್ಯಾಗೆ ಬಂದು ಸೈಕಲ್ನ ತೊಗೊಂಡೋದ್ರು. ಕುರಿ ಅಣ್ಣ ಅಲ್ಲತ್ತಿದ್ರು, ಕುರಿ ಅಣ್ಣ ಅಕ್ಕಲ್ ಸರ್ ಉಲ್ಲಾಸ ಜಗ್ಗೇಶ್ ಸರ್ ಒಳ್ಳೆಗೆ ಬರ್ತಾವ್ರೆ, ನನಗೆ ಒಳ್ಳೆಗೆ ಬರ್ತಾವ್ರೆ ಅಂತ ಹೇಳತ್ತಂದ್ರು. ನಾನು ಟಾಕಿನ ಡಿಲ್ಲ ಅದು ಸೀದಾ ನಾನೇನು ಮಾಡಿದ್ನಪ್ಪ, ಏನೋ ತಪ್ಪು ಮಾಡಿದ್ದೇನಿಲ್ಲ ಅಂತೇಳಿ ಸೀದಾ ಸೈಕಲ್ ತೋಡಿ ಹಿಂಗಿಟ್ರು. ಅಯ್ಯೋ ಸರ್ ನಾ ಏನೋ ಸೆಲೆಕ್ಟ್ ಆದೆ ಅನ್ಕೊಂಡ್ಬಿಟ್ಟಿದ್ದಾನೆ ಸರ್ ಅಂತ ನಾನಂದೆ. ಅದೊಂದು ಪಂಚಾಯಿತು. ಅದು ಆಗಿಂದ ಹಂಗೆ ಅವರು ಅಡ್ಡಾಡ ಮಾತಾಡೋದು. ಉಲ್ಲಾಸ ಬಾರೋ ಅಂದರು, ಅಂದರೆ ಜಗ್ಗೇಶ್ ಸರು ಹಿಂಗೆ ಮಾಡು ಅಂದರು. ಸರಿ ಮಾಡಿದ್ರೆ ಹೋಗು ಅಂದರು. ಸೊ ಅದು ಏನಂದ್ರೆ ನನಗೆ ಗೊತ್ತಾಗಿಲ್ಲ. ಮತ್ತೊಂದು ಸಲ ಕರೆದ್ರು, ಇಲ್ಲಿ ಬಾ ಅಂದರು, ಹಿಂಗೆ ಮಾಡು ಅಂದರು. ಇಲ್ಲ ಹೋಗು ಅಂದರು.
ಓಕೆ ಅದು ಏನೋ ಡಬಲ್ ಮೀನಿಂಗ್ದಾಗ ಮಾಡಿದ್ರು ಮೇಡಮ್. ಅಂದರೆ ಅದು ಮಜಾ ಆಗೋದಿತ್ತು, ಆ ಕುರಿಯಣ್ಣ ಮಾತಾಡೋದು, ಆ ಕುರಿಯಣ್ಣ ಮಾತಾಡೋದು ಅದು ಆ ದೇವ್ರು ಕೊಟ್ಟ ಆಸ್ತಿನೋ ಅಥವಾ ನಮ್ಮ ಡೈರೆಕ್ಟರ್ ಸ್ವಾಮಿ ಸರು, ಶರಣಯ್ಯ ಅಂಬೇಗರ್ ಸರು ಮತ್ತು ಶರಣಯ್ಯ ಹಿರೇಮಠ ಸರ್ ಕೊಟ್ಟಿದ್ದು, ಜಿ ಕನ್ನಡ ಕೊಟ್ಟಿದ್ದು ಅದು ಪ್ರೀತಿನೋ ಗೊತ್ತಿಲ್ಲ. ಎಲ್ಲರೂ ನನಗೆ ತುಂಬ ಮಾಡು 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 ಆರಾಮ್ ಮಾಡು ಅಂತಂದ್ರು, ಇನ್ಸ್ಪೈರ್ ಮಾಡಿದ್ರು ಎಲ್ಲರೂ. ಹಿಂಗೆ ಹೋಗಿ ನಿತ್ಯ ಮೇಡಮ್ ಹೊಡೆದೆ ಎಲ್ಲರೂ ಲಾಸ್ಟಿಗೆ ನನ್ನ ಮುಗಿಯತ್ತು ಬಂದರು. ಕರೆಕ್ಟ್ ಕೇಳ ಮಗ ನಾಟಕ ಮಾಡಿದ್ದೆಲ್ಲ ನೀನು ನಿನ್ನೆ ಎಲ್ಲ ನಿನ್ನೆ ಮಾಡಿದ ನಾಟಕ ಕರೆಕ್ಟ್ ಪ್ರಾಮಿಸ್ ಮಾಡ್ಯಾಳ ನಾನು ನಾಟಕ ಮಾಡಿದ ಮಗನೇ ನೀನು. ಇಲ್ಲ ಸರ್ ನನಗೆ ಭಯನೇ ಆಗಿತ್ತು, ನಾವು ಊರು ಹೊಂಟಿದ್ವಿ. ಒಂದು ಡೈಲಾಗ್ ಇರ್ತಿಲ್ಲ ಹೆಂಗೆ ಮಾತಾಡ್ದು ಇಷ್ಟೆಲ್ಲ ಪೇಜ್ ಎಲ್ಲಿ ಬಿಡ್ಲಾರ್ದು ಹೊಡೆದೆಲ್ಲ ಹೆಂಗೆ ಅಂದರು. ಸೊ ನಮ್ಗೆ ಗೊತ್ತಿಲ್ಲ ಸರ್, ಬಂತು ಹೊಡೆದೆ ಸರ್, ಫುಲ್ ಹಗ್ಗು ಮಾಡ್ಕೊಂಡು ಇದು ಮಾಡಿಕೊಂಡು. ಅವತ್ತು ಒಂದು ವಿಷಯ ನಾನು ಮರೆಯಲ್ಲ ಮೇಡಮ್, ಜಗ್ಗೆ ಸರ್ ಅವ್ರ ಸ್ಟೇಜ್ ಮೇಲೆ ಅವ್ರ ಸೀಟ್ ಮೇಲೆ ನಾನು ಕೂರಿಸ್ಕೊಂಡ್ರು. ಬಟ್ ಅದು ಏನೋ ಗೊತ್ತಿಲ್ಲ, ನನಗೊಂದು ಕನಸು ಬಿದ್ದಿತ್ತು ಮೇಡಮ್, ಇದನ್ನು ಎಲ್ಲೋ ನಾನು ನಿಂತಿದ್ದೀನಲ್ಲ ಈ ಚೇರ್ ಮೇಲೆ ಅಂತ. ನನಗೆ ಹೆಂಗೆ ಕರೆಕ್ಟ್ ಕನಸು ಬಿದ್ದಿತ್ತು ಅದೇ ರೀತಿಯಾಗಿ ಜಗ್ಗೆ ಸರ್ ನನ್ನ ಸ್ಟೇಜ್ ಮೇಲೆ ಕರೆದು ಸೀಟ್ ಮೇಲೆ ಕೂರಿಸ್ಕೊಂಡು ಅದು ಏನೋ ಒಂದು ನಂದು ಬ್ಯಾಕ್ಗ್ರೌಂಡ್ ಏನೋ ಒಂದು ಕಲೆಕ್ಟ್ ಮಾಡಿದ್ರು ಮೇಡಮ್. ಅದು ತೊಗೊಂಡು ಅಲ್ಲ ಇದು ಐತೆ ನಿನ್ನ ಬದುಕು ಎಲ್ಲ ಹೇಳಿ ದೇವತಾ ಮನುಷ್ಯ ಸರ್ ಜಗ್ಗೆ ಸರ್. ನಾವು ಯಾವತ್ತೂ ಮರೆಯಲ್ಲ ದೇವ್ರನ್ನ. ರಾಯರ ಭಕ್ತರು ಬೇರೆಯವರು ಹಗ್ಗು ಮಾಡಿಕೊಂಡು ಮುತ್ತು ಕೊಟ್ಟು ತಪ್ಪಿಕೊಂಡು ಚೇರ್ ನಿನ್ನ ಮಗ ಕೂಡು ಒಂದು ಕೂಡಿಸಿ ನಾನು ಅಂದ್ಕೊಂಡೆ ಸಾಕು, ನಾನು ಸಾಧಿಸೋದು ಇಷ್ಟೇ ಸಾಕು. ಸೊ ಮೇಡಮ್ ಅವರು ರಾಜ್ಕುಮಾರ್ ಸರಿಂದ ಯಾಕೆ ಮಾಡ್ಕೊತ ಬಂದವರು, ಅವ್ರು ನಾವು ಬರೀ ಟಿ ವಿಯಾಗ ನೋಡ್ತಿದ್ದೆವು, ಜಗ್ಗೆ ಸರ್ ಬಂದ್ರು ಜಗ್ಗೆ ಸರ್ ಬಂದ್ರು. ನಾವು ಮೇಡಮ್ ಹಿಂಗೆ ಹಗ್ಗು ಮಾಡ್ಕೊಂಡು ಹಿಂಗೆ ಕುಂತ್ರೆ ಸರ್ ಅಂದರೆ ಹೆಂಗಿರುತ್ತೆ ಮೇಡಮ್, ಇದು ಕನಸು ನನಸು ಅನ್ನೋ ಥರ ಇರುತ್ತೆ. ಅದು ನೆನೆಸ್ಕೊಂಡು ನನಗೆ ಇನ್ನಾದರೂ ಒಂಥರ ಪುಕ್ಕ ಪುಕ್ಕ ಅಂತ ಮೇಡಮ್. ಅವರು ನೀನೆಲ್ಲ ಏನೋ ಒಂದು ಶಕ್ತಿ ಇದೆ ಕೊಡ, ನೀನು ಮಾಡ್ತೀಯ ನೀನು. ನನಗೆ ಆ ಶೋದಾಗ ಇರ್ಲಾಕೂ ಒನ್ ಆಫ್ ದಿ ಜಗ್ಗೆ ಸರ್ ನನಗೆ ಭಾಳ ಕಾರಣ. ನಾ ಎಲ್ಲೇ ತಪ್ಪು ಮಾಡಿದ್ರು ಬಿ ಜಗ್ಗೆ ಸರ್ ತುಂಬ ಕಾರಣ. ತಿದ್ದಿ ಹೇಳ್ತಿದ್ರಾ? ಹಾಂ ತಿದ್ದಿ ಹೇಳ್ತಿದ್ದ. ಹಾಂ ನಮ್ಮ ಗುಲಿ ಮಾಡ್ತಾನೆ, ಅವ್ನು ಮಾಡ್ತಾನೆ. ಡೈಲಾಗ್ ಎತ್ಕೊಡ್ರು ಅಂದ್ರೆ ಡೈಲಾಗ್ ಮಾಡ್ತು ಬಿಡೋ, ನಾನು ಡೈಲಾಗ್ ಎತ್ಕೊಡು. ಅವತ್ತೊಂದು ದಿನ ಮೇಡಮ್ ಸ್ಟೇಜ್ ಮ್ಯಾಗ ಕುಂತಿದ್ದು ನಾನು ಗೆದ್ದೆ, ಇನ್ನು ಸಾಧಿಸೋದು ಬೇಕಾಗಿಲ್ಲ, ಸಾಧನೆ ಹಾದಿ ಒಳಗೆ ಹೋದ್ರೆ ಸಾಕು. ಎಲ್ಲರೂ ಆ ಲೆವೆಲಿಗೆ ಬೆಳೆದ್ರೆ ಬೇಡ. ನಾನು ನೋಡ್ತಾ ಇದ್ದೀನಿ ಮೇಡಮ್, ಅಲ್ಲಿದ್ದವರು ಜನ ಹೋಗ್ತಾರೆ, ಅವ್ರ ಹತ್ರನೇ ಹೋಗ್ತಾರೆ, ಅವ್ರ ಹತ್ರನೇ ಫೋಟೋ ತಗೋತಾರೆ, ಡೌನ್ ಟು ಅರ್ತ್ ಅವ್ರಿಗೆ ಅಂತಾರೆ, ನಮಗೆ ಅನ್ನಲ್ಲ. ಹೌದು, ಬೇಕಾಗಿಲ್ಲ ನಮಗೆ. ನಮ್ಮ ಪ್ರೀತಿ ನನಗೆ ಸಣ್ಣದಾಗೆ ಸಿಗ್ಬಿಟ್ಟೈತ್ರಿ ಅದು ಪ್ರೀತಿ. ಅದು ಅಂತೂ ಜಗ್ಗೆ ಸರ್ ಮರ್ಯಾದ ಮೇಡಮ್. ನಂದು ಒನ್ ಆಫ್ ದಿ ಗಾಡ್, ನನ್ನ ಗಾಡ್. ಅವರನ್ನ ಬಿಟ್ಬಿಟ್ಟು ಇನ್ನೂ ಬೇರೆ ಜಡ್ಜ್ ಇದ್ರಲ್ಲ, ಅಕುಲ್ ಸರು. ಅಕುಲ್ ಸರ್. ನಾನು ಕುರಿ ಸರ್ ಟೀಮಿಗೆ ಸೆಲೆಕ್ಟ್ ಆದೆ. ಅನುಶ್ರಕ್ಕನ್ ಟೀಮಿಗೆ ಸೆಲೆಕ್ಟ್ ಆಗಬೇಕಾಗಿತ್ತು. ಟೈಮಿಂಗಲ್ಲಿ ಕುರಿ ಅಣ್ಣನ ಟೀಮಿಗೆ ಸೆಲೆಕ್ಟ್ ಆದೆ. ಯಾವ ರೀತಿ ಇರ್ತಿತ್ತು ಅಂದರೆ ಬಜರ್ ಹೋಗ್ತಿದ್ರು ಅವರು, ಈ ಕ್ಯಾರೆಕ್ಟರ್ ಬೇಕಂದ್ರೆ. ನಮ್ಮ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಟೀಮಿಗೆ ಇದು ಬೇಕಂತ ಬಜರ್ ಹೋಗ್ತವ್ರು 5 ಜನ. ಆನಂದಣ್ಣ, ಆನಂದ್ ಸರು, ಕುರಿ ಸರು, ಮತ್ತು ಅಕುಲಣ್ಣ, ಚೈತ್ರ ಮೇಡಮು, ಮತ್ತು ಅನುಶ್ರಕ್ಕ, 5 ಜನ ಇದ್ದರು. ಬಜರ್ ಹೋತವ್ರು, ನಾನು ಕುರಿ ಸರ್ ಟೀಮ್. ನೀವು ಅವ್ರ ಟೀಮಲ್ಲಿ ಹೋಗ್ಬೇಕಂತ ಉತ್ಸಾಹ. ಸೊ ನಿಮಗ್ ಸೆಲೆಕ್ಷನ್ ಇರ್ತಿತ್ತ ಏನ್ ಅವರೇ ಮಾಡ್ತಿದ್ರು? ಅವರೇ ಮಾಡ್ತಿದ್ರು. ಅವರೇ. ಬಟ್ ಎಲ್ರಿಗೂ ಕುರಿ ಅಣ್ಣ ಬಿಡ್ಲಿಲ್ಲ ನನ್ನ. ನಮ್ಗೆ ಬೇಕು ಸ್ಪೆಷಲ್ ಕ್ಯಾರೆಕ್ಟರ್, ಒಬ್ರು ಡುಮ್ಮ, ಒಬ್ರು ಗಡ್ಡ, ಒಬ್ರು ಸಣ್ಣಿಕ, ಅವ್ರವ್ರ ಪ್ಲಾನ್ ಹಾಕೊಂಡಿದ್ರು. ನಮ್ಗೆ ವಿಚಿತ್ರ ಕ್ಯಾರೆಕ್ಟರ್ ಬೇಕು, ವಿಚಿತ್ರ ಕ್ಯಾರೆಕ್ಟರ್ ಬೇಕಂತ ಕುರಿ ಅಣ್ಣ ತೊಗೊಂಡ್ಬಿಟ್ಟಿದ್ರು. ಹಾಗಾಗಿ ನಾನು ಕುರಿ ಸರ್ ಟೀಮ್ಗೆ ಸೆಲೆಕ್ಟ್ ಆದೆ. ಯಾವ ರೀತಿ ಇರ್ತಿತ್ತು ಪ್ರಾಕ್ಟೀಸ್ ಮಾಡುವಾಗ? ಕಂಟೆಸ್ಟೆಂಟ್ ಬೇರೆಯವರು ಇದ್ರಲ್ಲ, ಅವ್ರ ಜೊತೆ ಸಂಬಂಧ ಇಲ್ಲ, ಯಾವ ರೀತಿ ಇತ್ತು ನಿಮ್ದು? ಇಲ್ಲ, ಎಲ್ಲರೂ ಕೂಡ ನಾನು ಕ್ಲೋಸ್ ಆಗಿದ್ದೆ ಮೇಡಮ್. ಅಂದ್ರೆ ನಾನು ಅನ್ಸುತ್ತಿದ್ದೆ ಅಷ್ಟೇ, ಯಾಕಂದ್ರೆ ನಾನು ಆ್ಯಕ್ಟಿಂಗ್ ಮುಖಾಂತರ ಹೋದವಲ್ಲ, ಸುಮ್ಮನೆ ನಾನು ಓದ್ಕೊಳ್ತಾ ಇದ್ದೆ. ಸೊ ಒಂದಿಷ್ಟು ದಿನ ಟೀಚಿಂಗ್ ಮಾಡಿದೆ, ಟೀಚಿಂಗ್ ಬಿಟ್ಟು ನಾನು ಆ ಕಡೆ ಹೋದೆ. ಟೀಚಿಂಗ್ ಎಲ್ಲಿ ಮಾಡಿದ್ರಿ ಸರ್? ನಾನು ಊರಾಗ ನಾನು ಬಿ ಎಡ್ ಮಾಡಿದ್ದೆ. ಬಿ ಎಡ್ ಮಾಡಿದಾಗ ನಮ್ಗೆ ಟ್ರೈನಿಂಗ್ ಆಗ್ತಾರೆ ಮೇಡಮ್. ಹೌದು. ನಾನು ಆ್ಯಕ್ಚುಲಿ MSc ನಾನು ಟೀಚಿಂಗ್ ತೊಗೋಬೇಕಾಗಿತ್ತು. ನಾನಲ್ಲಿ ರಿಸರ್ಚ್ ತೊಗೊಂಡಿದ್ದೆ, ಅಲ್ಟ್ರಾಟ್ರಾಕ್ ಸಿಮೆಂಟ್ ಮಳೆಕೇಡಲ್ಲಿ ನಾನು ರಿಸರ್ಚ್ ಫೀಲ್ಡಿಗೆ ಹೋಗಿದ್ದೆ.
ಅದಕ್ಕಾಗಿ ಇಲ್ಲಿ ಬಿ ಎಡ್ ಕಂಪಲ್ಸರಿ ಬೇಕಲ್ಲ, ಅದಕ್ಕೆ ನಾನು ಬಿ ಎಡ್ ಮಾಡಿದೆ. ಟೀಚಿಂಗ್ ಹಾಕ್ಬಿಟ್ರು ನನ್ನ. ಅಯ್ಯೋ ನಾವೇ ಚೀಟಿ ನೋಡಿ ಬರೋರು, ಇನ್ನು ಪಾಠ ಹೇಳಕ್ಕೆ ಹೋಗ್ಬೇಕಲ್ಲಪ್ಪ ಅಂತೇಳಿ ಹಾಕಿದ್ರು. ಅಂದ್ರೆ ನಾವು ಟಾಪ್ ಸ್ಟೂಡೆಂಟು ಅಲ್ಲ, ಡೌನ್ ಸ್ಟೂಡೆಂಟು ಅಲ್ಲ, ಎವರೇಜ್ ಬ್ಯಾಲೆನ್ಸ್ ಮಾಡೋಂಥ ವ್ಯಕ್ತಿಗಳು. ಟೀಚಿಂಗ್ ಮಾಡೋಕೆ ನನಗೊಂದು ಸ್ವಲ್ಪ ಧೈರ್ಯ ಯಾಕಪ್ಪ ಅಂದ್ರೆ ಮಮ್ಮಿ ಟೀಚರು. ಮಮ್ಮಿ ನಾನು ನೋಡ್ತಿದ್ದೆ, ಮಮ್ಮಿ ಟೀಚಿಂಗ್ ಮಾಡೋದು, ಇದು ಮಾಡೋದು, ಎಲ್ಲೆಲ್ಲಿ ಪೌಸ್ ಆಗ್ಬೇಕು, ಎಲ್ಲೆಲ್ಲಿ ಇದು ಆಗ್ಬೇಕು. ಈಗ ನಾವು ಟಾಕಿಂಗ್ ಇಂಗ್ಲೀಷ್ ಮಾತಾಡೋದು ಬೇರೆ ಮೇಡಮ್, ಸಬ್ಜೆಕ್ಟ್ ಇಂಗ್ಲೀಷ್ ಮಾತಾಡೋದು ಬೇರೆ. ಸಬ್ಜೆಕ್ಟಲ್ಲಿ ಸೊ ದ್ಯಾಟ್ ಆ್ಯಂಡ್ ಇಟ್ಸ್ ಮೀನ್ ದ್ಯಾಟ್ ಈಸ್ ಇಷ್ಟೇ ಮಾತಾಡ್ತೀವಿ ಇಂಗ್ಲೀಷ್, ಮಾತಾಡೋದು ಇದು ಬೇರೆ. ಹಂಗಾಗಿ ನಾನು ಟೀಚಿಂಗ್ ಮಾಡಿದೆ. ಒಂದು 2 ತಿಂಗಳು 3 ತಿಂಗಳು ಮಾಡಿದೆ. ಮಾಡಿದ್ರಿ ಸರ್? ಜೇವರ್ಗಿಯಲ್ಲಿ ಡಿಗ್ರಿ ಮಾಡಿದ್ದೇನೆ, ಇದು ಬಿ ಎಡ್ ಮಾಡಿದ್ದೆ. ಅಲ್ಲೇ ಮಾಡಿದ್ರ? ಯಾವ ರೀತಿ ಇತ್ತು ಟೀಚಿಂಗ್ ಫೀಲ್ಡ್ ನಲ್ಲಿ ಹೋದಾಗ ಮಕ್ಕಳ ಜೊತೆ, ಅಲ್ಲಿರುವಂತಹ ಸ್ಟಾಫ್, ಪರ್ಮನೆಂಟ್ ಸ್ಟಾಫ್ ಜೊತೆ ಎಲ್ಲ ಯಾವ ರೀತಿ? ಏನಾದ್ರೂ ಎಕ್ಸ್ಪೀರಿಯನ್ಸ್, ನಡೆದಂತಹ ಘಟನೆ, ಮರೆಯಲಾದಂತಹ ಘಟನೆ ಈ ರೀತಿ ಇದ್ರೆ? ಏನಿಲ್ಲ, ಮರೆಯಲಾರದ ಘಟನೆ ಏನಿಲ್ಲ. ಸ್ವಲ್ಪ ಜಗಾಡಿದೆ ಸರ್ ಜೊತೆ ಅಷ್ಟೇ, ಪ್ರಿನ್ಸಿಪಾಲ್ ಜೊತೆ. ಅದು ಎದಕ್ಕೆ ಜಗಳ ಆಯಿತೋ ಗೊತ್ತಿಲ್ಲ. ಟೀಚಿಂಗ್ ಮಾಡೋಕೆ ಹೋದಾಗ ನಾನು ಬ್ರೆಂಚ್ ಮೇಲೆ ನಿಂತು ಟೀಚಿಂಗ್ ಮಾಡ್ತಿದ್ದೆ. ಬೋರ್ಡ್ ಆಗಿಟ್ಟಿರೋದಲ್ಲ, ಅದಕ್ಕೆ ಹುಡುಗರಿಗೆ ಒಂದು ಬ್ರೆಂಚ್ ತಂದು ಹಾಕ್ರಪ್ಪ ಅಂತಂದರೆ ಬ್ರೆಂಚ್ ಮೇಲೆ ನಿಂತು ಪಾಠ ಮಾಡೋನು. ಅದು ಪ್ರಿಪರೇಷನ್ ರಾತ್ರಿ ಬರ್ತಾನೆ ಕುಂತು ಸ್ಟಡಿ ಟೇಬಲ್ ಬರ್ಕೊಳ್ಳೋದು. ಇವತ್ತು ಯಾವುದು ಪ್ಯಾರ ಹೇಳ್ತೀವಿ, ಇವತ್ತು ಯಾವುದು ಟೈಟಲ್ ಹೇಳ್ತೀವಿ, ಅದರ ಟೈಟಲ್ ವಿಷಯ ಏನು, ಎಕ್ಸಾಂಪಲ್ ಏನು, ಅವ್ರೇನು ಕ್ವಶನ್ ಕೇಳ್ಬೋದು, ರಿಪ್ಲೈ. ಅದೊಂದು ಒಂದು ಬೇಸಿಕ್ ಇರುತ್ತೆ ಮೇಡಮ್ ಬಿ ಎಡ್ ಅಲ್ಲಿ. ಅದೊಂದು ಅಸೈನ್ಮೆಂಟ್ ಇರುತ್ತೆ, ಲೆಸನ್ ಪ್ಲಾನ್. ಆ ಲೆಸನ್ ಪ್ಲಾನ್ ಅನ್ನು ಕರೆಕ್ಟಾಗಿ ಕೂತ್ಕೊಂಡು ಅದನ್ನು ಅವ್ರು ಕೇಳಿದಾಗ ಏನು ಹೇಳ್ಬೇಕು, ನಾವೇನು ಎಕ್ಸಾಂಪಲ್ ಕೊಡಬೇಕು, ಅದರ ಬಿಟ್ಟು ಅವ್ರಿಗೆ ತಿಳಿಯೋಂಥ ಎಕ್ಸಾಂಪಲ್ ಅದು ನಾನು ಸ್ವಲ್ಪ ಪ್ರಿಪೇರ್ ಆಗುತ್ತಿದ್ದೆ. ಅದೊಂದು ಸ್ವಲ್ಪ ನನಗೆ ಈಸಿ ಆಗ್ತಿತ್ತು. ಅಮ್ಮ ಹೆಲ್ಪ್ ಮಾಡ್ತಿದ್ರ? ಇಲ್ಲ, ನಾನು ಅವಾಗ ನಾನೇ ಸ್ವಂತ ರೂಮ್ ಮಾಡ್ಕೊಂಡಿದ್ದೆ ಇಲ್ಲೇ. ಮಮ್ಮಿ MSc ಮಾಡ್ಬೇಕಾದ್ರೆ ಅವ್ರು ಆ ಕಡೆ ಹೋದ್ರು, ನಾನು ಈ ಕಡೆ ಶಿಫ್ಟ್ ಆದೆ. ಆಮೇಲೆ ಒಂದಿಷ್ಟು ದಿನ ನಾನು ಚಿಕ್ಕಮ್ಮನ ಮನೆಗೆ. ಮಕ್ಕಳು ನಿಮಗ್ ಈ ರೀತಿ ನೋಡ್ಬಿಟ್ಟು ಏನಾದ್ರು ಮಾತಾಡೋದಾಗ್ಲಿ ಇರುತ್ತಲ್ಲ? ಇಲ್ಲ, ಅಲ್ಲಿ ಜೇವರ್ಗೆ ಅಂತನ್ನೆಲ್ಲ ನಾನು, ಅಂದ್ರೆ ಇದು ಆಗಿತ್ತು. ಅದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು. ಉಲ್ಲಾಸನ ಅಂದ್ರೇನು ಮಾಡೋರು ಹುಡುಗರೆಲ್ಲ ಚಿಕ್ಕವರಲ್ವಾ, ಅವ್ರು ಬೇಯಕ್ಕೂ ಆಗಲ್ಲ, ಅನ್ನಕ್ಕೂ ಹೋಗಲ್ಲ, ಬಂದು ಹಿಂಗೆ ಮುಕ್ರೋರು ಆಗೋದು ಇರಿಟೇಷನ್. ನಾನು ಅದು ಇರಿಟೇಷನ್ ಹೆಂಗೆ ತೊಗೊಂಡ್ಬಿಟ್ಟಿದ್ದೆ ಅಂದರೆ ಅದು ಮಜಾ ಟೈಪ್ ತೊಗೊಂಡ್ಬಿಟ್ಟಿದೆ. ಅಂದರೆ ನನಗೆ ಇನ್ನಾದರೂ ನಾನು ದೊಡ್ಡವ್ರಿಗೆ ಅನ್ಸಿಸ್ತೀನಿ ಮೇಡಮ್, ಈ ಸಣ್ಣ ಮಕ್ಕಳಿಗೆ ಅನ್ಸೋದಾಗಲ್ಲ, ಏನೋ ಮಾಡ್ಬಿಡ್ತೇವೆ. ಅದಕ್ಕೆ ಅವೆಲ್ಲ ನಾನು ಸುಮ್ಮನೆ ಹಿಂಗೆ ಹೋಗ್ಬಿಡ್ತೀನಿ ಹಿಂಗೆ. ಸೊ ನಮ್ಮ ದೋಸ್ತ ಅಂದ್ಬಿಟ್ಟಿದೆ, ಯಾರೇ ನನಗೆ ಏನ್ರಿ ಅಂದ್ರೆ ಸ್ಮೈಲ್ ಕೊಡ್ಬಿಡು ಅಂತ. ಆ ಸ್ಮೈಲ್ ಓಕೆ ಅಂತ, ಅದು ನನಗೆಲ್ಲ ಹೆಲ್ಪ್ ಆಯ್ತು. ರಿಯಾಲಿಟಿ ಶೋನಲ್ಲಿ ಸೆಲೆಕ್ಷನ್ ಆದ್ಮೇಲೆ ಮನೆಯವ್ರ ರಿಯಾಕ್ಷನ್ ಯಾವ ರೀತಿ ಇತ್ತು? ಅಪ್ಪ ಅಮ್ಮ? ನಮ್ಮ ಮನೆಯಾಗ ಯಾರಿಗೂ ಗೊತ್ತಿಲ್ಲ. ಶೋ ನೀವು ಸೆಲೆಕ್ಟ್ ಆಗಿದ್ದು ಗೊತ್ತಿರ್ಲಿಲ್ಲ, ಟಿವಿಯಲ್ಲಿ ನೋಡಿದ್ದು ಮಾಡಿದ್ದು? ನಾನು ಜೇವರ್ಗಿಯಲ್ಲಿ ಬಾಡಿಗೆ ಇದ್ದೆ ಮೇಡಮ್, ನನಗೆ ಆಡಿಷನ್ ಫೋನ್ ಬಂತು. ಸರ್ ಅಲ್ಲಿಂದಲೇ ಯಾಕೆ ನೀವು ಬಾಡಿಗೆ ಇದ್ದಿದ್ರಿ? ಎಲ್ಲಿ ಅಂದ್ರೆ ಜೇವರ್ಗಿ ರೂಮ್ ಮಾಡಿದ್ದೆ ನಾನು. ಅಲ್ಲೇ ಇತ್ತಲ್ಲ, ಅಪ್ಪ ಅಮ್ಮನೂ ಅಲ್ಲೇ ಇರ್ತಿದ್ರು. ಊರಿಗೆ ಹೋದ್ರಲ್ಲ, ನಾನು MSc ಗುಲ್ಬರ್ಗ ಅಪ್ಪ ಕಾಲೇಜ್ ಬಂದೆ, ಶರಣಬಸವ ಯೂನಿವರ್ಸಿಟಿ ಬಂದೆ. ಮತ್ತು ಅವರೇ ಇಲ್ಲಿ ಇರ್ಬೇಕಂತ ನಾನು ಗುಲ್ಬರ್ಗ ರೂಮ್ ಮಾಡಿದೆ. ಅಲ್ಲಿ 1-2 ವರ್ಷ ಮುಗಿಸ್ಕೊಂಡು ಬಿ ಎಡ್ ಅಂತ ಹೊಳ್ಳಿ ಇಲ್ಲೇ ನನಗೆ ಬೇರೆ ಕಡೆ ಕಲಿಯೋದು ಬೇಡ, ಇಲ್ಲೇ ಕಲಿಬೇಕಂತ ನಮ್ಮ ಮಮ್ಮಿ ಬೇರೆ ಕಡೆ ಮಾಡ್ತಿದ್ರು. ನಾನು ಜೇವರ್ಗೆ ಓದ್ನಿತ್ತು, ದಿಮಾಕ್ ಮಾಡಿ ಇಲ್ಲಿ ಮಾಡಿದೆ. ನಾನು ಯೂನಿವರ್ಸಿಟಿ ಲಿಸ್ಟ್ನಾಗಿತ್ತು, ಬಟ್ ನಾನು ಅದು ಏನೋ ಗೊತ್ತಾಗಲಿಲ್ಲ ನನಗೆ ಯೂನಿವರ್ಸಿಟಿ ಲಿಸ್ಟಲ್ಲಿ. ನಾನು ಜೇವರ್ಗೆಲ್ಲಿ ಮಾಡಿದೆ, ಅಲ್ಲೇ ರೂಮ್ ಮಾಡಿಕೊಂಡೆ. ಇದು ಇಂಡೈರೆಕ್ಟಾಗಿ ಆಡಿಷನ್ ಕೊಟ್ಟೆ. ನಮ್ಮ ಮಮ್ಮಿಗೆ ಒಂದು ಹೇಳಿದೆ, ಮಮ್ಮಿ ಹಿಂಗೆ ಆಡಿಷನ್ ಸೆಲೆಕ್ಟ್ ಆಗೈತಿ, ಬೆಂಗಳೂರಿಗೆ ಹೊಂಟಿ, ನಾನು ಒಬ್ಬನೇ ಹಂಗೆ ಹೋಗ್ತೀನಿ, ನಾನು ಯಾರಿಗಾರು ಕರ್ಕೊಂಡು ಹೋಗ್ತೀನಿ, ಮಮ್ಮಿ ಒಂದು 5,000 ರೂಪಾಯಿ ಹಾಕು. 5,000 ರೂಪಾಯಿ ಹಾಕಿದ್ರು, ಗೊತ್ತಿಲ್ಲಾರ್ದಂಗೆ ಹಾಕಿದ್ರು ಮಮ್ಮಿ. ಎಲ್ಲ ಬ್ಯಾಗ್ ಪ್ಯಾಕ್ ಎಲ್ಲ, ಪಪ್ಪಗೊಂದು ಗೊತ್ತಿಲ್ಲ, ಯಾರ್ಯಾರಿಗೂ ಗೊತ್ತಿಲ್ಲ ಮನೆಯಾಗ. ನಾನು ಎಲ್ಲಿದ್ದೀನಿ ಅಂತಂದ್ರೆ ಜೇವರ್ಗೆ ಆಗಿದ್ದೀನಿ, ರೂಮ್ನಾಗ ಇದ್ದೀನಿ, ಹೊರಗೆ ಬಂದೀನಿ, ಊಟ ಮಾಡಾಕ್ತೀನಿ, ಇಷ್ಟೇ. ಎಲ್ಲಿದ್ದರೂ ಇಷ್ಟೇ. ಇಲ್ಲಿಕ್ಕಂದ್ರೆ ಗುಲ್ಬರ್ಗ ಬಂದೀನಿ, ಭಾಳ ಏನಾರು ಟ್ರೈನ್ ಸೌಂಡ್ ಅದು ಬಂದಿತ್ತಂದ್ರೆ ಗುಲ್ಬರ್ಗ ಬಂದಿನಿ ಅಂತ ಹೇಳ್ತಿದ್ದೆ. ಕಟ್ಟಾದರೆ ಮಮ್ಮಿ ಏನಾಯಿತು ಅಂದ್ರೆ, ಆಯ್ತು ನೀವು ಆಡಿಷನ್ ಕೊಡ್ತೀನಿ, ಏನಾಯಿತು ಸೆಲೆಕ್ಷನ್ ಆಯಿತು ಅಂದ್ರೆ TV ಹಾಕಿ ಬಂದಿದ್ದೆ ನಮ್ಮ ಅಪ್ಪರಿಗೆ ಗೊತ್ತು. ಯಾಕಂದ್ರೆ ಅಡ್ವಾನ್ಸ್ ಗೊತ್ತಾದ್ರೆ ನಮ್ಮ ಚಪ್ ಮಾಡ್ತಾನೆ, ನನಗೆ 100% ಖಾತ್ರಿ ಹೋಗ್ಲಿಕ್ಕೂ ಶಾಲೆ ಕಲೆಯಲ್ಲಿ ನೌಕರಿ ಮಾಡು, ಜೀವನದಾಗ ನಿಂತ್ಕೋ, ಅದೆಲ್ಲ ಏನು ಮಾಡ್ತೀನಿ ನೀರಿನ ಮ್ಯಾಗ ಗುಳ್ಳಿದ್ದಂಗೆ ಅದೆಲ್ಲ. ಮುಂದೇನು ಮಾಡ್ತಿ, ಮುಂದೇನು ಮಾಡೋನಿ, ಅದು ಯಾವಾಗಲೂ ಬೇಕೋತ ಇರೋರು ಮೇಡಮ್. ಅಲ್ಲಾಗಿ ರಿವೀಲ್ ಆಯಿತು. ಅವಾಗ ಏನಿತ್ತು ರಿಯಾಕ್ಷನ್? ಅವಾಗ
ಏನಿಲ್ಲ, ಆಯ್ತಾಯ್ತು ಹೋಗಿದ್ದೆ ಹೋಗಿ ಅಂದರು. ಅಷ್ಟೇ. ಅಷ್ಟೇ ಅಂದರು. ಆಯ್ತು ಆರಾಮಿದ್ದಾರೆ, ಓಕೆ ಓಕೆ. ಅವ್ರು ನಮ್ಮ ಪಪ್ಪ ನಾನು ಸ್ವಲ್ಪ ಜಾಸ್ತಿ ಮಾತಾಡಲ್ಲ. ಅದು ಮೊದಲಿಂದು ಅದು ಕುಂತಿಲ್ಲ ಪಪ್ಪ ನಮ್ಮ ಮಗನ ಬಾಂಧವ್ಯ. ಅದು ಅಷ್ಟೇ ಆಯ್ತಪ್ಪ ಆಯ್ತಪ್ಪ ಅಷ್ಟೇ. ನಾನು ಜಾಸ್ತಿ ಮಮ್ಮಿಗೆ ಫೋನ್ ಮಾಡೋದು, ಮುತ್ತಿಗೆ ಫೋನ್ ಮಾಡೋದು, ಜಾಸ್ತಿ ಹಂಗೆ ಹೋಗೋದು. ಸೆಲೆಕ್ಟ್ ಆಯಿತು, ಅದು ಖುಷಿ, ಅದು ಮೆಮೊರೇಬಲ್. ಆಮೇಲೆ ಸಿದ್ದು ಪಾಟೀಲ್ ಸರ್ ಅಂತ DHO ಇದ್ದರು, ಹಾಸ್ಪಿಟಲ್ ಹೆಡ್ಡು. ಇವಾಗ ಗುಲ್ಬರ್ಗದಾಗ DHO ಇದ್ದಾರೆ. ಅವರು ಸೆಲೆಕ್ಟ್ ಆಗಿದೆ ಅಂತ ನೀನು ಹೌದಾ ಅಂತಂದರು. ಅವ್ರು ಕ್ಲೋಸ್ ಸರ್, ಸಿದ್ದು ಪಾಟೀಲ್ ಸರ್ ಅಂತ. ಸಿದ್ದು ಪಾಟೀಲ್ ಸರ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಆನಂದ್ ಅಂತೇಳಿ ಫ್ರೆಂಡು ವರ್ಕ್ ಮಾಡ್ತಿದ್ದ. ಅವನಿಗೆ ನೀವು ಉಲ್ಲಾಸಂಗಡ ಹೋಗು. ಆಮೇಲೆ ಜಗು ಅಂತ ನಮ್ಮ ಫ್ರೆಂಡು, ಅವನು ಬಂದ. ಇಬ್ಬರು ರೆಡಿ ಆದರು. ಅವ್ರ ಪಪ್ಪ ನಮ್ಮ ಮಮ್ಮಿಯವರು ಅಂದರೆ ಟ್ರೈನಿಂಗ್ದಾಗೆಲ್ಲ ಮೀಟ್ ಆಗ್ತಿದ್ರು. ಅವ್ರ ಪಪ್ಪನ ಸರು ಟ್ರೈನಿಂಗ್ದೆಲ್ಲ ಮೀಟ್ ಆಗಿದ್ರು, ಪರಿಚಯ ಇದ್ದರು 14 ಸರ್ ಅಂತೇಳಿ. ಅಲ್ಲಿ ಇಬ್ಬರು ಮತ್ತು ದೋಸ್ತರು ಇಬ್ಬರು ರೆಡಿ ಮಾಡಿ ಹೇಳಿದ್ನಲ್ಲ ಸಿದ್ದು ಪಾಟೀಲ್ ಸರ್ ಅಂತೇಳಿ. ಅವ್ರು ನನಗೆ ಗೊತ್ತಿಲ್ಲಾರ್ದೆ ಒಂದು 5,000 ರೂಪಾಯಿ ಹಾಕಿದ್ರು. ಆ ಮಾತನ್ನು ಎಲ್ಲಿ ಹೇಳಿಲ್ಲ ಇನ್ನೂವರೆಗೂ. ಸಂದರ್ಭಕ್ಕೆ ಕಾಯ್ತಾ ಇದ್ದೆ, ಅದು ಹೇಳೋ ಜಾಗದಾಗ ಹೇಳ್ಬೇಕಂತ. ಅದು ಸಂದರ್ಭನೂ ಬರಲಿಲ್ಲ. ಅವ್ರು ನನಗೊಂದು 5,000 ರೂಪಾಯಿ ಕೊಟ್ಟರು. ನನಗೆ ಅದೇ ಒಂದು 50,000 ರೂಪಾಯಿ ಲೆಕ್ಕದಾಗ ಹೋದೆ ನಾನು. ಅವಾಗ ಹುಡುಗನ್ನು ಕೊಟ್ಟು 5,000 ರೂಪಾಯಿನ ಕೊಟ್ಟು ಹೋಗಿ ಸರ್ ನಾನು ಅಂಜತ್ ಬ್ಯಾಕ್ಗ್ರೌಂಡ್ ಅವ್ರು ಮಾತಾಡ್ತಿದ್ದೆ. ಇಲ್ಲ ಮಾಡ್ತೀವಿ, ಮಾಡೋ ಡೈಲಿ ಫೋನ್ ಹಚ್ಚೋರು, ಏನು ಮಾಡ್ತೀವಿ ಮಗ, ಇದು ಓಕೆ ಸರ್ ಓಕೆ ಅಂದರೆ ಅಷ್ಟು ನನಗೆ ಹೆಕ್ಕೇನು ಮಾಡಿದ್ರು. ಸಿದ್ದು ಪಾಟೀಲ್ ಸರ್ಗೂ ಈ ಟೈಮ್ದಾಗ ನೆನೆಸ್ಬೇಕು ನಾನು. ಹೌದು ನೋಡಿ, ಸಮಯದಲ್ಲಿ ಯಾರು ಯಾರಿಗೂ ಆಗಲ್ಲ ಸರ್. ಆದರೂ ಕೂಡ ನಿಮಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ರು ಅಂತಂದ್ರೆ ನೋಡಿ, ನಿಮ್ದು ಹತ್ರ ಇರುವಂತಹ ಕ್ವಾಲಿಟಿ ನೋಡಿ, ಕ್ವಾಲಿಟಿ ಆಫ್ ವರ್ಕ್ ನೋಡ್ಬಿಟ್ಟು ಫ್ಯಾನ್ ಆಗ್ಬಿಟ್ರು ಎಲ್ರು. ನಿಮ್ದು ತುಂಬಾ ಜನರಿಗೆ ಇನ್ಸ್ಪಿರೇಷನ್ ಸರ್. ನೀವು ಸುಮ್ಮನೆ ಹೇಳಕ್ ಬರಲ್ಲ. ಅದಾದ್ಮೇಲೆ ಸರ್ ಮತ್ತೆ ಕಾಮಿಡಿ ಕಿಲಾಡಿಗಳಾದ್ಮೇಲೆ ಎಲ್ಲಿವರೆಗೂ ಹೋಯ್ತು ಅದು ಜರ್ನಿ ಕಾಮಿಡಿ ಕಿಲಾಡಿದು? ಕಾಮಿಡಿ ಕಿಲಾಡಿ ಮುಗೀತು. ಮುಗಿದ ಮ್ಯಾಗ ಆಬ್ವಿಯಸ್ಲಿ ಊರಿಗೆ ಬರ್ಬೇಕಾಯ್ತು. ಯಾಕಂದ್ರೆ ಕಾಮಿಡಿ ಕಿಲಾಡಿ ಇದ್ದಾಗ ನಮ್ಮ ರೂಮ್ ಕೊಟ್ಟಿದ್ರು ಇರ್ಲಕ್ಕ. ಅಲ್ಲೇ ಊಟ ಗೀಟ ಎಲ್ಲ ಅವ್ರದ್ದೇ. ಹೊರಗಿಂದ ಎಕ್ಸ್ಟ್ರಾ ನಮ್ದು ಏನಿರ್ತೋ ಅದಷ್ಟೇ ನಮ್ಮದು. ಹಾಸ್ಪಿಟಲ್ ತೋರಿಸೋರು ಎಲ್ಲ ತೋರಿಸೋರು ಅವ್ರದ್ದೇ ಆಗಿತ್ತು, ಎಲ್ಲ ಅವ್ರದ್ದಿತ್ತು. ಮುಗಿಸ್ಕೊಂಡು ಬಂದೆ. ಒಂದು 3 ತಿಂಗಳೋ ಅಥವಾ ಒಂದು 5 ತಿಂಗಳು ಮುಂಚೆ ಮತ್ತೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಏನು ಮಾಡಿದೆ, ಮುಗೀತು, ಬಂದೆ. ಹೋದ ಬಂದ ನೋಡಂತಾರೆ ಮಂದಿ, ಹೆಂಗೆ ಮಾಡ್ಬೇಕು ಗೊತ್ತಾಗಲೈತಲ್ಲ, ಎಲ್ಲಿ ಸೋತ್ ನಾನು ಅನಿಸ್ಬಿಡ್ತು. ಆ ಟೈಮಿಗೆ ಭರ್ಜರಿ ಬ್ಯಾಚುಲರ್ ಸೀಸನ್ 2 ನನಗೆ ಫೋನ್ ಬಂತು. ಅವರಾಗೆ ಅಪ್ರೋಚ್ ಮಾಡೋದು? ಅವರೇ ಮಾಡಿದ್ರು. ವೆರಿ ನೈಸ್. ಯಾವಾಗ ಅನ್ಸಿತ್ತು ಅವಾಗೇ ನಿಮ್ಗೆ ಮತ್ತೊಂದು? ಅನ್ಕೋತಾ ಇದ್ದೆ ಹಿಂಗೆ ಒಂದಿಷ್ಟು ದಿನ ಅನ್ಕೋತಾ ಬಂದೆ. ಒಂದಿಷ್ಟು ದಿನ ಆದ್ಮೇಲೆ ಫೋನ್ ಬಂತು ನನಗೆ, ಭರ್ಜರಿ ಬ್ಯಾಚುಲರ್ ಸೀಸನ್ 2 ಮಾಡು. ಅದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ನಾನು ಸೀಸನ್ 1 ನೋಡಿದ್ದೆ. ಜಗಪ್ಪಣ್ಣ ಅದೆಲ್ಲ ನೋಡಿದ್ದೆ, ಅದ್ರಾಗ ಗಿಲ್ಲಿಯವರು ಎಲ್ಲ ನೋಡಿದ್ದೆ. ಅದ್ರಾಗ ಇದಕ್ಕೆ ಹೋಗ್ಬೇಕಲ್ಲ ಅಂದ್ರೆ ಒಂದು ಎಣ್ಣೆ ಆಟ ಆಡ್ತಿದ್ರು ಮೇಡಮ್ ಅದರಲ್ಲಿ. ಹೌದು, ಅದು ಆಟ ಆಡ್ಬೇಕಂತ ನನಗೆ ಮಜಾ ಇತ್ತು. ಸೆಲೆಕ್ಷನ್ ಆಯಿತು. ಅವಾಗ ಮತ್ತೆ ಸ್ವಲ್ಪ ಧೈರ್ಯ ಬಂತು. ಸಿಕ್ತೇನೋ ದೇವ್ರಿಗೆ ಕೊಟ್ಟ. ಮತ್ತೆ ನಾನು ದೇವ್ರಿಗೆ ಬಿಡ್ಕೊತೀನಿ, ದೇವ್ರೇ ನೆಕ್ಸ್ಟ್ ಏನ್ರಿ ದೇವ್ರೆ ನೆಕ್ಸ್ಟ್ ಅವ್ರು ಕೊಡ್ಕೋತ ಹೋಗ್ತೇನೆ, ನಾನು ಕೆಲಸ ಮಾಡ್ಕೋತ. ದೇವ್ರ ಮಗ ದೇವರಿಗೆ ಕೊಡ್ತಾರೆ, ದೇವ್ರು ಕೊಡ್ತಾರೆ, ಕೊಟ್ಟೆ ಕೊಡ್ತಾರೆ. ಇನ್ನೂವರೆಗೂ ಕೊಟ್ಟಿದ್ದಾನೆ. ಹೌದಾ? ಕೈ ಬಿಡಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಯಾವ ರೀತಿ ಅವ್ರು ಕರೆದ ತಕ್ಷಣ ಏನೇನಾಯ್ತು ಅಲ್ಲಿ ಹೋದ್ಮೇಲೆ? ಅಂದ್ರೆ ಮನೇಲಿ ಹೇಳಿದ್ರ ಮತ್ತೆ ಈ ರೀತಿ? ಹೇಳಿದೆ, ಮಮ್ಮಿ ನನಗೆ ಹಿಂಗೆ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಆಡಿಷನ್ ಇದು ಕಂಟೆಸ್ಟೆಂಟ್ ಹಾಕಿರ್ಲತ್ತಾರೆ, ಹೋಗ್ಬೇಕು ನಾನು ಅಂದೆ. ಆಯ್ತು ಹೋಗುವ ಅಂದರು. ಏನೂ ಅಲ್ಲಿಲ್ಲ ಆಯ್ತು ಹೋಗು ಅಂದರು. B.Ed ಒಂದು ಅಷ್ಟೇ ಉಳಿತು, ಮಾಡೋದಾಗಲಿಲ್ಲ. ಮತ್ತೆ ಅದೇ ರೂಮು, ಅದೇ ಚೌಟ್ರಿ, ಅದೇ ಸ್ಟೇಜು, ಹೊಸತನ, ಫ್ರೀ. ಅಂದರೆ ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಎಲ್ಲರೂ. ಪ್ರಾಕ್ಟೀಸು ಅದರ ತಪ್ಪು ಮಾಡಿದ್ರೆ ನಮ್ಮ ಕ್ಯಾಪ್ಟನ್ ಜಗಪ್ಪಣ್ಣ ತುಂಬ ನನ್ನ ಕಲ್ತಿದ್ದೇನೆಂದರೆ ಜಗಪ್ಪಣ್ಣ. ಯಾಕಂದರೆ ಕ್ಯಾಮ್ರಾ ಸೆನ್ಸು ನಮ್ಮ ಕ್ಯಾಪ್ಟನ್ ಜಗಪ್ಪಣ್ಣ ಅಂತ. ಇವಾಗ ಜೋಡಿ ನಂಬರ್ 1 ಮಾಡ್ತೇವ್ರಿ ಅಂದ್ರೆ ಕಲಿಸಿದ್ರು. ಈ ಥರ ನಿಂದಿರ್ಬೇಕು, ಈ ಥರ. ಕೆಲವು ಸಲ ಬೈಸ್ಕೊಂಡಿದ್ದೀನಿ. ಅಂದರೆ ಬೈಯೋದು ಯಾಕಪ್ಪ ಅಂದ್ರೆ ತಿಳ್ಕೊಳ್ಳಿ ಅಂತ ಬೈತಿದ್ದಾರೆ ಅಂತ. ಅಂದ್ರೆ ಡೈಲಾಗ್ ನೆನಪಾರು ಅರ್ಧ ಗಂಟೆ ನಿಂತು ಬಿಡೋನು, ಗ್ಯಾಪಾಗಿ ಹುಚ್ಚಾಗಿ ನಿಂತು ಬಿಡೋ.
ಹ್ಮ್ ಅಂದು ನನ್ನನ್ನು ಅಣ್ಣ ತಿದ್ದಿ ಒಂದು ಶಿಲೆ ಮಾಡಿ ಗುಂಡಗಲ ಮಾಡಿ ಕೊಡಿಸಿದ್ರು. ಅಂದರೆ ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಏನೂ ಟೆನ್ಷನ್ ಇಲ್ಲ, ಆರಾಮ್ ಓಪನ್ ಟು ಓಪನ್ ಮಾತಾಡೋದು. ಅಲ್ಲಿ ಕಾಮಿಡಿಯನ್ನು ನಾವೇ ತಿದ್ದುಕೊಂಡು ಒಂದು ಕತೆ ಕಟ್ತಿದ್ವಿ. ಇಲ್ಲೇನಿಲ್ಲ, ಓಪನ್ ಟು ಓಪನ್ ಮಾತಾಡೋದು. ಅದು ನನ್ನ ಒನ್ ಆಫ್ ದಿ ಬೆಸ್ಟ್ ಶೋ ಭರ್ಜರಿ ಬ್ಯಾಚುಲರ್ ಸೀಸನ್ 2. ಸರ್, ಇವಾಗ ಭರ್ಜರಿ ಬ್ಯಾಚುಲರ್ ಸೀಸನ್ 2 ನೀವು ಆಸ್ ಎ ಕಂಟೆಸ್ಟೆಂಟ್ ಆಗಿದ್ರಿ. ಸೊ ಅಲ್ಲಿ ನಿಮ್ಮ ಪಾರ್ಟ್ನರ್ ಒಂದಿಗೆ ನಿಮ್ದು ಬಾಂಡಿಂಗ್ ಯಾವ ರೀತಿ ಆಗಿತ್ತು? ಇಲ್ಲ, ಚೆನ್ನಾಗಿತ್ತು. ಯಾಕಂದ್ರೆ ಪವ್ಯಪ್ಪ ಅಂತ ನಮ್ಮ ಪಾರ್ಟ್ನರ್ ಆಗಿ ಬಂದರು. ಅವ್ರು 6 ಅಡಿ, ನಾನು 3 ಅಡಿ. ಅಜಗಜ ಅಂದ್ರೆ ವ್ಯತ್ಯಾಸ. ಹೌದು. ನನಗೆ ಎಲ್ಲಿ ಬೇಕಾದ್ರೆ ಎತ್ಕೊಂಡು ತಿರುಗಾಡೋರು, ಇನ್ನೂವರೆಗೂ ಎತ್ಕೊಂಡು ತಿರುಗಾಡ್ತಾರೆ. ಪೂ ಅಂತಲೇ ನಿಕ್ ನೇಮ್ ಇಟ್ಟಿದ್ದೀನಿ, ಪೂ ಅಂತೇಳಿ. ಪವಿ ಅಥವಾ ಪೂ ಅಂತ ಕರಿತೀನಿ. ಚೆನ್ನಾಗಿತ್ತು, ಒಳ್ಳೆ ಪೇರು. ಸೊ ಇದು ನಿಮ್ಮ ರಿಯಲ್ ಲೈಫ್ ಮೇಲೆ ಏನು ಇಂಪ್ಯಾಕ್ಟ್ ಬೀಳಲಿಲ್ಲ? ಅಂದ್ರೆ ನಿಮ್ಮ ರಿಯಲ್ ಲೈಫ್ನಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಅಥವಾ ಲವ್ ಪಾರ್ಟ್ನರ್ ಅಂತ? ಇಲ್ಲ, ಇದ್ದರು ಕಾಲೇಜಲ್ಲಿ. ಅದು ಅವ್ರು ಹೇಳ್ತಾಯಿದ್ರು, ಬೇಡ ಇದೆಲ್ಲೋ ಹೋಗುತ್ತಾ, ಇದೆಲ್ಲ ಆಗಲ್ಲ, ಇವೆಲ್ಲ ಸರಿ ಬರಲ್ಲ ಅಂತ. ಒನ್ ಸೈಡೆಡ್ ಲವ್ ಇತ್ತಾ? ಇಲ್ಲ, 2 ಸೈಡ್ ಇತ್ತು, ಬಟ್ ಅದು ಆಗಲಿಲ್ಲ. 2 ಸೈಡ್ ಲವ್ ಇದ್ದ ಮೇಲೂ ಯಾಕೆ ಆಗಲಿಲ್ಲ ಸರ್? ಅಂದ್ರೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು? ಮೇ ಬಿ ನಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೆನೋ, ಅಂದರೆ ಹೈಟ್ ವಿಚಾರದಲ್ಲಿ. ಬಟ್ ಅದು ರಿಲೇಷನ್ ನಿಮಗೆ ಅನ್ಸ್ಲಿಲ್ವಾ? ರಿಲೇಶನ್ಶಿಪ್ನಲ್ಲಿ ಬರೋದಕ್ಕಿಂತ ಮುಂಚೆ ಯೋಚನೆ ಅಂದರೆ ನಾವು ಫ್ರೆಂಡ್ಶಿಪ್ಪಲ್ಲಿ ಇದ್ವಿ, ಅಂದರೆ ಫ್ರೆಂಡಾಗಿ, ಅಂದರೆ ಕ್ಲೋಸ್ ಆಗಿದ್ದೆವು ಜಾಸ್ತಿ. ಒಬ್ರಿಗೊಬ್ರು ಹೇಳ್ಕೊಂಡಿದ್ದೆವು. ಹಂಗಂದ್ರೆ ರಿಲೇಷನ್ಶಿಪ್ ಹಂಗಿರಲಿಲ್ಲ, ಅಂದರೆ ಒಪ್ಕೊಂಡು ಹೇಳಿದ್ವಿ. ನಾನೇ ಸ್ವಲ್ಪ ಜಾಸ್ತಿ ಆಟ ಮಾಡ್ತಿದ್ದೆ, ನೋಡು ಬಿಡಬೇಡ ಹಂಗೆ ಹಿಂಗೆ ಅಂತ. ಅದು ಒಂಥರ ಹತ್ತಿರಕ್ಕೆ ನಾನು ಮನಸ್ಸಿಗೆ ತೊಗೊಂಡ್ಬಿಟ್ಟೆ ಅದನ್ನು, ಇದೇ ಪ್ರೀತಿ ಅಂದ್ಕೊಂಡು. ಅವಳು ತಿದ್ಕೋತಾ ಬಂದು ನಾನು ತಿದ್ಕೋತಾ ಹೋಗಲಿಲ್ಲ. ಅದು ಒಂದು 2-3 ವರ್ಷ ಸಫರ್ ಮಾಡಿದೆ. ಅವಾಗ ಅಂದ್ಕೊಂಡೆ, ಯಾವುದು ನನ್ನದು ಅದು ನಂದು, ಯಾವುದು ನಂದಲ್ಲ ಅದು ನಂದಲ್ಲ. ಇವಾಗಲೂ ಅವ್ರು ಎದುರು ನೋಡಿದಾಗ ಶೂರಿಂಗ್ ಆಗುತ್ತೆ, ನಡಗುತ್ತೆ ಬಾಡಿ. ಅದು ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ ನೋಡೋ, ಅದಕ್ಕೆ ಮರೆಯೋಕ್ಕಾಗಲ್ಲ. ಆದರೂ ಮರ್ತಿದ್ದೀನಿ. ಲವ್ ಎಟ್ ಫಸ್ಟ್ ಮರೆಯೋಕ್ಕಾಗಲ್ಲ, ಆದರೂ ಮರ್ತಿದ್ದೀನಿ. ಓಕೆ. ಸೊ ಎಷ್ಟು ವರ್ಷದಿತ್ತು ಸರ್ ನಿಮ್ಮದು ಲವ್ ರಿಲೇಷನ್? ಲವ್ ಮಾಡೋಕ್ಕೆ ವರ್ಷನೇ ಬೇಕಾಗಲ್ಲ ಮೇಡಮ್. ಲವ್ ಮಾಡೋಕ್ಕೆ 1 ಸೆಕೆಂಡು ಬೇಕು, 2 ನಿಮಿಷನೂ ಬೇಕು. ಆ ಲವ್ವಿಗೆ ಡ್ಯೂರೇಷನ್ ಇಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ. ಅದು ಲವ್. ಅದು 2 ದೇಹ ಒಂದೇ ಆತ್ಮ, ಯಾವಾಗ ಸಿಗುತ್ತೋ ಅಷ್ಟೇ. ಒಂದು ಗೆಳತನ ಒಂದು ಬಂದಿತ್ತು 1-2 ವರ್ಷ, ಅದು ಲವ್ ಆಗಿ ಕನ್ವರ್ಟ್ ಆಗಿ ಆಗಿತ್ತು 6 ತಿಂಗಳು 3 ತಿಂಗಳು. ಸೊ ಅವರಿಂದನೇ ಬೇಡ ಅಂತ ಬಂದಿತ್ತು. ಅದಾದ್ಮೇಲೆ ಯಾವ ರೀತಿಯಾಗಿ ಮಾತಾಡ್ತಿದ್ರ? ಅದಾದ್ಮೇಲೂ ಕೂಡ ಕ್ಲಾಸ್ಮೇಟ್ ಆಗಿದ್ರ ಇಬ್ರು? ಇಲ್ಲ, ಅವಾಗ ನಮ್ಮದು ಮುಗೀತು ಕಾಲೇಜ್. ಅವಾಗೆ ಅಂದರೆ ಎಂಡಿಗೆ ನಮ್ಮದು ಸ್ಟಾರ್ಟ್ ಆಯಿತು. ಅದು ಇಂಟರ್ನ್ಶಿಪ್ ಟೈಮಿಗೆ. ಅದು ಮನಸ್ಸಿಗೆ ಭಾಳ ತೊಗೊಂಡೆ, ಡಿಪ್ರೆಷನ್ಗೆ ಹೋದೆ, ಏನೇನೋ ಮಾಡಿದೆ. ಯಾವ ರೀತಿ ಹೊರಗೆ ಬಂದ್ರಿ ಸರ್ ಹೋದ್ಮೇಲೆ? ಏನೇನೋ ಮಾಡಿದೆ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಕುಂದ್ರೋದು, ಹುಚ್ಚಿನ ಥರ ಮಾಡೋದು. ನನ್ನ ಲೋಕದಲ್ಲಿ ನಾನೇ ಇರಲಿಲ್ಲ, ಎಲ್ಲೋ ಒಂದು ಲೋಕದಾಗ ಇರ್ತಿದ್ದೆ. ಹೇಳಿದ್ನಲ್ಲ, ಎಲ್ಲೋ ಹೋಗಿ ಸಾಯ್ಬೇಕಂತೇಳಿ ಹೋಗಿದ್ದೆ ಅಂತಂದೆಲ್ಲ. ಇದೇ ಪ್ರೀತಿ ವಿಚಾರದಲ್ಲೇ ಸಾಯಕ್ಕಂತ ಹೋಗಿದ್ದೆ ಟ್ರ್ಯಾಕ್ ಹತ್ರ. ಅದು ಏನು, ನಾನು ಯಾಕೆ ಸಾಯ್ಬೇಕು? ಅವ್ರ ಮುಂದೆ ಸಾಧಿಸಿ ತೋರಿಸ್ಬೇಕು ನಾನು. ಹೌದು, ಸಾಧಿಸಿ ತೋರಿಸ್ಬೇಕು. ಅವ್ರು ನನಗೆ ಬಿಟ್ಟು ಹೋಗ್ಯಾರಂದ್ರೆ, ಅಯ್ಯೋ ನಾನು ಎಂಥವನ್ನ ಕಳ್ಕೊಂಡೆ ಅಂತ ವಿಚಾರ ಮಾಡಬೇಕು. ಅದಕ್ಕೆ ನಾನು ಸಾಧುದಾರೆ ಹೊಂಟೆ. ಸಾಧಿಸೋ ಛಲ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ಮೇಡಮ್, ಮಾಡ್ತೀನಿ. ಇವಾಗ ಎಲ್ಲೋ ಒಂದು ಕಡೆ ಅನಿಸಿರುತ್ತೆ, ಸಾಕು. ಅವ್ರು ಖುಷಿಯಾಗಿದ್ದಲ್ಲ ಸಾಕು. ಪ್ರೀತಿಗೆ ಇರ್ಬೇಕು ಮೇಡಮ್, ಅವ್ರು ಎಲ್ಲಿದ್ರು ಖುಷಿಯಾಗಿರ್ಬೇಕು ಅಷ್ಟೇ. ರಿಯಾಲಿಟಿ ಶೋ ಕಂಪ್ಯಾರಿಸನ್ ಮಾಡಿದ್ರೆ ಸರ್, ನಿಮ್ಮ ರಿಯಲ್ ಲೈಫ್ನಲ್ಲಿ ಏನು ನೀವು ಕಾಮಿಡಿ ಮಾಡ್ತೀರಾ, ಅದೇ ರೀತಿಯಾಗಿ ಸ್ಟೇಜ್ ಮೇಲೆ ಏನು ಕಾಮಿಡಿ ಮಾಡ್ತೀರಾ, ಎರಡರಲ್ಲಿ ಏನು ವ್ಯತ್ಯಾಸ ಇದೆ? ಮೇಡಮ್, ಇಲ್ಲಿ ಎಲ್ಲ ನಾವೇ ವಿಚಾರ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಫೋನ್ದಾಗೆ ಎಡಿಟ್ ಮಾಡ್ತೀವಿ. ಮತ್ತು ಒಂದು ಚಿಕ್ಕ ಡೈಲಾಗು, ಈಗ ಒಂದು ಡೈಲಾಗ್ ಹೇಳ್ಬೇಕಂದ್ರೆ, ನಾನು ನಿನ್ನ ಮುತ್ತು ಕೊಡ್ತೀನಿ, ಬೇಡಪ್ಪ ಅದೆಲ್ಲ ಮದುವೆ ಆದಮೇಲೆ
ಯಾಕೆ ನಿನ್ನ ಗಂಡ ಬೈತಾನ ಅಂತ ಈ ಥರ ಒಂದೆರಡು ಸಿಕ್ಕ ಏನೋ ಒಂದು ಲೈನ್ ಬಂದಿರ್ತವೆ ಎಲ್ಲೋ ನೋಡಿರ್ತೀವಿ, ಅದು ಇಲ್ಲೊಂದು ಪಟ ಪಟ ಏನೋ ತಪ್ಪಾದರೂ ಎಡಿಟಲ್ಲಿ ಅದು ಗೊತ್ತಾಗಲ್ಲ. ಇದು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಅದು ಗೊತ್ತಾಗಲ್ಲ, ಅದು ಸ್ಟೇಜ್ ಮೇಡಮ್. ಅವ್ರಿಗೆ ಸ್ಕ್ರಿಪ್ಟ್ ಕೊಡ್ತಾರ ಏನೋ? ಹಾಂ, ಅವರು ಸ್ಟೋರಿ ಕೊಡ್ತಾರೆ. ಅಂದರೆ ಒಂದು ಸ್ಟೋರಿ ಕೊಡ್ತಾರೆ, ಸ್ಕ್ರಿಪ್ಟ್ ಅಂದರೆ ಒಂದು ಸ್ಟೋರಿ ಕೊಡ್ತಾರೆ. ಅದನ್ನು ನಾವು ಬಿಲ್ಡ್ ಮಾಡ್ಕೊತ ಹೋಗ್ಬೇಕು. ಒಂದಿಷ್ಟು ಕ್ಯಾರೆಕ್ಟರ್ ಇರ್ತವೆ, ಅತ್ತೆ ಮಾವ, ನಾನು ಗಂಡ, ನನಗಿನ ಹೈಟ್ ಹೆಂಡತಿ, ನನಗಿನ ಹೈಟ ಡುಂಬ್ರೋ ನನ್ನ ಮಗ, ಹೀರೋ ಗೊತ್ತಲೇ ಇರ್ತಾನೆ ಅವ ನಮ್ಮ ತಾತ. ಅಂದರೆ ಅದು ಫನ್ ಕ್ಯಾರೆಕ್ಟ್ರನ್ನ ಬಿಲ್ಡ್ ಮಾಡಿರ್ತಾರೆ. ಅದನ್ನು ಆ ಕ್ಯಾರೆಕ್ಟರ್ ತಕ್ಕಂತೆ ಒಂದು ಕತೆ ಬಿಲ್ಡ್ ಮಾಡಿರ್ತಾರೆ. ಆ ಕ್ಯಾರೆಕ್ಟ್ರನ್ನ ಓದ್ತಾ 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 ನೀನು ಡೈಲಾಗ್ ತಗೋ, ನಾ ಡೈಲಾಗ್ ತಗೋ, ಅವ್ರು ತಗೋ, ಇವ್ರು ತಗೋ ಅಂದಮ್ಯಾಗ ಅದು ಪಟ್ನೆ ಅಲ್ಲಿ ಏನೋ ಒಂದು ಆಗುವಾಗ ಮತ್ತೊಂದು ಪಂಚ್ ಬರುತ್ತೆ ನಮ್ಮ ಬಾಯಿಂದ, ಏಯ್ ನಡೆಯಲೇ ನೀನು ಈ ಥರ ಒಂದು ಡೈಲಾಗ್ ಏನೋ ಬರುತ್ತೆ. ಮಗ ಇದು ಹಾಕೊಂಡ್ರೆ ಹಂಗೆ ವರ್ಕ್ ಆಗುತ್ತಾ, ಹಾಕೊಂಡ್ ಅಲ್ಲೇ ಟೈಮ್ ಏನೋ ಒಂದು ಲೈನು ಬರ್ತಾವೆ ಮೇಡಮ್. ಅವೆಲ್ಲ ಜಾಯಿಂಟ್ ಮಾಡಿ ಹಾದಿ ತಪ್ಪಿ ಆ ಕತೆ ಹಾದಿಗೆ ಬಂದುಬಿಡ್ತೀವಿ. ಅಂದ್ರೆ ರಿಸರ್ಚ್ ನಡ್ಬೇಕು ಡೈಲಾಗ್ ಬರ್ತಾರೆ, ಯಾರ್ದಾರೆ ಕಾಲು ಎಳೆಯೋದು, ಜಡ್ದಿಸೋದು, ಅನುಶ್ರಾಕ ಡೈಲಾಗ್ ಮರ್ತಿದ್ರು, ಡೈಲಾಗ್ ಯಾಕೆ ಕೊಡೋಕ್ಕಾಗ್ತಿಲ್ಲ, ಇಲ್ಲಿಕಂದ್ರೆ ಬಾಜು ಕ್ಯಾರೆಕ್ಟರ್ ಬೈದ್ಬಿಡೋವು, ಲೇ ಡೈಲಾಗ್ ಮರ್ತಿದ್ದ, ಡೈಲಾಗ್ ತೊಗೊಳಲೇ ಅಂತೇಳಿ. ಅಂದ್ರೆ ಅದು ಬ್ಯಾಲೆನ್ಸ್ ಮಾಡೋಕೆ ಮೇಡಮ್. ಒಂದು ಎಂಟ್ರಿ ಹಿಂಗೆ ಬಂದಿರ್ತೀವಿ ಅಂದರೆ ಸ್ಕಿಟ್ಟು ಹಿಂಗೆ ಬೀಳಬಾರ್ದು, ಇದು ಬಿತ್ತಂದ್ರೆ ಆಗಲ್ಲ, ನೆಕ್ಸ್ಟ್ ಕ್ಯಾರೆಕ್ಟರ್ ಬರಬೇಕು, ಅಂಥ ಕ್ಯಾರೆಕ್ಟರ್ ಬರಬೇಕು ಪಂಚ್ ಬಿಡೋನು, ಅವಾಗ ಹಿಂಗೆ ಹೋಗುತ್ತೆ. ಅದಕ್ಕೆ ಫಸ್ಟ್ ಹಿಂಗೆ ಹಿಡ್ಕೊತ ಹೋದ್ರೆ ನಾನು ಡುಬಕ್ಕಲ್ಲಿ ಬೀಳಿಸ್ಬಿಡೋನು ಅಂತ ಟೈಮಿಗೆ ಯಾರ್ಯಾರು ಬಂದ್ರು ಮತ್ತೆ ಎತ್ತವ್ರು. ಅಂದರೆ ಇಲ್ಲಿ ಬೇರೆ ಕಥೆಯನ್ನು ಬಿಲ್ಡ್ ಮಾಡಿ ಜನರಿಗೆ ಹೆಂಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು, ಮತ್ತು ಆ ಶೋದ ಕುಂತವರು ಅಲ್ಲಿ ಹೆಂಗೆ ಪಂಚ್ ಕೊಡ್ಬೇಕು ಅವರಿಗೆ. ಅವರು ದೊಡ್ಡ ದೊಡ್ಡ ಕಲಾವಿದರು, ಜಡ್ಜಸ್ ಸರ್ ಆಗಿರ್ಬೋದು, ಜಗ್ಗೇಶ್ ಸರ್ ಅವರೆಲ್ಲ ಅವರು ನಗಿಸ್ಬೇಕಲ್ಲ ಮೇಡಮ್. ಅದೊಂದು ದೊಡ್ಡ ಟಾಸ್ಕ್ ನಮ್ಗೆ. ಜಗ್ಗೇಶ್ ಸರ್ ನಾನು ಯಾರು ಗೊತ್ತಾ, ಒಲೆ ಲೇ ಇಲಿ ಇದ್ದಂಗಿದೆ ನೀವು ಹುಲಿಲೆ, ಅವೆಲ್ಲ ಅಲ್ಲೇ ಮೈನ್ಯೂಟ್ ತಗೊಂಡು ಅದೊಂದು ಸ್ಕ್ರಿಪ್ಟ್ ಕಟ್ಕೊಂಡು ಗ್ರ್ಯಾಂಡ್ರನ್ನು ತಿಳ್ಕೊಟ್ಟು, ಓಕೆ ಸ್ವಲ್ಪ ಇದು ಚೇಂಜ್ ಮಾಡಿರಿ, ಡ್ಯೂರೇಷನ್ ಜಾಸ್ತಿ ಬರ್ತಾಯಿದೆ, ಈ ಥರ ಕತೆ ಕಟ್ಕೊಂಡು ಹೋಗ್ತೈತೆ ಮೇಡಮ್. ಅಲ್ಲಿಗೆ ತುಂಬ ವ್ಯತ್ಯಾಸ ಮೇಡಮ್. ಸರ್, ರಿಯಾಲಿಟಿ ಶೋನಾಗ ನೀವು ಹೋಗಿದ್ದಾಗ ನಿಮಗೆ ಅನ್ಸ್ಲಿಲ್ಲೇನಾ ನಾನು ಸೆಲೆಕ್ಟ್ ಆದ್ಮೇಲೆ ನನಗೇನಾದ್ರೂ ರೊಕ್ಕದ ರೆಕಮೆಂಡ್ ಇಕ್ತಾರ ಮಾಡ್ತಾರ ಅಂತ, ಈ ರೀತಿ ಏನಾದ್ರು? ಯಾಕಂತಂದ್ರೆ ಹೊರಗೆ ನೋಡ್ಲಿಕ್ಕೆ ಯಾವ ರೀತಿ ಅಂತಂದ್ರೆ ಮಿಡಲ್ ಕ್ಲಾಸ್ ಜನ ಏನಿರ್ತಾರ ರಿಯಾಲಿಟಿ ಶೋನಾಗ ಹೋಗಾರ ಅಂತಂದ್ರೆ ಆ ರೊಕ್ಕ ತಿನ್ಸ್ಬಿಟ್ಟು ಹೋಗಿರ್ಬಹುದು, ಅವ್ರದ್ದು ಯಾರಾದ್ರೂ ರಿಕಮೆಂಡೇಶನ್ ಇದ್ದಿರಬಹುದು ಅಂತ ಈ ರೀತಿ ಮೆಂಟಾಲಿಟಿ ಇರ್ತದ. ಸೊ ನಿಮ್ಮ ಪ್ರಕಾರ ಅಂಥದ್ದು ನೀವು ಏನಾದ್ರೂ ಫೇಸ್ ಮಾಡಿರೇನೋ, ಆ ರೀತಿ ನಿಮ್ಮ ಜೊತೆ ಏನಾಗಿದ್ದು? ₹1 ಕೊಟ್ಟಿಲ್ಲ ಮೇಡಮ್. ಈಗ ರೊಕ್ಕ ಕೊಟ್ಟು ಹೋಗೋದು ಇತ್ತು ಅಂತ ತಿಳ್ಕೊಡ್ರಿ. ಈಗ ಒಂದು ಕಾಮಿಡಿ ಅಂತ ಬಂದಂತ ತಿಳ್ಕೊಡ್ರಿ, ಕಾಮಿಡಿನೇ ಅಥವಾ ಸಿಂಗರ್ ಸರಿಗಮಪ್ಪನ ಯಾವುದೋ ಒಂದು ಶೋ, ನೀವು ರೊಕ್ಕ ಕೊಟ್ಟು ಹೋಗ್ತೀರಿ, ನಿಮ್ಮ ಬಳಿ ಟ್ಯಾಲೆಂಟ್ ಇಲ್ಲಾರ್ದ ಸ್ಟೇಜ್ ಮೇಲೆ ಏನು ಮಾಡ್ತೀರಿ? ಹೌದು, ಹೌದಾ? ಇವಾಗ ಜೂನಿಯರ್ ಆರ್ಟಿಸ್ಟಾಗಿ ಏನೋ ಹೋಗ್ಬೋದು, ಎಲ್ಲ ಒಂದು ಪಾಸಿಂಗ್ ನಿಂದಿರ್ಸ್ತಾರೆ, ನಿಮ್ಮ ಮುಖನೂ ಕಾಣಲ್ಲ, ಏನೋ ಕಾಣಲ್ಲ, ಸರ್ ನಾನು ಒಂದು ಸಿನಿಮಾದ ಬರೋಕು, ಓಕೆ ಹಿಂಗೆ ಏನೋ ಮಾಡ್ತಾರೆ, ದುಡ್ಡು ಕೊಡಂದ್ರೆ ತೊಗೊಲ್ಲ, ಸೆಕೆಂಡರಿ ಮಾತದು. ನಿಮ್ಮ ಟ್ಯಾಲೆಂಟ್ ಇಲ್ಲ ಅಂದ್ರೆ ಏನು ಮಾಡ್ತೀರಿ ಮೇಡಮ್ ಇಲ್ಲಿ? ಹೌದು, ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ, ನನ್ನ ಹೈಟ್ ಪ್ಲಸ್ ಇದೆ, ನನ್ನ ಜೀವನನೇ ಅಂತಾರ, ಅದನ್ನು ಕಾಮಿಡಿ ತಗೋತ ಬಂದ್ಬಿಟ್ಟಿನಿ. ಈಗ ನಾನು 2 ಮಕ್ಳು ಎಲ್ಲರೂ ಎತ್ಕೋತಾರ, ಅದನ್ನೇ ಹೇಳಿದ್ದೀನಿ. ಹುಡುಗಿಯರು ನಾನು ಡಿಗ್ರಿ ಬಂದರೆ ಎತ್ಕೋತಾರೆ, ನನ್ನ ಮುತ್ತು ಕೊಡ್ತಾರೆ, ನನ್ನ ಚುಮ್ ಅಂತ ಇದ್ರಿ ಅಂದರೆ ಅದು ನನ್ನ ವೇದಾಗ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ. ಅದು ಕೇಳೋರು ಹೆಂಗಾಗುತ್ತೆ, ಮೀಸಿ ಬಂದ್ರು ಹುಡುಗಿಯರ ಮಕ್ಕ ಕುಂದಿರ್ತಾನೆ, ಅದು ಕಾಮಿಡಿ. ಅದನ್ನು ನಾನು ಪ್ಲಸ್ ಮಾಡ್ಕೊತ ಹೋಗಿದ್ದೀನಿ. ರೊಕ್ಕ ಕೊಟ್ಟು ಹೋಗಿದ್ರೆ ನಾನೇ 2 ಸಲ ರಿಜೆಕ್ಟ್ ಆಗ್ಬೇಕಾಗಿತ್ತು. ನನಗೂ ಒಂದು ಸ್ವಲ್ಪ ನಾವು ಮಠದವರು ಮತ್ತು ಅವರು ಎಮ್ಮೆಗಳ ಪರಿಚಾರ ಸರ್ ನಾನು ಸೆಲೆಕ್ಟ್ ಮಾಡ್ರೆ ಅನ್ಬೋದೈತಲ್ಲ. ಏನು ಮಾಡ್ತಾರೆ, ನನಗೆ ಸ್ವಲ್ಪ ಗೊತ್ತಿದ್ದವನಿಗೆ ಸ್ಟೇಜ್ ಮೇಲೆ ನಿಂದ್ರಕ್ಕೆ ಆಗಲಿಲ್ಲ, 1-2 ಬಂದ್ಬಿಟ್ಟಿದ್ದು. ಇನ್ನು ರೊಕ್ಕ ಕೂಡ ಸ್ಟೇಜ್ ಮೇಲೆ ನಿಂದಿರ್ತಾರೆ ಹೆಂಗತ್ತರು, ಒಂದು ಸಲ ಎಕ್ಸ್ಪೀರಿಯನ್ಸ್ ಮಾಡಬರ್ರಿ. ಈಗ ನೀವು ಕ್ವಶನ್ ಕೇಳತ್ತೀರಿ ಅಂದ್ರೆ ಕ್ವಶನ್ ನಿಮ್ಗೆ ಗೊತ್ತೈತಿ ಕೇಳತ್ತೀರಿ, ಇಲ್ಲ ಸಡನ್ ನೀವೇ ಇಲ್ಲಿ ನಿಮ್ಮ ಬಗ್ಗೆದಾಗ ಹೇಳ್ರಿ ಹೇಳೋಕ್ಕಾಗತ್ತಾ? ಬರಲ್ಲ ಸರ್, ಹೇಳಿ ಬರಲ್ಲ. ಹೌದ್ರೆ? ಇವಾಗ ನಾನೇ ಒಂದು ಪಾಠ ಮಾಡಿದ್ದೀನಿ, ಆ ಪಾಠದ ಬಗ್ಗೆ ನನಗೆ ಗೊತ್ತು. ನೀವು ಆರ್ಟ್ಸ್ ಓದಿದ್ರೆ ನಾನು ಸೈನ್ಸ್ ಓದಿದ್ದೀನಿ, ನಿಮ್ಮ ಸೈನ್ಸ್ ಬರುತ್ತಾ ಅಂದ್ಬಿಟ್ರೆ ಬರಲ್ಲ ಸರ್. ರಿಯಾಲಿಟಿ ಶೋ ಹೆಂಗೆ ರೀ, ಟ್ಯಾಲೆಂಟ್ ನೋಡ್ತಾರೆ ಅಲ್ಲಿ. ಟ್ಯಾಲೆಂಟು, ಇವನು ಫೇಸ್ ಕಟ್ಟು, ಇವೊಂದು ಎಮೋಷ್ನಲ್ ಏನಿದೆ, ಇವೊಂದು
ನಂದೇನು ಎಮೋಷ್ನಲ್ ಇಲ್ಲ, ನಾನು ಹೇಳಿದ್ದೀನಿ ನಂದು ಹೈಟ್ ನನ್ನ ಎಮೋಷ್ನಲ್. ವರ್ಕ್ ಆಗ್ತಾನ, ಜನರೇ ರೀಚ್ ಆಗ್ತಾನ, ಇವನು ಗುಣಗಳು ಹೆಂಗದವ, ಮೌಲ್ಯಗಳು ಹೆಂಗದವ, ಅವನ ಪ್ರೀತಿ, ಅವ ಏನೇ ತಪ್ಪು ಮಾಡ್ತಾ ಇದ್ರು ಭೀ ಅವನು ಹೆಂಗಿರ್ತಾನ, ಹಚ್ಕೊಳತ್ತಾನೆ ಹಂಗೆ, ಇದ್ರ ಮೇಲೆ ಹೋಗ್ತಾವ ಟ್ಯಾಲೆಂಟ್ ಎಲ್ಲನೂ ಚೆಕ್ ಮಾಡ್ತಾರೆ ನಮ್ಮನ್ನು. ನಮ್ಮ ವ್ಯಕ್ತಿ ನಾವು ಆಡಿಷನ್ ಕೊಟ್ಟವಂದ್ರೆ ಎಲ್ಲ ರೀತಿಯಾಗಿ ಅಷ್ಟಿಲ್ಲಾರ್ದೆ ಶೋ ನಡೆಸ್ತಾರೆ ಅವರು. ಓಕೆ. ಅದೆಲ್ಲ ರೊಕ್ಕ ಕೊಟ್ಟು ಅದು ಅಳಗಿಸ್ಬಿಡ್ರಿ ಅದನ್ನೆಲ್ಲ, ಅದು ಆಗಲ್ಲ. ಹಂಗಿದ್ರೆ ಎಲ್ಲರೂ ಹೋಗ್ತಿದ್ರು. ಈಗ ಅದೇ ಸರ್, ಈಗ ರಿಯಾಲಿಟಿ ಶೋನಾಗ ನೀವು ಬರಲ್ಕಿನ ಮುಂಚೆ, ಇದು ಕಾಮಿಡಿ ಇದು ಎಲ್ಲ ಮಾಡಲ್ಕಿನ ಮುಂಚೆ ಯಾವಾಗ ನೀವು ಓದ್ತಿದ್ರಿ, ಆ ಟೈಮ್ನಾಗ ಇನ್ ಫ್ಯೂಚರ್ನಾಗೆ ನಾನು ಈ ರೀತಿ ರಿಯಾಲಿಟಿ ಶೋ ಮಾಡಬೇಕು ಅಂತ ನಿಮ್ದು ಏನಾದರೂ ಪ್ಲ್ಯಾನ್ ಇತ್ತಾ, ಅಥವಾ ಬೇರೆದೇನಾದರೂ ಪ್ಲ್ಯಾನ್ ಇತ್ತಾ? ಜಾಬ್ ಮಾಡಬೇಕು ಗೌರ್ಮೆಂಟ್, ಈಗ ಅಮ್ಮ ಗೌರ್ಮೆಂಟ್ ಜಾಬು, ಹೈಸ್ಕೂಲ್ ಟೀಚರು, ಈ ರೀತಿ ಏನಾದರೂ ಪ್ಲ್ಯಾನ್ ಇತ್ತಾ? 50-50 ಇದ್ದೆ ನಾನು. ಬಟ್ ನನ್ನ ತಲೆಯಾಗೇನು ಇದೆಲ್ಲ ವಿಡಿಯೋಗಳು ಎಲ್ಲ ಮಾಡ್ಕೊತ ಬಂದಿವಲ್ಲ, ಒಂದಲ್ಲ ಒಂದಿನ ಸ್ಟೇಜ್ ಮೇಲೆ ನಿಂತ್ಕೋಬೇಕು. ನಮ್ಮ ಊರವ ಅಲ್ಲಿ ಓದ್ ನೋಡುವ ಅನ್ಬೇಕು. ನಮ್ಮ ಊರನವರು ಹುಟ್ಟಿವಿ ಸತ್ತಿವಿ ಅಂತಲ್ಲ, ಇನ್ನಾದ್ರೂ ಒಂದು ತಲೆಗೈತಿ ಮೇಡಮ್. ಏನಪ್ಪಾ ಅಂದ್ರ ಎಲ್ಲರಂಗೆ ನಾವು ಆಗ್ಬಾರ್ದು, ಕಾಮನ್ ಆಗಿಬಿಡ್ತೀವಿ. ಈಗ ನೌಕರಿ ಮಾಡ್ಕೊತ ಹೋದ್ರೆ ನಾವು ಕಾಮನ್ ಆಗಿಬಿಡ್ತೀವಿ, ಕಾಮನ್ ಗತ್ಲೆ ಆಗಿಬಿಡ್ತೀವಿ. ಬಟ್ ಅದು ಸೆಟಲ್ಡು, ನೌಕರಿ ಅನ್ನೋದು ಸೆಟಲ್, ನಮ್ಮ ಜೀವನ ರೂಪಿಸ್ತೈತಿ. ಇದು ಒಂದು ಸ್ವಲ್ಪ ಅವಕಾಶಗಳಿದ್ದಂಗೆ ಜೀವನ, ಇದು ಬೇರೆ. ಓಕೆ, ಒಪ್ಕೊತೀನಿ. ಅಂದ್ರೆ ಎಲ್ಲರ ಗತ್ಲೆ ನಾನು ಆಗ್ಬಾರ್ದು ಅನ್ನೋದು ನಾನು. ಸಾಯೋದ್ರೊಳಗೆ ಏನರ ಒಂದು ಸಾಧಿಸ್ಬೇಕನ್ನೋದು ಚಲ. ಹೊಟ್ಟೆಗೆ ಸ್ವಲ್ಪ ಉರಿತಿರ್ತೈತಿ, ಮಾಡ್ಬೇಕನ್ನೋದೊಂದು ಅದೊಂದು ರಾತ್ರಿ ಹಬ್ಬಸ್ತೈತಿ. ನಾ ತಪ್ಪೇ ಮಾಡ್ಲಿಕ್ಕದು, ನಾನು ತಪ್ಪೇ ಮಾಡಲೇನು, ನಾನು ಮಾಡ್ಬೇಕು. ತಪ್ಪು ಮಾಡಿದ್ರು ನಾನು ಮಾಡ್ಬೇಕು. ಹೌದು, ನನಗೆ ಡೈಲಾಗ್ ತಪ್ಪು ಹೇಳೋತ್ತಂದ್ರೂ ನಾನು ಯಾಕೆ ಮಾಡ್ಬೇಕು, ಅದು ಒಂದು. ಹೌದು. ಈಗ ನೀವು ಅದೇ ಅಂದ್ರೆ ಮತ್ತೆ ಇವಾಗ ಏನ್ ರಿಯಾಲಿಟಿ ಶೋ, ಇವಾಗ ನೀವು ಭರ್ಜರಿ ಬ್ಯಾಚುಲರ್ ಸೀಸನ್ 2ನಾಗ ನೀವು ಸೆಲೆಕ್ಟ್ ಆಗ್ಬಿಟ್ರಿ. ಸೊ ನಿಮ್ಮ ಪಾರ್ಟ್ನರ್ ಬಗ್ಗೆನೂ ನೀವು ಹೇಳಿದ್ರಿ. ಈಗ ಒಂದು ಟಾಸ್ಕ್ ಕೊಡ್ತಿದ್ರು, ಗೇಮ್ ಆಡೋದಕ್ಕೆ ಕೊಡ್ತಿದ್ರು. ಅದ್ರಾಗ ನೀವು ಸಡನ್ಲಿ ನಿಮ್ದ ಕಡೆಯಿಂದ ಏನಾದ್ರೂ ತಪ್ಪಾದ್ರ ನಿಮ್ ಪಾರ್ಟ್ನರ್ ರಿಯಾಕ್ಷನ್ ಯಾವ ರೀತಿಯಾಗಿರ್ತಿತ್ತು? ಇಲ್ಲ ಇಲ್ಲ, ತುಂಬ ಜಾಲಿ ಪವಿ. ನನಗೆ ಆ ಪಾರ್ಟ್ನರ್ ಸಿಕ್ಕಿದ್ದು ತುಂಬ ಖುಷಿ. ನಾನು ಕಾಮಿಡಿ ಕಿಲಾಟದಾಗ ಅಂಜಿರ್ತಿದ್ದೆ ಜಾಸ್ತಿ. ನಾನು ಇಲ್ಲಿನೂ ನಾನು ಕೆಲವೊಂದು ಸ್ಕಿಟ್ ಅಂತ ಬಂದಾಗ ಪವಿ ಬಾ ನಾವು ಪ್ರಾಕ್ಟೀಸ್ ಮಾಡೋಣ ಅಂತಿದ್ದೆವು. ಹುಲ್ಲು ಟೆನ್ಷನ್ ತೊಗೊಬ್ರ, ನನಗೆ ಹುಲ್ಲು ಅಂತೇಳಿ ಕರಿತಿದ್ಲು. ಹುಲ್ಲು ಹುಲ್ಲು ಅಂತೇಳಿ ಪ್ರೀತಿಯಿಂದ ಕರಿತಿದ್ಲು. ನನಗೆ ಎತ್ಕೊಂಡು ತಿರಾಡ್ತಿದ್ಲು. ತಲೆ ಕಟ್ಸೋಬೇಡ, ನೀನು ಮಾಡ್ತಿ, ಗಾಬರಿ ಆಗ್ತೀನಿ, ಆರಾಮಿರು, ಆರಾಮ್ ಕುಂದ್ರು. ನಾನು ತಿರುಗಾಡಿಸ್ಕೊಂಡು ಬರೋಳು, ಹೊರಗಡೆ ಹೋಗಿ ಬರೋರು, ಏನು ತಿನ್ನಿಸ್ಕೊಂಡು ಬರೋದು. ಅಂದ್ರೆ ನಾನು ಕೂಡ ಫುಲ್ ಅದು ಹೆಂಗಾಗ್ಬಿಟ್ರು ಅಂದ್ರೆ ನಮ್ಮ ಗ್ಯಾಂಗ್ ಇತ್ತಲ್ಲ ಹಂಗೆ ಮೂವ್ ಅನ್ನೋಬಿಟ್ಲು. ನಾನು ಫಸ್ಟ್ ಬಂದಾಗ ಆಟಿಟ್ಯೂಡು, ಹೆಣ್ಮಕ್ಳು ಹೆಂಗಿರ್ತಾರಪ್ಪ ಸಿಟಿ ಮಂದಿ, ಅದ್ರಾಗ ಅವರು ಬಿಗ್ ಬಾಸ್ ಬೇರೆ ಮುಗಿಸಿದ್ರು. ಬಿಗ್ ಬಾಸ್ದಾಗೂ ನೋಡಿದ್ದೆ ಅವರನ್ನು. ಇಂಥವ್ರು ನನಗೆ ಕೊಟ್ಬಿಟ್ರು. ನನ್ನ ಹೆಂಗಪ್ಪ ಆಯಿತು, ಅವ್ರ ಪಾಡಿ ಅವ್ರು ಕುಂದಿರ್ತಾರೆ, ನನ್ನ ಪಾಡಿ ನಾವು ಕುಂದಿರ್ತಕ್ಕೆ ಮಾಡಿದ್ದೆ. ಬಟ್ ಪವಿ ಒಂದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಚೆನ್ನಾಗಿ ಹೋಗೈತೆ ಅಂದ್ರೆ ನಮ್ಮ ಪಾರ್ಟ್ನರಿಂದ. ಆರಾಮ್ ಕೇರ್ ಮಾಡ್ತಿದ್ಲು, ಯಾವಾಗಲೂ ಸಪೋರ್ಟಿವ್ ಆಗಿರ್ತಿದ್ಲು. ಮಾಡ್ತೀಯ ಮಾಡ, ಏನೂ ಮಾಡ್ತಿದ್ದಿಲ್ಲ. ಬಟ್ ನಾವು ಭರ್ಜರಿ ಸೀಸನ್ 2ದವ್ರು ಎಲ್ಲರೂ, ಹುಲಿ, ಸುನಿಲು, ಎಲ್ಲರೂ ಒಂದು ಮನಿನೇ ಆಗ್ಬಿಟ್ಟೈತೆ ನಮ್ದು. ಸೊ ಯಾರಿಗೂ ಆಟಿಟ್ಯೂಡ್ ಇರ್ಲಿಲ್ಲ? ಇಲ್ಲ ಇಲ್ಲ, ನಾನು ನೋಡಿಲ್ಲ. ಫಸ್ಟ್ ಅನ್ಕೊಂಡಿದ್ದೆ ಇರ್ಬೋದು ಇವ್ರಿಗೆ, ಯಾರಿಗೂ ಇಲ್ಲ, ಒಬ್ಬರಿಗೂ ಇರಲಿಲ್ಲ, ಯಾರಿಗೂ ಇರಲಿಲ್ಲ. ನಿಮ್ದು ನೀವು ಮಾಡುವಂತ ಸೀಸನ್ 2ನಾಗ ಯಾರ್ಯಾರು ಕಂಟೆಸ್ಟೆಂಟ್ ಆಗಿದ್ರು ಫೇಮ್ ಇರೋರು? ಇಲ್ಲ, ಎಲ್ಲ ಫೇಮ್ ಇರೋರು ಇದ್ವಿ. ಹುಲಿ ಕಾರ್ತಿಕ್, ಸುನಿಲ್ ಗುಜ್ಗುಂಡು, ಪ್ರವೀಣ್ ಜೈನು, ಪ್ರೇಮ್ ತಾಪ, ಭುವನೇಶು, ಮತ್ತಾರು ಡ್ರೋನ್ ಪ್ರತಾಪು, ಪವಿ, ಮತ್ತು ಸುಕೃತ, ಧನ್ಯ, ಅಮೃತ, ಮತ್ತು ತುಂಬ ಜನ ಇದ್ವಿ. ಇನ್ನೂ ತುಂಬ ಜನ ಇದ್ವಿ. ಸೊ ಯಾವುದೇ ನೆನಪು ಮಾಡ್ಕೋಗೆ ಬರಲ್ಲ ಹೆಸರುಗಳು. ಸೊ ಕಂಪ್ಲೀಟ್ಲಿ ಯಾವುದೋ ಒಂದು ಟಾಸ್ಕ್ ಕೊಟ್ಟಿದ್ರು. ಸೊ ಆ ಟಾಸ್ಕ್ ನಿಮಗೆ ಫಸ್ಟ್ ಟೈಮ್ ಇಬ್ರಿಗೂ ಕಾಂಪ್ಲಿಕೇಟೆಡ್ ಅಂತ ಅನ್ಸಿದ್ದು ಯಾವಾಗ? ನಮ್ಗೆ ಯಾವತ್ತೂ ಅನಿಸಿಲ್ಲ ಮೇಡಮ್ ಅದನ್ನ. ಮಾಡ್ತೀವಿ, ಗೆಲ್ತೀವಿ, ಮಾಡ್ತೀವಿ ಅಷ್ಟೇ. ಡಿಮೋಟಿವ್ ಯಾರು ಆಗ್ತಾ ಇದ್ರು ಇಬ್ಬರದಾಗ, ನಿಮ್ಮಿಬ್ಬರದಾಗ? ಇಲ್ಲ, ನಾನು ಡಿಮೋಟಿವ್ ಆಗ್ತಿದ್ದೆ. ಅಂದ್ರೆ ಗೇಮ್ಸ್ ಅಂತ ಬಂದರೆ ನಾನು ರೆಡಿ ಇರ್ತಿದ್ದೆ ಎಲ್ಲದಕ್ಕೂ. ಅಂದರೆ ಡೈಲಾಗು ಏನಾದ್ರು ಬಂದಾಗ ನಾನು ಒಂದು ಸ್ವಲ್ಪ ಹಿಂಜರಿತಿದ್ದೆ. ಅವಳು ಮಾಡು ಅನ್ನೋಕ್ಕೆ. ಅವಳು ಜಾಸ್ತಿ ಮಾತಾಡೋಕ್ಕಲ್ಲ ಪವಿ,
ನನ್ನ ಕೈಲೇ ಮಾತಾಡ್ಸವಳು. ಏನು ಗೇಮ್ನಾಗ ಏನು ಇರಲಿಲ್ಲ. ಬಟ್ ಒಂದು ಎಣ್ಣೆ ಆಟ ಆಡುವಾಗ ಭಯ ಬಂತು. ಯಾಕಂದ್ರೆ ಬಿದ್ದು ಸ್ವಲ್ಪ ಕಚ್ಚು ಪೇನ್ ಮಾಡ್ಕೊಂಡಿದ್ದೆ. ಓಕೆ. ಅದಕ್ಕೆ ನಾವು ಸ್ವಲ್ಪ ಭಯ ಪಟ್ಟೆ. ಏನಾದ್ರೆ ಚೆನ್ನಾಗಿ ಆಡಿದೆ. ಸೊ ಇವಾಗ ಪ್ರೊಫೆಷನು ಪ್ಯಾಷನು, ಇವಾಗ ಏನು ನಿಮ್ಮದು ಪ್ಯಾಷನ್ನಲ್ಲೇ ನೀವು ಪ್ರೊಫೆಷನ್ ಆಗಿ ಮಾಡ್ಕೊಂಡ್ರೆ ಯಾವ ರೀತಿ ಅಂದ್ರೆ ಈ ಫೈನಾನ್ಷಿಯಲಿನೂ ಮನುಷ್ಯ ಫಿಟ್ ಆಗಿರ್ಬೇಕಾಗ್ತದಲ್ಲ, ಸೊ ಯಾವ ರೀತಿ ನಡೀತಾ ಇದೆ ಇವಾಗ? ಇವಾಗ ಶೋ ಇದ್ದಂಗೇನಿಲ್ಲ ಮೇಡಮ್. ಈಗ ಸದ್ಯಕ್ಕೆ ಯಾವ ಶೋ ಇಲ್ಲ. ಸಿನಿಮಾ ಮಾಡ್ತಾ ಇದ್ದೀನಿ ಒಂದು, ಹಂಸಲೇಖ ಸರ್ ಡೈರೆಕ್ಷನು, ಓಕೆ ಅನ್ನೋ ಸಿನಿಮಾ ಮಾಡ್ತಾ ಇದ್ದೀನಿ. ಹೊಂಟಿದೆ ಶೂಟಿಂಗು. ಅದು ಬಿಟ್ಟರೆ ಇವಾಗ ಸಣ್ಣ ಪುಟ್ಟ ಇವೆಂಟ್ ಹೋಗ್ತಾ ಇದ್ದೀನಿ, ನಡೆದಿದೆ. ಒಂದೊಂದು ಟೈಮ್ ಬಿಜಿ ಆಗ್ತೀನಿ, ಒಂದೊಂದು ಟೈಮ್ ಒಂದೆರಡು ತಿಂಗಳು ಖಾಲಿನೇ ಇರ್ತಾರೆ. ಖಾಲಿನ ಕೊಡ್ತೀನಿ. ಅವಾಗ ಅನ್ಸುತ್ತಾ ಸೈಡಿಗೆ ಜಾಬರೇ ಮಾಡಲೇನೋ ಅನ್ಸುತ್ತೆ. ಹೋದಾಗ ಇರಲಿ, ಟೈಮ್ ಬರುತ್ತೆ ಒಂದಿನ, ಮತ್ತೆ ನಿಂದಿರ್ಬೋದು. ಸಡನ್ ಯಾಕೆ ವಿಚಾರ ಮಾಡ್ತಿ ಅಂತ ಬರುತ್ತೆ. ಹೊಂಟಿದ್ದೀನಿ ಮೇಡಮ್, ಹೆಂಗೋ ಹೇಳ್ತಾ ದೇವ್ರ ಹೆಂಗ ಲೈಫ್ ನಡೀತಾ ಇದೆ ಅಂತಾರೆ. ಏಳು ಬೆಳೆನಲ್ಲ ಜೀವನ ರೀ. ಹೌದು. ಎದ್ದು ಬಿದ್ದು ಹೊಂಟೀನಿ. ದೇವ್ರ ಯಾಕಡೆ ದಾರಿ ತೋರಿಸ್ತಾನೆ ಆ ಕಡೆ ನುಗ್ಗುತ್ತಾ ಇದ್ದೀನಿ ಅಷ್ಟೇ. ಒಟ್ಟು ನುಗ್ಗುತ್ತಿರ್ತೀನಿ. ಹೌದು ಸರ್. ಇವಾಗ ನೀವು ರಿಯಾಲಿಟಿ ಶೋಗ ನೀವು ಸೆಲೆಕ್ಟ್ ಅವ್ರು ನಿಮ್ಗೆ ಅಪ್ರೋಚ್ ಮಾಡಿದ್ರು ನೋಡ್ರಿ. ಸೊ ಈಗ ರಿಯಾಲಿಟಿ ಶೋನಾಗ ನಿಮಗೆ ಅವ್ರು ಅಪ್ರೋಚ್ ಮಾಡಿದಾಗ ಪೇಮೆಂಟ್ ಯಾವ ರೀತಿ ಮಾಡ್ತಾ ಇದ್ರು? ಅದನ್ನು ನನಗೂ ಗೊತ್ತಿರಲಿಲ್ಲ. ನಾನು ಸೀಸನ್ 2 ಮಾಡಿದಾಗ ಗೊತ್ತಾಯಿತು ಪೇಮೆಂಟ್ ವಿಚಾರ, ಎಷ್ಟು ಬೇಕು ನಿಮಗೆ ಅಂತ. ನಾನು ಅಲ್ಲೇ ಮಾಡಿ ಬಂದಿದ್ದೆನಲ್ಲ ಅದೇ ಸೀಸನಲ್ಲಿ. ಎಷ್ಟು ಕೊಡ್ತೀರಾ ಕೊಡಿ, ಓಕೆ ನಾನು ಅಷ್ಟೇ ಅಂತಿತ್ತು. ನಾನೇ ಮಾತಾಡಿಲ್ಲ ಅಮೌಂಟ್ ಬಗ್ಗೆ. ಆಮೇಲೆ ಗೊತ್ತಾಯಿತು, ಓ ಶೋಕ್ ದುಡ್ಡು ಇರುತ್ತೆ ಅಂದರೆ. ಮೊದಲು ಕಂಟೆಸ್ಟೆಂಟ್ ಆಗಿದ್ದೀವಿ, ಆಮೇಲೆ ಸೆಲೆಬ್ರಿಟಿಗಳಾಗಿ ಬರ್ತೀವಿ. ಅಂದರೆ ಈ ಕಂಟೆಸ್ಟೆಂಟ್ ಆಗಿರ್ತೀವಿ, ಅವ್ರವ್ರ ವ್ಯಕ್ತಿತ್ವದ ಮ್ಯಾಗ ಪೇಮೆಂಟ್ ಇರುತ್ತಾ ಅಂತೇಳಿ ಅವಾಗ ಗೊತ್ತಾಗಿದ್ದು ನನಗೆ. ನಾನು ಇಲ್ಲಿವರೆಗೂ ಯಾವುದೋ ಅಷ್ಟೊಂದು ದುಡ್ಡು ಗಳಿಸಿಲ್ಲ, ದುಡ್ಡು ಮಾಡಿಲ್ಲ. ಓಪನ್ ಆಗಿ ಹೆಸರು ಮಾಡ್ಕೊಂಡಿದ್ದೀನಿ. ಒಂದಿನ ದುಡ್ಡು ಬರ್ತದೆ. ರೊಕ್ಕದ ಮ್ಯಾಗಿನ ಆಸೆ ಇಲ್ಲ. ತಿರುಗಾಡಕ ಉಣ್ಣಾಕದ ಇದ್ರೆ ಸಾಕು, ಅಷ್ಟೇ ನಮ್ದು. ಇವಾಗ ಇದು ಒಂದು ಮೂವಿ ಬಿಟ್ಬಿಟ್ಟು ಮತ್ತೆ ಬೇರೆದೇನಾದ್ರೂ ಮೂವಿಂದ ಆಫರ್ ಅದನ್ನ ಬಂದಿತ್ತ ನಿಮಗ? ಟಾಕ್ಸಿಕ್, ನಾನು ಕಾಮಿಡಿ ಕಿಲಾಡಿ ಇದ್ದಾಗ ಒಂದು ಕಾಸ್ಟಿಂಗ್ ಕಾಲ್ ಅಂತ ಬಂದಿತ್ತು ಟಾಕ್ಸಿಕ್ಕಿಂದ. ನನಗೆ ಅದ್ರ ಬಗ್ಗೆ ಜಾಸ್ತಿ ಐಡಿಯಾ ಗೊತ್ತಾಗಲಿಲ್ಲ. ಓಕೆ ಸರ್, ನಾನು ಒಂದು ಕಾಮಿಡಿ ಕಿಲಾಡಿ ಶೋ ಮಾಡ್ತಾಯಿದ್ದೀನಿ. ಓಕೆ ಅದೇ ಸರ್ ಅಂದರೆ ನನಗೆ ಹೆಂಗೆ ಅಪ್ರೋಚ್ ಮಾಡೋಕೆ ನನಗೆ ಗೊತ್ತಿರಲಿಲ್ಲ. ನನಗೆ ಐಡಿಯಾನೇ ಇರಲಿಲ್ಲ ಅದು ಸಿನಿಮಾ ಹೆಂಗೆ ಕರೀತಾರೆ, ಹೆಂಗೆ ಇದು ತೋತಾರೆ ಗೊತ್ತಿರಲಿಲ್ಲ ನನಗೆ. ಓಕೆ ಸರ್ ಮಾಡ್ತೀನಿ ಅಂತಂದರು. ಅವ್ರು ಮಾಡಲಿಲ್ಲ. ಮೋಸ್ಟ್ಲಿ ನಂದೇ ರಾಂಗ್ ಆಗಿರ್ಬೋದು ಮಾತಾಡಿದ್ದು. ಅಂದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡಕ್ ಆಗಿಲ್ಲ, ಗೊತ್ತಾಗಿಲ್ಲ ಅಷ್ಟೇ. ಅದಕ್ಕೆ ಅದು ಟಾಕ್ಸಿಕ್ ಮಿಕ್ಸ್ ಮಾಡ್ಕೊಂಡೆ. ಓಕೆ. ಸೊ ಇವಾಗ ಇದು ಒಂದು ಮೂವಿ ಸಿಕ್ಕಿದೆ ನಿಮ್ಗೆ. ಇವಾಗ ಮುಂದೆ ಫ್ಯೂಚರ್ನಾಗ ಏನು ವಿಚಾರ ಮಾಡ್ಲತ್ತೀರಿ? ಇದೇ ರಿಯಾಲಿಟಿ ಶೋಸ್ ಮಾಡ್ಬೇಕಾ ಅಥವಾ ಏನಾದರೂ ಬಿಗ್ ಮತ್ತೊಂದು ಮೂವಿ ಹಿಡ್ಕೋಬೇಕಾ ಅಂತ? ಮತ್ತೊಂದು ಶೋ ಬರಲಿ ಅಂತ ಕಾಯ್ತಾ ಇದ್ದೀನಿ ಮೇಡಮ್. ಯಾವುದೇ ಒಂದು ದೊಡ್ಡ ಶೋ ಬರಲಿ ಅಂತ ಕಾಯ್ತಾ ಇದ್ದೀನಿ. ಗೊತ್ತಿಲ್ಲ, ಏನೋ ಒಂದು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅದು ಎಲ್ಲಿ ಮುಡ್ತೋ ಗೊತ್ತಿಲ್ಲ. ಒಟ್ಟು ಮತ್ತೆ ನಿಂತ್ಕೋತೀನಿ ಮೇಡಮ್. ಪೇಡ್ ಕೊಲಾಬ್ರೇಷನ್ಸ್ನೂ ಮಾಡ್ತೀರಿ ಸರ್? ಸದ್ಯಕ್ಕೆ ಮಾಡ್ತಾ ಇದ್ದೀನಿ, ಸಣ್ಣ ಪುಟ್ಟ ಮಾಡ್ತಾ ಇದ್ದೀನಿ. ಅಂದರೆ ಐಡಿ ಏನೋ ಮೇಂಟೈನ್ ಮಾಡೋಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಸುಮ್ಮನೆ ಒಂದು ಸಣ್ಣ ಪುಟ್ಟ ಮಾಡ್ತಾ ಇದ್ದೀನಿ. ಅಷ್ಟೊಂದು ಸಂಭಾವನೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಸುಮ್ಮನೆ ಖಾಲಿ ಕೂಡಬಾರ್ದು ಅಂತ ಮಾಡ್ತೀನಿ. ಇವಾಗ ನೋಡ್ರಿ ಸರ್, ಇನ್ಸ್ಟಾಗ್ರಾಮ್ನಾಗಂತೂ ಆಲ್ರೆಡಿ ನಿಮ್ದು ಫ್ಯಾಮ್ ಜಾಸ್ತಿನೇ ಇದೆ. ಸೊ ಯೂಟ್ಯೂಬ್ ಚಾನಲ್ ಯಾಕೆ ಮೇಂಟೈನ್ ಮಾಡಿಲ್ಲ? ಯೂಟ್ಯೂಬ್ ಚಾನಲ್ ಬಗ್ಗೆ ಅಂದ್ರೆ ನನಗೆ ಒಂದು ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಐಡಿಯಾ ಗೊತ್ತಿಲ್ಲ. ಇನ್ನು ಒಂದು ಸ್ವಲ್ಪ ನಾನು ಸೋಂಬೇರಿ, ನಿದ್ದೆಗಿದ್ದು ಹೊಡೆಯೋದು ಜಾಸ್ತಿ. ಒಂದೊಂದ್ಸಲ ಮಾಡ್ಬೇಕಂತ ಹೋಗ್ತೀನಿ, ಒಂದೊಂದ್ಸಲ ಸುಮ್ಮನೆ ಇಲ್ಲ ಆಗ್ಬಿಡ್ತೀನಿ. ಅದು ಸ್ಟಾರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಗ್ರಿಪ್ ಆಗಿ ಮಾಡ್ಬೇಕಂತ ಒಂದು ಆಸೆ ಐತಿ. ಅದು ಗ್ರಿಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಸ್ಕ್ರಿಪ್ಟ್ ಬೇಕು. ಆ ಸ್ಕ್ರಿಪ್ಟ್ ತಕ್ಕಂತೆ ಒಬ್ರು ಡೈರೆಕ್ಟ್ರು ತೊಗೋಬೇಕು, ಕ್ಯಾರೆಕ್ಟ್ರ್ ತೊಗೋಬೇಕು, ಪೇಮೆಂಟು, ಬಜೆಟ್ಟು. ಅದಕ್ಕೆ ಸ್ವಲ್ಪ ಹೋಲ್ಡ್ ಮಾಡ್ತಿದ್ದೆ. ಪೇಮೆಂಟ್ ಸ್ವಲ್ಪ ಏನಾದರೂ ಆಯ್ತಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋವಂತ ಮಾಡಿದ್ವಿ. ಸರ್, ಈಗ ನಿಮ್ಮ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಯಾವ ರೀತಿ ಇರಬೇಕು? ಹುಚ್ಚುಚ್ಚಿರ್ಬೇಕ್ರಿ, ತಲೆ ತಿನ್ನೋರ್ಬೇಕು, ಮನೆಗೆ ಬಂದು ಹೊರಗೆ ಕರ್ಕೊಂಡು ಹೋಗಂತ ಇರ್ಬೇಕು, ಜಗಳ ಮಾಡೋಂತ ಇರ್ಬೇಕು,
ಟ್ರಿಪ್ ಹೊಂಟಾಗ ಅಡ್ಡದಾರ ಏನ ಬರಲ್ಲ ನೀವು ಊರೇ ಅನ್ಬೇಕು. ಅಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ಬೇಕು, ಜಗಳತಿರ್ಬೇಕು, ಮನಸ್ಸಲ್ಲಿ ಪ್ರೀತಿ ಜಾಸ್ತಿ ಇರಬೇಕು. ಸೊ ನೀವು ಎರಡು ದೇಹ ಒಂದೇ ಆತ್ಮ ಆಗಿರ್ಬೇಕು. ಫ್ರೆಂಡ್ಶಿಪ್ ಅಂದ್ರೆ ಹೌದು. ಇವಾಗ ಆ, ನಿಮ್ದು ಇದ್ರಾಗ ನೀವು ಇಷ್ಟು ದಿನ ಏನು ನೀವು ಹೇಳಿದ್ರಲ್ಲ ಸಪೋರ್ಟ್ ಮಾಡಿರುವಂತವ್ರು ಫ್ರೆಂಡ್ಸ್ ಅಂತ ನೀವು ಹೇಳಿದ್ರಲ್ಲ, ಇನ್ನೂ ಟಚ್ ನಲ್ಲಿ ಇದಾರ ಅವರು? ಹಾಂ, ಡೈಲಿ ಹಚ್ತಾರೆ. ರಾತ್ರಿ ಒಂದು ಸ್ವಲ್ಪ ತೊಗೊಂಡಾಗ ಜಾಸ್ತಿ ಮಾಡ್ತಾರೆ, ಸ್ವಲ್ಪ ಮಾತಾಡ್ತಾರೆ. ಅಲ್ಲಿಗೆ ಅಲ್ಲಿ ಮ್ಯಾನೇಜ್ ಮಾಡ್ತೀವಿ. 24 ಗಂಟೆ ಚಲೋ ಇರ್ತಾವ್ರಿ ನಮ್ಮ ಫೋನ್. ಎಲ್ಲಿ ಹೋಗಿದ್ರೆ ಇಲ್ಲಿ ಹೋಗಿದ್ರೆ ಹಂಗಲೆ ಹಿಂಗಲೆ. ಅದು ಬಿಟ್ಟಿಲ್ರಿ, ಅದು ಕಡ್ಕೊಂಡು ಹೆಂಡ್ತಿ ಬಿಡ್ತೀವ್ರಿ, ದೋಸ್ತಿ ಬಿಡೋಕ್ಕಾಗಲ್ರಿ. ಕಡ್ಕೊಂಡು ಹೆಂಡ್ತಿ ಒಂದಿನ ಬರೋಕ್ಕಾಗಲ್ಲ ಮನೆಗೆ ಅಂತೀವಿ. ಈ ಮಬ್ಬ ನನ್ನ ಮಕ್ಳು ಕೂಡ ಬಿಡೋಕ್ಕಾಗಲ್ರಿ. ದೋಸ್ತಿ ನಮ್ಮ ಬ್ಲಡ್ ಆಗಿಬಿಟ್ಟೈತ್ರಿ ಅದು. ಹೌದು. ಲಂಗೋಟಿ ಲಾಡಿ ಆಗೈತಿ, ಬಿಡೋಕ್ಕಾಗಲ್ಲ. ಸರ್, ಇವಾಗ ನಿಮ್ ಪ್ರಕಾರ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ನಿಮ್ ಪ್ರಕಾರ ಯಾವ ರೀತಿ? ಎರಡು ಬಸ್ ಸೈಡ್ ಅಂದ್ರೆ ಅದೇ ಮೇಡಮ್, ಫ್ರಾಕ್ಷನ್ ಆಫ್ ಸೆಕೆಂಡ್. ಅದು ಪ್ರೀತಿ ಅಷ್ಟೇ, ಏನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಒಂದು ಹುಡುಗಿ ಲೈಫ್ ಪಾರ್ಟ್ನರ್ ಆಗಿರ್ಬೇಕು ಅಂದ್ರೆ ನಿಮ್ ಪ್ರಕಾರ ಆ ಹುಡುಗಿ ಹತ್ರ ಯಾವ್ಯಾವ ಕ್ವಾಲಿಟೀಸ್ ಇರಬೇಕು? ಕ್ವಾಲಿಟೀಸ್ ಅಂತ ಏನಿಲ್ಲ ಮೇಡಮ್, ನಮ್ಮನ್ನ ಅವ್ರು ಅರ್ಥ ಮಾಡ್ಕೋಬೇಕು, ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಜಾಸ್ತಿ ಏನಿಲ್ಲ. ಮುಂದೆ ಲೈಫ್ Quality- ಪಾರ್ಟ್ನರ್ ನಿಮ್ದು ಲೈಫ್ ಪಾರ್ಟ್ನರೇ ನೀವು ಸೆಲೆಕ್ಟ್ ಮಾಡ್ಲತ್ತೀರಿ ಅಂತ ಹೇಳಿರಿ. ಸೊ ಏನ್ ಕ್ವಾಲಿಟೀಸ್ ಇರ್ಬೇಕು ಅದ್ರಾಗ? ಅಯ್ಯೋ, ಪುಸ್ತಕ ರೀತಿಯಂತೆಲ್ಲ ಬರೆದು ಬಿಡ್ತಿದ್ದೆ. ಲೈಫ್ ಪಾರ್ಟ್ನರ್ ಹೆಂಗಿರ್ಬೇಕು, ಲೈಫ್ ಪಾರ್ಟ್ನರ್ ತರ ಇರ್ಬೇಕು ಮೇಡಮ್. ಇಲ್ಲ, ಒಬ್ರಿಗೆ ಒಂಥರ ಇರುತ್ತಲ್ಲ, ಒಬ್ರಿಗೆ ಒಬ್ರಿಗೆ ಒಂಥರ ಇರ್ತಾವ. ಒಬ್ರಿಗೆ ಅವ್ರು ಸೋಷಿಯಲಿ ಪ್ರೈವೇಟ್ ಆಗಿರ್ಬೇಕಂತಾರ, ಒಬ್ರು ಇಂಡಿಪೆಂಡೆಂಟ್ ಆಗಿರ್ಲಿ. ಸೊ ನಿಮ್ಮ ಪ್ರಕಾರ ಯಾವ್ಯಾವ ಕ್ವಾಲಿಟೀಸ್ ಇರ್ಬೇಕು? ಒಬ್ರಂತರ ನನ್ನ ಫ್ಯಾಮಿಲಿಗೆ ನೋಡ್ಕೊತಾ ಇರ್ಬೇಕು, ಒಬ್ರಂತರ ನಾನು ನಂದು ಅಂತ ಈ ರೀತಿ ಇರ್ತದಲ್ಲ. ನಾನು ನಂದವ್ರನ್ನ ಬಿಟ್ಟು ನಮ್ಮ ಮನಿನ ಬಿಡಬೇಕು, ಅವ್ರ ಮನೆ ಅವ್ರ ಎದಕ್ ಬೇಕು ಇವೆಲ್ಲ? ಅದಕ್ಕೆ ರೀ ಲವ್ ಬೇಡ, ಮದುವೆ ಬೇಡ, ಸುಮ್ಮ ಖಾಲಿ ಕೂತೀರಿ. ನೀವು ಹೋಗಿ ಹೋಗಿ ಅಲ್ಲೇ ಬರ್ತೀರಪ್ಪ. ಕ್ವಾಲಿಟಿ ಅಂತ ಕ್ವಾಲಿಟಿನೂ ಇಲ್ಲ, ಮನ ಗಟ್ಟಿನೂ ಇಲ್ಲ. ಸರಿ, ನಿಮ್ದು ರಿಯಾಲಿಟಿ ಶೋ ಏನದ ಅಲ್ಲ, ಇದು ಎಲ್ಲ ಆದ್ಮೇಲೆ ನಿಮ್ದು ಹಳೆ ಪಾರ್ಟ್ನರ್ ಯಾವತ್ತರ ಎದುರು ಬಂದಿದ್ರ? ಬಂದಿತ್ತಲ್ರಿ ಒಂದು ಟೈಮ್, ಬಂದಿದ್ರು. ಮಾತಾಡಿ ಚಾ ಬಿಡಕ್ಕಾಗಲಿಲ್ಲ, ಮಾತಾಡಕ್ಕಾಗಲಿಲ್ಲ. ಏನೋ ಒಂದು ಭಯ ಬಂತು. ನೀವು ದೊಡ್ಡವರು ನಾವು ಸಣ್ಣವ್ರ ಸೈಡ್ಗೆ ಅದು ಮರೆಯೋಕ್ಕಾಗಲ್ಲ ಎಕ್ಸ್ಪೀರಿಯನ್ಸ್. ಅದು ಹಿಂಗೆ ಅದ್ರ ಕೂತಿದಾರೆ, ನಾ ಇಲ್ಲೇ ಟೀ ಕುಡಿತಾ ಇದ್ದೀನಿ, ಗದ 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 ನಡಗೋದು. ನಮ್ಮ ದೋಸ್ತ್ ನೀವು ಯಾಕಲೆ ಹಿಂಗೆ ನಡಗಲತ್ತೆ ನಾವು ನೀನು ಹುಡುಗಲೇ ನೋಡು ಸುಮ್ ಕುಂದ್ರಲಿ ಅವರು ಅದನ್ನ ಗಂಡು ಗೊತ್ತಲ್ಲ ನಾವು ಮರೆಯಕ್ಕಾಗಲ್ಲ. ಸರ್, ಇವಾಗ ನಿಮ್ ತರಾನೇ ಸುಮಾರು ಜನ ಇದಾರ, ಟ್ಯಾಲೆಂಟ್ ಅದ, ಎಲ್ಲಾನು ಅದ. ಬಟ್ ನಾನು ಈ ರೀತಿ ಇದ್ದೀನಂತ ಮುಂದೆ ಬರಲ್ಲ, ಅವ್ರ ಟ್ಯಾಲೆಂಟ್ ಅನ್ನ ಅವ್ರು ಶೋ ಮಾಡಲ್ಲ. ಅಂಥವ್ರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಒಂದಲ್ಲ ಒಂದಿನ ಟೈಮ್ ಬರ್ತೈತಿ, ಸಮಯ ಅದು ಇರೋದೆ ಪ್ಯಾಟ್ರನ್. ಅದು ಯಾವತ್ತೂ ಸಿಗಲ್ಲ, ಆ ಜಲ್ಲಿ ಸಿಗಬಾರ್ದು, ಅದನ್ನು ಸಿಗಬಾರ್ದು. ಅದು ಜಲ್ಲಿ ಸಿಕ್ಕರೆ ಅದು ವ್ಯಾಲ್ಯೂ ಇರುತ್ತೆ. ನಿಮ್ಗೆ ಇಷ್ಟು ಡೈಮಂಡ್ ತನಕ ಕೊಡ್ತಾರೆ, ಕೊಟ್ರೆ ನಿಮ್ಗೆ ಅದು ವ್ಯಾಲ್ಯೂ ಇರುತ್ತೆ. ನಿಮ್ಗೆ ರೊಕ್ಕ ಜಾಸ್ತಿ ಆದರೂ ರೊಕ್ಕಕ್ಕೆ ವ್ಯಾಲ್ಯೂ ಅಲ್ಲ, ಡೈಮಂಡ್ ಜಾಸ್ತಿ ಅಂದ್ರೆ ಟ್ಯಾಲೆಂಟ್ ಐತಲ್ಲ, ಎಲ್ಲೆಲ್ಲಿ ನೀವು ಅದನ್ನು ರೂಪಿಸ್ಬೇಕು. ಈಗ ನಾನು ಇದು ಬರೋಕ್ಕಿಂತ ಮೊದಲು ನಾನು ಜೇವರ್ಗಿಯಲ್ಲಿ IPL ಇದು ಟೂರ್ನಮೆಂಟ್ಗಳು ನಡೀತಿದ್ದು ಕ್ರಿಕೆಟ್ ಆಡೋವು, ಅಲ್ಲಿ ನಾನು ಕಾಮೆಂಟ್ರಿ ಮಾಡ್ತಿದ್ದೆ. ಅಲ್ಲಿ ನನಗೆ ಹೆಲ್ಪ್ ಆಯಿತು. ನೋಡಿದ ಇಟ್ಟಿ ಅದನ್ನು ಕಾಮೆಂಟ್ರಿ ಮಾಡ್ತಾನೆ, ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಸಿಕ್ತು ಅಲ್ವಾ. ಎಲ್ಲಿ ನಿಮಗೆ ಸ್ಪೇಸ್ ಸಿಗ್ತೈತಿ ಅಲ್ಲಲ್ಲಿ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವಕಾಶ ಸಿಗಲ್ಲ ನಿಮ್ಗೆ, ಎದಕ್ಕೆ ಸಿಗಲ್ಲ? ಸಿಗ್ತೈತಿ, ಅದು ನನ್ನಂತನೇ ಸಿಕ್ಕೈತೆ ಅಂದ್ರೆ ನಿಮ್ಮಂಥವ್ರು ಸಿಗಲ್ಲ, ಸಿಗ್ತೈತಿ. ಇನ್ನೂ ಒಂದು ಸಾವೇ ನಿರ್ಣಯನಾ? ಸಾವೇ ನಿರ್ಧಾರ ಮಾಡುತ್ತಾ ನಿಂದು? ಆವಾಗ ನಾನು ಒಂದು ಸ್ಟೇಜ್ ಒಂದು ಮಾತು ಹೇಳಿದ್ದೀನಿ, ಹುಟ್ಟು ದರಿದ್ರ ಆದ್ರೂ ಪರವಾಗಿಲ್ಲ, ಸಾವು ಮಾತ್ರ ಚರಿತ್ರೆ ಆಗಿರ್ಬೋದು ಅಂತೇಳಿ. ನಾವು ಚರಿತ್ರೆ ಸೃಷ್ಟಿ ಮಾಡಕ್ಕೆ ಬಂದೀವ್ರಿ. ನಾವು ಸತ್ತ ಮೇಲೆ ಚರಿತ್ರೆ ನಮ್ದು ಓದೋಕೆ ಮತ್ತೊಬ್ಬರು. ಈ ಸಲ ನಾವು ಮತ್ತೊಬ್ಬರು ಓದಿದ್ದೀವಿ, ರಾಜ ಮಹಾರಾಜರುಗಳದ್ದು, ವೀರ ಯೋಧರದು, ದೇಶ ಕಾಯ್ದವ್ರದ್ದು. ನಮ್ಮದು ಓದ್ಬೇಕಲ್ರಿ. ಇಂಥೊಬ್ಬ ಇದ್ದ ನೋಡ್ರಿ, ಒಂದು ಒಳ್ಳೆದರ ಮಾಡಿ ಹೆಸರು ಮಾಡ್ಕೊಂತ ಅಂದ್ರೆ ಯಾರಿಗೂ ಹಾನಿ ಮಾಡಾರ್ದೆ ನೀನು ನೆಗೆಟಿವ್ ಆದರೂ ಹೆಸರು ಮಾಡು ಅಂದರೆ ಬೇರೆ ದಾರಿಡೆ ಅಂತಲ್ಲ, ಇದ್ರಾಗ ಹೆಸರು ಮಾಡ್ಲಿಕ್ಕಂದ್ರೆ ಬೇರೆ ದಾರಿಗೆ ಹೆಸರು ಮಾಡು. ಒಟ್ಟು ಹೆಸರು ಮಾಡಟ್ಟೆ, ಸಾಯ್ಬೇಡ.
ಸಾವು ಅಂತಿಮ ಅಲ್ಲ. ಹುಟ್ಸ್ಯಾನ, ಒಂದಿನ ಅವನೇ ಸಾಯಿಸ್ತಾನ, ನಡ್ಬರ್ಕ ಜಾಗ ಕೊಟ್ಟಾನ. ಆ ಜಾಗದಾಗ ನಿನಗೆ ಹೆಂಗೆ ಬರ್ತಾ ಹಂಗೆ ಬರ್ಕೊತ ಹೋಗ್ಬೇಕಟ್ಟೆ. ಸೋತಿದ್ದೀವಿ, ಸತ್ತಿಲ್ಲ, ಬಿ ಕೇರ್ಫುಲ್ ಅಂತಿರ್ಬೇಕು. ಎದ್ರ ಯಮ ಬಂದಲ್ಲ, ಬಾರೋ ನಾನು ನೋಡ್ಕೋತೀನಿ ಅನ್ಬೇಕು. ಎದ್ರ ದೇವ್ರು ಬಂದು ನಿಂತನಾ, ಥ್ಯಾಂಕ್ ಯು ದೇವ್ರೆ ಹೊಸ ದಾರಿ ತೋರಿಸಲ್ಲ, ಹೋಗ್ತೀನಿ ಅನ್ಬೇಕು. ಎತ್ತ ತಂದೆ ತಾಯಿನ ಕುತ್ತಿಗೆ ಚಿಗಳಕ್ಕೆ ಬಂದರು ನಾನು ಬದುಕಿನಂತ ಬಡ್ದಾಡ್ತಿರ್ಬೇಕು. ನಮ್ಮ ಅಪ್ಪ ಅಮ್ಮನ ಹೆಸರು ಮ್ಯಾಗ ಕಿನ ನಮ್ಮ ಊರು, ನಮ್ಮ ತಾಲೂಕು, ನಮ್ಮ ಡಿಸ್ಟಿಕ್ ಅನ್ನೋ ಅಭಿಮಾನ ನಮ್ಮ ಬಳಿ ಇರ್ಬೇಕು. ಇವತ್ತು ನನಗೊಂದು ಖುಷಿ ಐತಿ, ಅಲ್ಲಿ ತನಕ ಹೋಗಿನಿ. ಯಾಕಂದ್ರೆ ರೊಕ್ಕ ಮಾಡಿಲ್ಲ, ರೂಪಾಯಿ ಮಾಡಿಲ್ಲ, ಆ ಮಾತು ಬೇರೆ. ಹೆಸರು ಮಾಡಿದ್ದೀನಿ. ಏನಪ್ಪ ಅಂದ್ರೆ ಮಾಗಣಿಗೇರಿ ಹುಡುಗ, ಜೇವರ್ಗಿ ತಾಲೂಕು ಹುಡುಗ, ಗುಲ್ಬರ್ಗದ ಹುಡುಗ, ಕಲಬುರಗಿ ಹುಡುಗ, ಟೀಚರ್ ಮಗ. ಸಾಕ್ರಿ, ಊರ ಹೆಸರು ಬಂತು. ಆ ಸಣ್ಣ ವಯಸ್ಸಿದ್ದಾಗ ಒಂದು ಬುದ್ಧಿತ್ತು, ನಮ್ಮ ಊರ ಹೆಸರು ಎಲ್ಲರೂ ಒಂದು ದೊಡ್ಡ ಸ್ಟೇಜ್ ಮೇಲೆ ಹೇಳ್ಬೇಕು ಹೇಳಿದೆ. ಇದೇ ಸಾಧನೆ ರೀ. ಸಾಧನೆ ಅಂದ್ರೆ ದುಡ್ಡಲ್ಲ, ಹೆಸರು, ನೇಮು. ಓಲಿ ನಾನು ಫೇಲ್ಯೂರ್ ಆಗಿ ಹೆಸರು ಮತ್ತೆ ಡೌನ್ ಆಗುತ್ತಾ? ಆಗಲಿ, ಹೋಗಿ ಬಂದಲ್ಲ, ಸಾಧಿಸ್ಬೇಕು, ಸೋಲ್ಬಾರ್ದು. ಸಾಯೋದ ನಿರ್ಣಯ ಅಲ್ಲ, ಸಾಧಿಸೋದೇ ನಿರ್ಣಯ. ರಿಯಾಲಿಟಿ ಶೋನಾಗ ನೀವು ನಿಮ್ಮ ಪಾರ್ಟ್ನರ್ ಏನಿದ್ದರು, ಹಾಂ ಹೊರಗೆ ಬಂದ್ಮೇಲೆ ಅವ್ರ ಜೊತೆ ಇನ್ನೂ ಕಾಂಟ್ಯಾಕ್ಟ್ ಮೇಲೆ ಇದ್ರ? ಹಾಂ, ಫುಲ್ ಮಾತಾಡ್ತೀರಾ? ಮೊನ್ನೆನೂ ರಕ್ಷಕ್ ಬ್ಲಡ್ ಬರ್ಡೇ ಇತ್ತು, ಎಲ್ಲರೂ ಹೋಗಿದ್ವಿ. ಓಕೆ. ಎಲ್ಲರೂ ಕೇಕ್ ತಿನ್ನಿಸಿ ಎಂಜಾಯ್ ಮಾಡಿ ಬಂದ್ವಿ. ಇಲ್ಲ, ಎಲ್ಲರೂ ಕ್ಲೋಸ್ ಆಗಿದ್ದೀವಿ, ಇನ್ನೋದ್ರೂ ಕಾಂಟ್ಯಾಕ್ಟ್ ಆಗಿದ್ವಿ. ಸೊ ಆ ಶೋ ಟೈಮ್ನಾಗ ಸರ್ ನಿಮಗೆ ಯಾವತ್ತಿಗೂ ಅವ್ರ ಮೇಲೆ ಫೀಲಿಂಗ್ಸ್ ಅಂತ ಬರಲಿಲ್ಲ? ಇಲ್ಲ, ನನಗೆ ಎಲ್ಲರೂ ಎತ್ಕೊಂಡ್ರು, ಎಲ್ಲರೂ ಮುತ್ಕೊಟ್ರು. ನನಗೆ ಯಾಕೋ ಅದು ಭಾವನೆ ಬರಲ್ಲ ನನಗೆ. ಅಂದರೆ ಹೆಂಗೆ ಎತ್ಕೋತಾರಲ್ಲ, ಅದು ಬರಲ್ಲ. ನನಗೆ ಹುಟ್ಟದಾಗಿನಿಂದ ಎಲ್ಲರೂ ಎತ್ಕೋತ ಬಂದಿದ್ದಾರೆ. ಅದು ಆ ರೀತಿ ಏನೂ ಅನಿಸಿಲ್ಲ, ಗೊತ್ತಿಲ್ಲ, ಅದು ನನಗೆ ಬರಲ್ಲ. ಇನ್ನು ದೋಸ್ತರು ಕೂಡ ಇದ್ದಾಗ ಆ ಹುಡುಗಿ ಸಖತ್ತ ಒಳ್ಳೆ, ಐಕೆ ಚಂದ, ಒಳ್ಳೆ ಮಾತಾಡ್ತೀವಿ ದೋಸ್ತನಿಕೆದಾಗ, ಮಸ್ತ್ ಒಳ್ಳೆ, ಮಸ್ತ್ ಸೂಪರ್ ಅಂತೀವಿ. ಬಟ್ ಅಂತಲ್ಲಿ ನನಗೆ ಇನ್ನೂವರೆಗೂ ಆ ಭಾವನೆ ಬಂದಿಲ್ಲ. ಇವಾಗ ಮುಂದೆ ಸರ್ ಫ್ಯೂಚರ್ನಾಗ ನಿಮ್ಮ ಕೈಯಲ್ಲಿ ಒಂದು ಮಾಡೋಷ್ಟು ನಿಮ್ಮ ಕೈಲಿಂದ ಆಯಿತು ಅಂತಂದ್ರೆ ನಿಮ್ಮ ಥರನೇ ಇರೋರಿಗೆ ನೀವೇನಾದರೂ ಮಾಡಬೇಕಂತ ಏನಾದರೂ ವಿಚಾರ ಮಾಡಿಕೊಂಡಿರೇನಂತ? ಅದಕ್ಕೆ ಕರೆಕ್ಟಾಗಿ ಹೇಳ್ತೀನಿ. ಏನಪ್ಪ ಅಂದ್ರೆ ನಾನು ಅಷ್ಟು ಶ್ರೀಮಂತನಲ್ಲ, ಅಷ್ಟು ಬಡವನೂ ಅಲ್ಲ. ನಮ್ಮದು ಹೆಂಗೆ ಜೀವನ ಇದೆ ಅಂದರೆ 10 ರೂಪಾಯಿ ಅಂದರೆ 5 ರೂಪಾಯಿ ಕೊಟ್ಟು 5 ರೂಪಾಯಿ ತಿನ್ನೋ ಮನುಷ್ಯರು ನಾವು. ನನ್ನ ಟೀಚರ್ ಫ್ಯಾಮ್ಲಿ ನಮ್ಮದು. ಪೇಮೆಂಟ್ ನಿಮಗೆ ಗೊತ್ತು, ಒಂದು ಪೇಮೆಂಟ್ ಬಂದರೆ ರಾಜರು ನಾವು, ಪೇಮೆಂಟ್ ಬರಲಿಲ್ಲ ಅಂದರೆ ಪೋತ್ ರಾಜರು. ಹಂಗೆ ಇದ್ದೀವಿ. ಅದೇ ಏನಂದ್ರೆ 4 ಮಂದಿಗೆ ಒಳ್ಳೇದಾಗಷ್ಟು ಕೊಡಪ್ಪ ಭಗವಂತ ಬೇಡ್ಕೊತೀನಿ. ಅಷ್ಟಾದ್ರೆ ಅಷ್ಟು ಮಾಡ್ತೀನಿ. ಮುಂದೆ ಫ್ಯೂಚರ್ನಾಗ ಏನು ಪ್ಲ್ಯಾನ್ಸ್ ಅದಾವೆ ಸರ್? ಸಾಯೋದ್ರೊಳಗೆ ಏನಾರು ಒಂದು ಸಾಧನೆ ಮಾಡ್ತೀನಿಲ್ಲ ಗೊತ್ತಿಲ್ಲ. ಒಂದು ವೇಳೆ ನಾನು ಅನ್ಕೊಂಡಿದ್ದ ಸಾಧನೆ ಆಯಿತು ಅಂದ್ರೆ ನ್ಯಾಷನಲ್ ಫ್ಲಾಗ್ ನಾನು ಎದೆ ಮೇಲೆ ಬಿಡ್ಬೇಕು ಅನ್ನೋದು ನನಗೆ ಭಾಳ ಆಸೆ. ಕಡೆ ಆ ಗೌರವ ಸಲ್ಲಕ್ಕಂತ ನೌಕರಿ ಆದರೂ ಸಿಕ್ಕರೂ ಪರವಾಗಿಲ್ಲ. ಒಟ್ಟು ನಾನು ಸಾಯೋದ್ರೊಳಗೆ ನ್ಯಾಷನಲ್ ಫ್ಲಾಗ್ ಎದೆ ಮೇಲೆ ಇರ್ಬೇಕಂತ ಆಸೆ ಐತಿ. ಅದು ಆಗ್ತೈತಲ್ಲೋ ಗೊತ್ತಿಲ್ಲ, ಅದು ಯಾಕೆ ಮನಸ್ಸಿನಾಗ ಬಂತು ಹೇಳಿದೆ. ಅದು ಯಾವಾಗಲಿಂದು ಐತಿ, ಆಗುತ್ತೇನೋ ಸೆಕೆಂಡರಿ ಅನ್ಕೋದ್ರಲ್ಲಿ ತಪ್ಪೇನೈತಿ. ನಮ್ಮ ಭಾರತದಾಗ ನಮ್ಮ ಇದೀಗ ಇರುತ್ತಲ್ಲಕ್ಕ ಹೆಮ್ಮೆ ಅನಿಸ್ತೈತಿ. ಸರ್, ನಮ್ಮ ಡಿಂಪಲ್ ಕ್ವೀನ್ ರಚಿತಾ ಮೇಡಮ್ ಅವ್ರ ಬಗ್ಗೆ ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್? ಇಲ್ಲಿ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಅಲ್ಲಿ ಮ್ಯಾಮ್ ಜಡ್ಜ್ ಆಗಿದ್ರು. ಮ್ಯಾಮ್ ನೋಡಿದ್ದೆ ಒಂದು ಖುಷಿ ನಮ್ಗೆ. ಯಾಕಂದ್ರೆ ಅಂತಿಂತ ಹೀರೋಯಿನ್ಸು, ಹೀರೋ ರವಿ ಸರು ಅವರೆಲ್ಲ ಲೆಜೆಂಡರಿ. ಇವಾಗೆಲ್ಲ ಬಾಸ್ ಬಾಸ್ ಅಂತಾರೆ, ಬಟ್ ಅವರು ಲೆಜೆಂಡರಿ ಸಾಂಗ್. ಹೆಂಗಂದ್ರೆ ಇವಾಗ ಒಂದು ಟ್ರಿಪ್ಪು ಅಥವಾ ಎಲ್ಲಾದರೂ ಹೊಂಟಂದ್ರೆ ರವಿ ಸರ್ ಸಾಂಗ್ ಬೇಕೇ ಬೇಕು. ಈಗ ಡಿಂಪಲ್ ಅಂದರೆ ನೆನಪಿ ಬರೋದು ನಮ್ಮ ರಚಿ ಮೇಡಮ್ ಅವರು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಎಲ್ಲ ಕ್ರಷರ್ ಗಾಡಿಗಿಂದ ಹಾಕಿರ್ತೀವಿ ಫೋಟೋ, ಅದೆಲ್ಲ ನೋಡ್ತಾಯಿದ್ವಿ. ಡೈರೆಕ್ಟಾಗಿ ನೋಡ್ಬಿಟ್ಟೆ, ಹುಲ್ಲು ನೀನು ಮಾಡ್ತೀಯೋ ಮಾಡು, ಊಟ ಮಾಡಿದ್ಯಾ, ನಾವೆಲ್ಲ ಕೇರ್ ಮಾಡ್ತಿದ್ರು. ಹುಲ್ಲು ಸುಮ್ಮನೆ ಕುಂದ್ರು. ಆದರೆ ಅವರು ಒಂದು ಕ್ಯೂಟ್ನೆಸ್ಸೇ ಒಂಥರ ಮಜಾ. ಸಿಕ್ಕಾಪಟ್ಟೆ ಕೇರ್ ಮಾಡೋರು. ಬಾರೋ ಹುಲ್ಲು ಅದು ತಿನ್ನಕ್ಕೆ ಕೊಡೋರು. ಮತ್ತು ಮನೆಗೂ ಕರೆದಿದ್ರು ನನ್ನ. 1-2 ಸಲ ಮನೆಗೆ ಹೋಗಿ ಬಂದೆ. ಒಂದು ಟೈಮ್ ಬರ್ಡೇಗೆ ಹೋದೆ, ಇನ್ನೊಂದು ಟೈಮು ಒಬ್ರದ್ದು ಮನಿ ಓಪನಿಂಗ್ ಏನಿತ್ತು, ರಚು ಮೇಡಮ್ ಜೊತೆ ಹೋದೆ.
ಏನೋ ಹುಲ್ಲು ಬಂದಿದೆಯಾ ನೀನು ಅಂತಂದರು. ಮ್ಯಾಮ್ ಬಂದಿದ್ದೀನಿ ಅಂದೆ. ಮಾತಾಡ್ಸಿದ್ರು. ಖುಷಿ ಮೇಡಮ್, ಅವ್ರು ಯಾವಾಗಲೂ ಕ್ಯೂಟಾಗಿ ಮಾತಾಡಿಸ್ತಾರೆ. ನನಗೂ ಅದು ಖುಷಿ, ತುಂಬ ಇಷ್ಟಪಡ್ತಾರೆ. ಮತ್ತೆ ರವಿ ಸರ್ ಬಗ್ಗೆ? ರವಿ ಸರ್ ನನಗೆ ತುಂಬ ಕಾಲೆಳೆಯವರು. ಯಾಕಂದರೆ ಒಂದು ಸ್ಕಿಟ್ ಮಾಡುವಾಗ ರಚ್ಚು ಮ್ಯಾಮ್ ರಚ್ಚು ಮ್ಯಾಮ್ ರಚ್ಚು ಮ್ಯಾಮ್, ಹೋಗಲೇ ಬರೇ ರಚ್ಚು ಮ್ಯಾಮ್ಗೆ ಹೇಳು, ನಮ್ಮ ಕಡೆ ಎಲ್ಲ ಬರೋಕೆ ಹೋಗ್ಬೇಡ ನೀನೊಬ್ಬವ ತಾಪ ಒಬ್ಬವ ಅಂತೇಳಿ ಅದೊಂದು ಆಗಿತ್ತು. ಅವರು ಸರ್ ತುಂಬ ಜೀವ ಮಾಡೋರು, ಅಂದರೆ ಎಲ್ಲರಿಗೂ ಜೀವ ಮಾಡೋರು. ಅಂದರೆ ಒಂದು ಅನ್ನಿಸ್ತು ನನಗೆ, ನಮ್ಗೆ ಹಣ್ಣುಗಳೇ ತಿಂದಿಲ್ಲ ಕೆಲವೊಂದು ಫ್ರೂಟ್ಸ್ ನಾವು. ಸೇಬುಕಾಯಿ ತಿಂದೀವಿ, ಮೋಸಂಬಿ ತಿಂದೀವಿ, ಮಾವಿನಕಾಯಿ ತಿಂದೀವಿ, ಇವೆಲ್ಲ ನಾವು ಹಣ್ಣು ತಿಂದೀವಿ. ಕೆಲವೊಂದು ನಾವು ಫ್ರೂಟ್ಸೇ ನಾವು ತಿಂದಿಲ್ಲ. ಚಿಲ್ಲರ್ ಫ್ರೂಟ್ಸ್ ಎಲ್ಲ ನಮ್ಮ ತಂದು ಕೊಡೋರು, ನಾವು ತಿಂದಿರಲಿಲ್ಲ. ಅದು ಹೆಂಗೆ ತಿನ್ಬೇಕಂತ ಗೊತ್ತಿಲ್ಲ, ಅಂಥ ಫ್ರೂಟ್ಸ್ ನಮ್ಗೆ ಕೊಟ್ಟರು. ಸೇಮ್ ಒಂಥರ ಹುಂಚುಳಿ ಥರ ಇತ್ತು, ಅದು ಮಜಾ ಇತ್ತು. ಅದು ಕೊಟ್ಟರು. ಮತ್ತು ಡೈಲಿ ಏನರ ಒಂದು ತರೋರು ಅವ್ರು ನಮಗೆ. ಹುಡುಗರು ತರ್ತಾವ ನಮ್ಮ ಹುಡುಗರು, ಮನೆಯಿಂದ ಊಟ ತರೋರು. ವೆಜ್ ಇದ್ದವ್ರು ವೆಜ್ಜು, ನಾನ್ ವೆಜ್ ಇದ್ದವರು ನಾನ್ ವೆಜ್ಜು. ಅವ್ರ ಕ್ಯಾರವನಲ್ಲಿ ಕುಂತು ತಿಂದು, ಇದು ಪರ್ಫ್ಯೂಮ್ ಇದೆ ನೋಡು, ಎಲ್ಲರಿಗೆ ಹಾಕು ಹಾಕು. ಆ ಮೈಗ್ರೇನ್ ಬಂದರೆ ಕೆಲವೊಂದೆಲ್ಲ ಪರ್ಫ್ಯೂಮ್ ಇರ್ತಾಯಿತ್ತು, ಹಾಕು ಇದು ಕಡಿಮೆ ಆಗುತ್ತೆ ಹಾಕು. ಜೀವ ಮಾಡೋರು. ಹೆಂಗಂದರೆ ಅವ್ರ ಮಕ್ಕಳ ಥರನೇ ಟ್ರೀಟ್ ಮಾಡ್ತಾರೆ ಮೇಡಮ್, ತಂದೆ ಥರ ಟ್ರೀಟ್ ಮಾಡ್ತಾರೆ. ಒಂದು ಫ್ರೆಂಡನ್ನು ಟ್ರೀಟ್ ಮಾಡ್ತಾರೆ. ಆದರೆ ಸ್ಟ್ರೇಟ್ ಫಾರ್ವರ್ಡು, ಡೈರೆಕ್ಟ್ ಟು ಡೈರೆಕ್ಟ್. ಆ ಥರ ಈ ಥರ ರಂಬಿಸಿ ಗಿಂಬಿಸಿ ಏನಿಲ್ಲ, ಡೈರೆಕ್ಟು ಬೈತಾರೆ. ಅಷ್ಟೇ ಜೀವ ಮಾಡ್ತಾರೆ. ಅವ್ರ ಸೀಟ್ ಬಿಟ್ಟು ನಮ್ಮ ಸೀಟಿಗೆ ಬರೋರು. ಸೊ ಫ್ರೆಂಡ್ಲಿ ಆಗಿ. ಅವ್ರ ಜಡ ಸೀಟ್ ಈಗ ಪ್ರಾಪರ್ಟಿ ಚೇಂಜ್ ಆಗುತ್ತಲ್ಲ ನಮ್ದು ಮುಗಿದ ಮೇಲೆ, ಅವ್ರು ಬಂದು ನಂಬಲ್ಲಿ ಕುಂತು ಬಿಸಿ ನೀರು ಅಥವಾ ಬ್ಲ್ಯಾಕ್ ಕಾಫಿ ಕುಡ್ಕೊಂತ ಕುಂದ್ರೋರು, ಮಾತಾಡಕ್ಕೆ ಹೋಗ್ತಾವೆಲ್ಲ ಮಜಾ. ಅಂದರೆ ಅಲ್ಲಿ ಕೂತು ಬರುತ್ತಾ. ಅಂದ್ರೆ ಅವೊಂದು ಸಿನಿಮಾ ಇದೆ ಅಲ್ಲ ಮೇಡಮ್, ಕ್ರೇಜಿ ಸ್ಟಾರ್ ಅನ್ನೋ ಯಾವುದೋ, ಅದು ಎಲ್ಲರೂ ಕೂಡ ಮಕ್ಕಳು ಕೂಡ ಹಿಂಗಿರ್ತಾರೆ, ಹಂಗೆ ಇರೋರು. ನಾವೆಲ್ಲ ಇಲ್ಲಿ ಕೂತಿರೋರು, ಅವ್ರ ಸರ್ ಹತ್ರ ನಿಂತಿರೋರು, ಸರ್ ಹೇಳಿ ಸರ್ ಅನ್ನೋರು. ಅದು ನೋಡೋಕ್ಕೆ ಚಂದ ಸರ್ ರವಿ ಸರ್ ಅದು ಬೇರೆ. ಪ್ರೀತಿ ಮಾಡೋಕ್ಕೂ ಅವರೇ ಕಾರಣ, ಜರ್ನಿ ಮಾಡೋಕ್ಕೂ ಅವರೇ ಕಾರಣ, ಎಮೋಷ್ನಲಕ್ಕೂ ಅವರೇ ಕಾರಣ. ಅವರಿಲ್ಲಂದ್ರೆ ಸಾಂಗ್ ಕಂಪ್ಲೀಟ್ ಆಗಲ್ಲ. ಅದು ಅವ್ರು ನೋಡಿದ ಮೇಲೆ ನಾನು ಒಂಥರ ಕ್ರೇಜ್ ಆಗ್ಬಿಡುತ್ತೆ ನನಗೆ. ರವಿ ಸರ್ ನೋಡ್ತಾ ಇದ್ದೆ ನಾನು. ರವಿ ಸರ್ ನಾನು ಬೈಲಕತ್ತಾರ, ರವಿ ಸರ್ ನಾನು ಏನೋ ಹೇಳಕತ್ತಾರ. ಹಿಂಗೆ ನಾವು ಒಂದು ಯಲ್ಲಾಪುರಕ್ಕಂತ ಹೋಗಿದ್ದೀವಿ. ಅಲ್ಲೇನೋ ಒಂದು ಕೊಟ್ಟಿದ್ರು, ಒಬ್ಬೊಬ್ಬರು ಮನ್ಯಾಗ ನಾವು ಇರ್ಬೇಕಾಗಿತ್ತು. ಅಂದರೆ ಮಕ್ಕಳ ಥರ ಅವ್ರ ಮನೆ ಇದ್ವಿ. ನೋಡ್ರಿ ಅವ್ರದ್ದು, ಅವರು ಶೂಟಿಂಗ್ ಬರ್ಬೇಕಾದ್ರೆ ಸುಮ್ಮನೆ ಬಂದು ಹೋದ್ರೆ ಮುಗಿದು ಹೋಗ್ತಿತ್ತಲ್ವ ಅಲ್ರಿ. ನಮಗೆ ತಿನ್ನಕ್ಕಂತ ಅವ್ರದ್ದು ಹಿಂದೆ ಡಿಕ್ಕಿ ಎಷ್ಟಿದೆಯಲ್ಲ, ನಾವು ಈ 20 ಮೆಂಬರ್ಸನೇ ಇದ್ದೀವಿ, ಅಷ್ಟು ಜನರಿಗೆ ಫೀಸ್ ಹಾಕೊಂಡಿದ್ರು. ನಂಬ್ತೀರಾ? ಅಂದ್ರೆ ಕೇರ್ ಮಾಡ್ತಿದ್ರು ಕಂಟೆಸ್ಟೆಂಟ್ ಅಂದ್ರೆ ಅಲ್ಲಿ ಕಾರ್ ಮೇಡಮ್, ಅದು ಅಂಗಡಿ ಇರಲ್ಲ, ಏನೂ ಸಿಗಲ್ಲ, ಫೋನ್ ನೆಟ್ವರ್ಕ್ ಇಲ್ಲ, ಅಲ್ಲಿ ಏನೂ ಇಲ್ಲ, ಪೀಸ್ ಜಾಗ, ಅದು ಕಾಡು, ಎಲ್ಲಿ ತಿರಕ್ಕೂ ಆಗಲ್ಲ, ಅಂಜಿಕ್ಕಿ, ಸಣ್ಣ 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 ಮನಿ, ತಿನ್ನಕ್ಕಿಲ್ಲ. ಪ್ರಕೃತಿ ಚಲೋ ಐತಿ, ಅದಕ್ಕೆ ನಮ್ಗೆ ತಿನ್ನಕ್ ತರೋರು, ಮತ್ತು ಮನೆಯಿಂದ ಊಟ ತರೋರು. ತಲೆನೋರು ಇಟ್ಟು ಕ್ಯಾರವಲ್ಲಿದ್ದವರು, ಬರೀ ನಾನು ಬರ್ತೀನಿ ಅಂದರೆ ಅದು ಏನೋ ಅಂತಾರಲ್ಲ, ದೊಡ್ಡವ್ರೇ ಅಂತಾರಲ್ರಿ, ಅದು ಸೋತಿಲ್ಲ ಆ ವ್ಯಕ್ತಿ, ಸೋಲಲ್ಲ. ಅವರು ದೇವತಾ ಮನುಷ್ಯ. ತುಂಬ ಖುಷಿ ಆಯ್ತು ಅವ್ರು ನೋಡೋದು. ರೊಕ್ಕಕ್ಕೆ ವ್ಯಾಲ್ಯೂನೇ ಕೊಡೋಲ್ಲ ಅಪ್ಪ ಸರು. ತಿನ್ರ ಜಾಲಿಯಾಗಿರಿ. ಅವ್ರು ನೋಡೋದೇ ಒಂದು ಖುಷಿ ಮೇಡಮ್. ಅವ್ರು ಹಿಂಗೆ ಕೂತಿರ್ತಾರೆ ಸ್ಟೈಲಲ್ಲಿ, ಅದು ಹೆಂಗೆ ರಣಧೀರ, ಅದು ಯಾವಾಗಲೂ ಅದೇ ಫೀಲ್ ಕೊಡ್ತೀನಿ. ಐ ಲವ್ ರವಿ ಸರ್ ಆ್ಯಂಡ್ ರಚ್ಚು ಮ್ಯಾಮ್. ಇಲ್ಲೇ ಇದ್ದಾರೆ ನಿಮ್ಮಲ್ಲಿ. ಸೊ ಸ್ಕ್ರೀನ್ ಮೇಲೂ ವಾಲ್ ಪೇಪರ್ ಮೇಲೂ ಅವ್ರ ಜೊತೆ ತಗೊಂಡಿರೋ ಫೋಟೋ ಇದೆ. ಓಕೆ, ವೆರಿ ನೈಸ್. ಸೊ ಹೆಂಗ ಅನಿಸ್ತು ಸರ್ ನಮ್ದು ಅಚೀವರ್ ಪಾಡ್ಕಾಸ್ಟ್ಗೆ ಬಂದು? ಖುಷಿ ಆಯಿತು. ಯಾಕಂದ್ರೆ ಇಂಥ ಇಂಟರ್ವ್ಯೂ ಸಿಗೋದೇ ನಮ್ಗೆ ಅಪರೂಪ. ಯಾಕಂದ್ರೆ ಟೈಮ್ ಇರಲ್ಲ, ಆ ಕಡೆ ಶೂಟಿಂಗ್ ಹೋಗಿರ್ತೀವಿ. ಖುಷಿ ಆಯಿತು. ಯಾಕಂದ್ರೆ ನಮ್ಮ ಲೈಫ್ ಜರ್ನಿಯನ್ನು ತೆಗೆದ್ರಲ್ಲ, ಒಂದು ಸ್ವಲ್ಪ ಮನಸ್ಸು ಹಗುರನೂ ಆಯಿತು. ಸಾಧಿಸೋಕ್ಕೆ ಇನ್ನೊಂದು ಸ್ವಲ್ಪ ಸಾಧಿಸ್ಲಿಕ್ಕೆ ಒಂದು ಸ್ವಲ್ಪ ಶಕ್ತಿನೂ ಸಿಕ್ತು. ಇನ್ನೂ ಹೊರಡಬೇಕು,
ಬಟ್ ಇಷ್ಟು ಮಾತಾಡಿದ ಮನಸಾರೆ ಮಾತಾಡೀನಿ, ಯಾವ ದಿಮಾಕ್ಲೆ ಆ್ಯಟಿಟ್ಯೂಡ್ಲೆ ಸೊಕ್ಲೆ ಮಾತಾಡಿಲ್ಲ. ಅದು ನನಗೆ ಅದು ಗೊತ್ತಿಲ್ಲ. ಚೆನ್ನಾಗಿತ್ತು, ನಿಮ್ಮದು ವೆಲ್ಕಮ್ ಡ್ರಿಂಕ್ ಚೆನ್ನಾಗಿತ್ತು. ನೀವು ಸಖತ್ತಾಗಿ ಕ್ವಶನ್ ಕೇಳಿದ್ರಿ, ಎಂಜಾಯ್ ಮಾಡಿದ್ರಿ. ಇನ್ನೂ ಏನೇನು ಪ್ಲ್ಯಾನ್ ಇಟ್ಕೊಂಡಿದ್ರೆ ಅಂತ ನಾನೇ ರಿವರ್ಸ್ ಹೊಡೆದೆ ಇರ್ಲಕ್ಕ. ಅದು ನನ್ನ ಹುಟ್ಟು ಗುಣ. ಅಳಿಸ್ಬೇಕಾದ್ರೆ ಟ್ರೈ ಮಾಡಿದ್ರಿ, ನಾನು ಅಳಲ್ಲ, ಹತ್ತು ಹೋಗಿದ್ದೀನಿ. ಇದು ಮಾತ್ರ ಸೆಕೆಂಡರಿ. ಅಳಿಸ್ಬೇಕಾದ್ರೆ ಸೆಕೆಂಡಲ್ಲಿ ನಾನು ಅಳಿಸ್ಬೋದು, ಅಂಥ ಕ್ಯಾಂಡಿಡೇಟ್ ಸಿಗಬೇಕು, ನಿಮ್ಗೆ ಅಳ್ಸೋಕ್ಕಾಗಿಲ್ಲ. ನಾನು ಅದು ಅಳುವನ್ನು ನಗುವಾಗಿ ಅದು ಬಿಟ್ಟಿನಿ ಜೀವನನೇ. ಅದೇನಿಲ್ಲ, ಖುಷಿ ಆಯಿತು. ಅಚೀವರ್ ಪಾಡ್ಕಾಸ್ಟು ತುಂಬ ಚೆನ್ನಾಗೈತಿ. ಇದು ಜರ್ನಿ ನಿಮ್ಮದು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇನ್ನೂ ಹೆಚ್ಚಿನ ಕಲಾವಿದರನ್ನು ಕರೆಸಿ ಅವ್ರ ಮನಸ್ಸು ಇನ್ನೂ ದೊಡ್ಡದು ಮಾಡಿ ಅವ್ರ ಶಕ್ತಿಯನ್ನು ಜಾಸ್ತಿ ಅಚೀವ್ಮೆಂಟ್ ಮಾಡಂಗೆ ನೀವು ಒಂದು ಅವ್ರಿಗೆ ಪ್ರೇರೇಪಿಸ್ರಿ. ಮತ್ತು ಹೆಚ್ಚಿನ ಕಲಾವಿದರು ತಂದು ಕೂಡಿಸಿ ಅವ್ರ ಬಗ್ಗೆ ಇಂಟರ್ವ್ಯೂ ಮಾಡಿಸಿ. ಇದು ನೋಡಿದ್ರೆ ಮತ್ತೊಬ್ಬನಿಗೆ ಹುಮ್ಮಸ್ಸು ಬರ್ತೈತಿ, ಮತ್ತೊಂದು 4 ಕಲಾವಿದರು ಬೆಳಿತಾರೆ. ಕಲಾವಿದರನ್ನು ಉಳಿಸಿ ಬೆಳೆಸಿ, ಇದು ನಮ್ಮ ಕರ್ತವ್ಯ. ದಯವಿಟ್ಟು ಅಕ್ಸೆಪ್ಟ್ ಮಾಡಿರಿ. ಹೌದು, ಥ್ಯಾಂಕ್ ಯು ಸೊ ಮಚ್. ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನಾ ಏನು ದೊಡ್ಡ ದೇವರಲ್ಲ, ಮನುಷ್ಯ ಇದ್ದೀನಿ. ಹಂಗೇನ್ರಿ ಇರ್ತಾರೆ ಎಲ್ಲರಿಗೂ ಕ್ಷಮೆ ಯಾಚಿಸ್ತೀನಿ. ತಪ್ಪೇನು ಮಾತಾಡಿಲ್ಲ ಅನ್ಕೋತೀನಿ, ಆಲ್ಮೋಸ್ಟ್ ಅಲ್ಲ, ಕ್ಷಮಿಸ್ಬೇಡ್ರಿ. ತಪ್ಪೇನು ಮಾತಾಡಿದ್ರೆ ನೇರವಾಗಿ ಕ್ಷಮಿಸ್ರಿ. ಮತ್ತೊಮ್ಮೆ ನಿಮಗೂ ಅನಂತ ಧನ್ಯವಾದಗಳು ಸರ್. ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ನೀವು ಇಷ್ಟೊಂದು ಸಮಯ ಕೊಟ್ವಿ, ಸುಮಾರು ವಿಷಯಗಳ ತಿಳ್ಕೊಂಡ್ವಿ. ಸೊ ಮತ್ತೆ ನಮ್ಮ ಎಲ್ಲ ಅಚೀವರ್ ಪಾಡ್ಕಾಸ್ಟ್ ವೀಕ್ಷಕರಿಗೂ ಅನಂತ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಲೈಫ್ ಜರ್ನಿ ಸ್ಟೋರಿಯೊಂದಿಗೆ.